ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೆ ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮಧ್ಯಾಂ ಕ್ವಣತ್ಕಂಕಣಾಂ ಶಂಭ್ವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಸತ್ಸಂಗಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿಚಾರುಕಮಲಾರ್ಪಿತಚಿತ್ತವೃತ್ತಿಃ ಶಾಸ್ತ್ರಾತಿಮಂಜುಪದರಂಜಿತರಮ್ಯಸಂಸತ್ ಆಸ್ಮಾಕಹೃತ್ಸರಸಿಜೇಸ್ತು ಸಮಧ್ವಹಂಸಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ರುಕ್ಮಿಣೀಶ್ ವಿಜಯದ 15ನೇ ಸರ್ಗ ಶ್ರೀಕೃಷ್ಣ ಪರಮಾತ್ಮನ ವಾಂಗ್ನಿಶ್ಚಯ ಆದಂಥ ಕೆಲವು ಸಂದರ್ಭಗಳನ್ನು ವರ್ಣನೆ ಮಾಡ್ತಾರೆ. ಕೃಷ್ಣ ರುಕ್ಮಿಣಿಯನ್ನು ಮೂಲಮಾಧವ ಅನ್ನೋ ಕ್ಷೇತ್ರಕ್ಕೆ ಕರ್ಕೊಂಡು ಬಂದ, ಅಲ್ಲಿ ವಾಸ ಮಾಡಿದ. ಅಲ್ಲೇನೆ ಹರಿಭಕ್ತರಾದ ಕೆಲವರೆಲ್ಲರೂ ಸೇರಿಕೊಂಡ್ರು. ರಾಜರುಗಳು ಕೃಷ್ಣ ರುಕ್ಮಿಣಿಯರಿಗೆ ವಾಂಗ್ನಿಶ್ಚಯ ಮಾಡೋಣ ಅಂತ ಪ್ರಾರಂಭ ಮಾಡಿದರು. ವಾಂಗ್ನಿಶ್ಚಯ ಅಂದಾಗ ವರನ ಕಡೆ ಒಂದು ಗುಂಪು, ವಧುವಿನ ಕಡೆ ಒಂದು ಗುಂಪು ಅಂತ 2 ಗುಂಪಾಯಿತಂತೆ. ಆಮೇಲೆ ಗಣಪತಿ ಪೂಜೆ, ವರುಣ ಪೂಜೆ ಎಲ್ಲ ಮಾಡಿದರು. ರತ್ನೌಘ ಪೂರ್ಣ ರವಿವರ್ಣ ಸುವರ್ಣ ಪಾತ್ರೆ ಸತ್ಕರ್ಣ ಪತ್ರ ಮುಖಶೋಭನ ವಸ್ತುರಾಶಿಂ ವಿಸ್ತೀರ್ಯ ಶಂಖ ಪಟಹ ಧ್ವನಿ ಪೂರಿತಾಶಾ ಜಗ್ಮುರ್ವಧೂ ಗೃಹಮಥೋತ್ಸವ ನಿರ್ಣಯಾಯ. ನಿಶ್ಚಯ ಅಂದರೆ ವಧೂಗೃಹಂ ಉತ್ಸವ ನಿರ್ಣಯಾಯ, ಯಾವಾಗ ಉತ್ಸವ ನಡೆಸಬೇಕು, ವಿವಾಹೋತ್ಸವ ಅಂತ ನಿಶ್ಚಯ ಮಾಡಲಿಕ್ಕೆ ಅಂತ ಬಂದದ್ದಂತ. ಹೋಗುವಾಗ ಎಲ್ಲರೂ ಹೇಗೆ ಹೋಗಿದ್ರು ಅಂತ ವರ್ಣನೆ ಮಾಡಿದರು. ಆಮೇಲೆ ವಧುವಿನ ಕಡೆ ವರನ ಕಡೆ ಇಬ್ಬರು ಪರಸ್ಪರವಾಗಿ ಮಾತು ಪ್ರಾರಂಭ ಆಗಿದೆ. ಅದರಲ್ಲಿ ಕನ್ಯೆಯ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ವಧುವಿನ ಕಡೆಯವರು. ಈ ಕನ್ಯೆ ಸಾಮಾನ್ಯದ ಕನ್ಯೆ ಅಲ್ಲ, ವೈದರ್ಭ ವಂಶ ಸಾಗರದಲ್ಲಿ ಜನಿಸಿದಂಥ ರತ್ನದಂಥ ಕನ್ಯೆ ಇವಳು ಅಂತ ಹೇಳಿದರು. ಕನ್ಯಾ ರತ್ನ. ವೈದರ್ಭ ವಂಶೋದಧಿ ಜಾತರತ್ನಂ ಇಯಂ ಸತಿ ಸೋಪ್ಯುಡುನಾಯಕಸ್ಯ. ವಿದರ್ಭ ವಂಶದ ಸಮುದ್ರದಲ್ಲಿ ಜನಿಸಿದಂಥ ರತ್ನ ಇವಳು ಒಂದದ್ದಕ್ಕೆ
ವರನ ಕಡೆಯವರು ಹೇಳ್ತಾರೆ ಕೃಷ್ಣನೂ ಕೂಡ ರತ್ನನೇ ಅಂತಂದ್ರು. ಯಾಕೆ ಅಂದರೆ ಚಂದ್ರವಂಶ ಸಾಗರದಲ್ಲಿ ಹುಟ್ಟಿದ ರತ್ನ ಈತ ಅಂತಂದ್ರು. ಇವರಿಬ್ಬರಲ್ಲಿ ಯೋಗ ಕಲಿಬೇಕು, ನಾಡಿಕೂಟ ಯೋನಿಕೂಟ ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಆ ಕೂಟಗಳೆಲ್ಲ ಕಲ್ತ್ರೆ ವಿವಾಹ ಮಾಡಿಕೊಳ್ಳಿಕ್ಕಾಗ್ತದೆ ಅಂತ ವಾದರಾಜರು ಚಮತ್ಕಾರ ಮಾಡಿ ಆ ರುಕ್ಮಿಣಿನೇ ಮಹಾಲಕ್ಷ್ಮಿ, ಕೃಷ್ಣನೇ ನಾರಾಯಣ ಆದ್ದರಿಂದ ಇಬ್ಬರಲ್ಲಿ ಯೋಗ ಹ್ಯಾಕೆ ಕಲ್ತಿದೆ ಅನ್ನೋದನ್ನು ಚಮತ್ಕಾರವಾಗಿ ಹೇಳ್ತಾರೆ. ಯೋಗಗಳಲ್ಲಿ ಮನೋಯೋಗ ಅಂತ ಒಂದಿದೆ, ಅದು ಕಲಿತ್ರೆ ಎಲ್ಲ ಕಲಿತ ಹಾಗೆ ಅಂತ. ಪದ್ಮಾಲಯ ಸಾ ಕಿಲ ಪಾವನಾಂಗಿ ನಾರಾಯಣೋಯಂ ನವನೀರದಾಭಃ. ಲಕ್ಷ್ಮೀದೇವಿ ಪದ್ಮಾಲಯ, ಕಮಲವನ್ನೇ ತನ್ನ ಆಶ್ರಯ ಅಂತ ಮಾಡ್ಕೊಂಡಿರ್ತಾಳೆ, ಯಾವಾಗಲೂ ಕಮಲದಲ್ಲಿರ್ತಾಳೆ. ಪದ್ಮಪ್ರಿಯೆ, ಪದ್ಮಿನಿ, ಪದ್ಮಹಸ್ತೆ, ಪದ್ಮಾಲಯೇ ಅಂತ ಪದ್ಮಾಲಯ ಅಂತ ಅವಳಿಗೆ ಹೆಸರು. ನಾರಾಯಣ ಏನಾಗಿರ್ತಾನೆ, ಪ್ರಳಯ ಕಾಲದಲ್ಲೂ ಕೂಡ ನೀರಿನಲ್ಲೇ ಮಲಗಿರ್ತಾನೆ. ನಾರಾಯಣೋಯಂ ನವನೀರದಾಭಃ. ನವನೀರದ ಅಂದರೆ ಮೋಡ, ಮೋಡದ ಮೈಬಣ್ಣಿದವನಾದ ನಾರಾಯಣ. ಇನ್ನೊಂದು ಅರ್ಥದಲ್ಲಿ ನಾರ ಅಂದರೆ ನೀರು, ನೀರಿನಲ್ಲೇ ಇರುವವ. ತೇನಾನಯೋ ಸುಸ್ಥಿರಮೇವ ಯೋಗಂ ಮನ್ಯಾಮಹೇ ಅನ್ಯೋನ್ಯ ವಿಭೂತಿ ಹೇತುಂ ಅಂತಾರೆ ವಾದರಾಜರು. ಅವಳು ಪದ್ಮಾಲಯ, ಕಮಲ ಯಾವತ್ತಾದರೂ ನೀರಿನಿಂದ ಹೊರಗೆ ಬಂತು ಅಂದರೆ ಅದು ಬಾಡಿ ಬಿಡ್ತದೆ, ನೀರಿನಲ್ಲೇ ಇದ್ದರೆ ಅರಳಿದ ಹಾಗಿರ್ತದೆ. ಹಾಗಾಗಿ ಕಮಲ ಬಾಡಬಾರ್ದು ಅಂದರೆ ನೀರು ಬಹಳ ಮುಖ್ಯ. ಕೆಳಗಡೆ ಕೆಲವು ಪದಾರ್ಥ ಫ್ರಿಜ್ನಲ್ಲಿ ಇಟ್ಟರೆ ಚೆನ್ನಾಗಿರ್ತದೆ, ಆಮೇಲೆ ಹೊರಗೆ ತಂದರು ಅಂದರೆ ಹಾಳಾಗೋಗ್ತದೆ. ಅಂದರೆ ಅದಕ್ಕೆ ತಂಪಿರಬೇಕು ವಾತಾವರಣ. ಹಾಗೆ ಕಮಲ ಯಾವಾಗಲೂ ಅರಳಿರಬೇಕು, ಚೆನ್ನಾಗಿರಬೇಕಾದ್ರೆ ಕೆಳಗಡೆ ನೀರಿರಬೇಕು. ನೀರಿನಲ್ಲೇ ಇರೋ ನಾರಾಯಣನಿಗೆ, ಕಮಲದಲ್ಲೇ ಇರುವಂಥ ಲಕ್ಷ್ಮೀದೇವಿಗೆ ಯೋಗ ಕಲಿಯದೇ ಇರ್ತದ. ಹಾಗಾಗಿ ಯೋಗ ಕಲ್ತಿದೆ ಅಂತಂದಿದ್ದಾರೆ ವಾದರಾಜರು. ತೇನಾನಯೋ ಸುಸ್ಥಿರಮೇವ ಯೋಗಂ ಮನ್ಯಾಮಹೇನ್ಯೋನ್ಯ ವಿಭೂತಿ ಹೇತುಂ. ಸರಿ, ಯೋಗ ಕಲಿತಾದ ಮೇಲೆ ಇನ್ನು ವರನ ಕಡೆಯವರಿಗೆ ಕನ್ಯೆ ಕೊಡಬೇಕಾದ್ರೆ ಸಾಮಾನ್ಯವಾಗಿ ಕೆಲವು ನಿಯಮ ಹಾಕಿ ಕೊಡಬೇಕಂತ. ನಮ್ಮ ಹುಡುಗಿ ಹೀಗಿದ್ದಾಳೆ, ನಿಮ್ಮ ಮನೆಗೆ ಮದುವೆ ಮಾಡಿ ಕೊಡ್ತೇವೆ, ಕೊಟ್ಟ ಮೇಲೆ ಮತ್ತೆ ತಕರಾರು ತೆಗಿಬೇಡಿ, ನಮ್ಮ ಹುಡುಗಿ ಹೀಗಿದ್ದಾಳೆ ಅಂತ ನಾವು ಹೇಳಿದ್ವಲ್ಲ ಮೊದಲೇ ನಿಮಗೆ ಮದುವೆ ಮಾಡಿಕೊಡುವಾಗ ಅಂತ. ಅದು ಪದೇ ಪದೇ ಹೇಳಲಿಕ್ಕಾಗ್ತದ. ಆವಾಗ ಮದುವೆ ಆಗಿಬಿಡೋಣ, ಆಮೇಲೆ ಏನೋ ತಕರಾರು ತೆಗಿಯೋಣ. ತಕರಾರು ತೆಗೆದಾಗ ಒಂದೊಂದಾಗಿ ಹೇಳಲಿಕ್ಕಾಗಲ್ಲ, ಮೊದಲೇ ಹೇಳಿಬಿಡ್ತಾರೆ. ಹೀಗೀಗೆಲ್ಲ ನಾವು ನಿಯಮ ಇಟ್ಕೊಂಡು ಕನ್ಯೆ ಕೊಡೋರು ಅಂತಂದರು. ಏನು ಅಂತ ಕೇಳ್ತಾರೆ ವರ್ಣ ಕಡೆಯವರು. ಅದಕ್ಕೆ ವಧುವಿನ ಕಡೆಯವರು ಹೇಳ್ತಾರೆ, ಆರ್ಯ ಸ್ವಭಾರ್ಯಾಂ ಯದಿ ಭಾರ ಕಾರ್ಯೇ ನೈವೋಪದಿಶ್ಯಾನ್ನ ಪುನಃ ಕದಾಪಿ. ಸ್ವಭಾರ್ಯಾಂ ಯದಿ ಭಾರ ಕಾರ್ಯೇ ನೈವ ಉಪದಿಶ್ಯಾತ್. ಬಹಳ ಭಾರದ ಕೆಲಸ ನಮ್ಮ ಹುಡುಗಿಗೆ ಹೇಳಬೇಡ್ರಿ ಅಂತಂದ್ರಂತೆ ವಧುವಿನ ಕಡೆಯವರು. ಭಾರದ ಕೆಲಸ ಹೇಳಿದರೆ ಅವಳು ಇರಲಾರಳು, ಅವಳಿಗೆ ಅದನ್ನು ನಾವು ಹಚ್ಚಿಲ್ಲ ಇಷ್ಟು ದಿವಸ, ಅವಳಿಗೆ ಅದು ಮಾಡಲಿಕ್ಕೆ ಬರಲ್ಲ. ಭಾರದ ಕೆಲಸ ಅಂದರೆ ನಮ್ಮ ಕಡೆ ಹೇಳ್ತಾರೆ, ಕುಟ್ಟೋಣ, ಒಗೆಯೋಣ, ಬೀಸೋಣ, ರುಬ್ಬೋಣ. ಇದು ಯಾವುದಾಗಲ್ಲ. ಎಲ್ಲದಕ್ಕೂ ಒಂದೊಂದು ಮಷೀನ್ ಬಂದಿದೆ ಈಗೆಲ್ಲ. ಕುಟ್ಲಿಕ್ಕೆ ಒಂದು ಮಷೀನ್ ಬೇರೆ, ಒಗಿಲಿಕ್ಕೆ ಬೇರೆ, ವಾಷಿಂಗ್ ಮಷಿನ್ ಅಂತ ಬಂದ್ಬಿಟ್ಟಿದೆ. ಈ ಪಾತ್ರೆ ತೊಳೆಯೋದು ಬಂದಿದೆ ಸದ್ಯಕ್ಕೆ, ಮನೆಗೆ ಬರ್ಲಿಕ್ಕೆ ಯಾಕೋ ತಡ ಮಾಡ್ತಾ ಇದೆ ಅಷ್ಟೆ. ಅಂತೂ ಇಂತೂ ಭಾರದ ಕೆಲಸ ಹೇಳೋ ಹಾಗಿಲ್ಲ ಅಂತ. ಭಾರದ ಕೆಲಸ ಹೇಳಬೇಡಿ. ಹಾಗೇನೆ ನ ಪುನಃ ಕದಾಪಿ ಏನಾಂ ತ್ಯಜೇತ್. ಇವಳನ್ನು ನಾವು ಕನ್ಯೆ ದಾನ ಮಾಡಿದ ಮೇಲೆ ತ್ಯಜೇತ್ನ, ಯಾವತ್ತೂ ಇವಳನ್ನು ಬಿಟ್ಟೋಗೋ ಹಾಗಿಲ್ಲ. ಬಿಟ್ಟೆ ಅಂತ ಹೇಳಿ ನಮ್ಮ ಕಿವಿಗೆ ಬರೋ ಹಾಗಿಲ್ಲ. ಎರಡನೇ ನಿಯಮ, ಜಾತು ಹತ್ರ ನ ಕುಪ್ಪೇತ್. ಇವಳ ವಿಷಯದಲ್ಲಿ ಕೋಪಗೊಳ್ಬಾರ್ದಂತ. ಏನೋ ಮಾಡ್ತಾಳು ಅವಳು ಮಾಡದೇ ಇರೋದಿಲ್ಲ ಮತ್ತು ಮನೆಯೊಳಗೆ ಅಂಥೇಳಿ ಸಿಡಿ ಹಾತ್ರೆ ಹಿಂಗೆ ಕೋಪಗೊಳ್ಳೋ ಹಾಗಿಲ್ಲ, ಇವಳನ್ನು ಬಿಟ್ಟು ಹೋಗೋ ಹಾಗಿಲ್ಲ, ಭಾರದ ಕೆಲಸ ಹೇಳೋ ಹಾಗಿಲ್ಲ. ಇಷ್ಟೆಲ್ಲ ನಿಯಮ ಹಾಕಿ ಗೃಹಾತು ತರ್ಹಿ ಅಬ್ಜಮುಖೀಂ ಕರಂನಃ. ಈ ನಿಯಮಕ್ಕೆ ನಿಮಗೆ ಒಪ್ಪಿಗೆ ಇದ್ದರೆ ಇವಳನ್ನು ಗೃಹಾತು ಪಾಣಿಗ್ರಹಣ ಮಾಡಲಿ ನಿಮ್ಮ ಹುಡುಗ ಅಂತ
ಕೆಲವರು ಹಿರಿಯರೆಲ್ಲ ಕನ್ಯೆ ಕಡೆ ಇದ್ದವ್ರು ಈ ಥರದ ಕಂಡೀಷನ್ ಹಾಕಿದ್ರಂತ. ಇನ್ನು ಕೆಲವ್ರು ಕೂತಿದ್ರು, ಬಹಳ ಬೇಕಾದವರೇ ರುಕ್ಮಿಣಿಗೆ ಅಂತ ಅಂದ್ಕೊಡ್ಬೇಕು. ಅವ್ರು ಕೆಲವ್ರು ಹೊಸದು ಸೇರಿಸಿದ್ರು, ನಮ್ದು ಇನ್ನೂ ಸ್ವಲ್ಪ ಇದೆ ಕಂಡೀಷನ್ ಅಂದ್ರಂತ. ಕೃಷ್ಣ ಮೊದಲೇ ಹೇಳಿದ್ದ, ಅವ್ರು ಏನೇ ಮಾತಾಡಿದ್ರು ಇಲ್ಲ ಅಂತ ಅನ್ಬೇಡಿ ಅಂದಿದ್ದ. ಅವ್ರು ಏನು ಹೇಳಿದ್ರು ಹೂ ಅಂದ್ರಿ, ಇಲ್ಲದೇ ಇದ್ರೆ ಕೆಲಸ ಕೆಟ್ಟು ಹೋಗ್ತದೆ. ಸರಿ ಅಂತ ಸಂದೇಶ ಮಾತ್ರಮಭಿವೀಕ್ಷ್ಯ ಗೃಹೇ ಹರೇ ಗೃಹನ್ನಃ. ಈಗ ತವ್ರ ಮನೆ ಕಡೆಯಿಂದ ಆಗಾಗ ಸಂದೇಶ ಕಳಿಸ್ತಾರೆ, ಏನೋ ಪತ್ರ ಬರೆದು ಕಳಿಸ್ತಾರೆ, ಇಂಥ ಕಾರ್ಯಕ್ರಮ ಇದೆ, ನೀನು ಬಂದರೆ ಚೆನ್ನಾಗಿರ್ತದೆ ಅಂತ. ಸಂದೇಶ ನೋಡಿದ ಕೂಡಲೇ ವರ ಏನು ಮಾಡ್ಬೇಕು, ಇವನು ವಧುವನ್ನು ಕರ್ಕೊಂಡು ಯಾರ ಮನೆಯಿಂದ ಪತ್ರ ಬಂದಿದೆ ತವ್ರ ಮನೆ ಕಡೆ ಅಂತ ಹುಡುಕಿ ಅವ್ರ ಮನೆಗೆ ಹೋಗಿ ಬಿಟ್ಟು ಬರ್ಬೇಕು. ಇದು ಮತ್ತೊಂದು ಕಂಡೀಷನ್ನು ಅಂದರು. ಅದಕ್ಕೂ ಹ್ಞೂ ಅಂದರು, ಆಯ್ತು ಬರ್ತೇವೆ ಅಂತಂದ್ರು. ಸಂಪ್ರೇಷಯಿಷ್ಯಸಿ ಕರಿಷ್ಯಸಿ ನಾನ್ಯ ಪತ್ನೀಂ. ಎರಡನೇ ನಿಯಮ, ಅನ್ಯ ಪತ್ನೀಂ ನ ಕರಿಷ್ಯಸಿ. ಬೇರೆ ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ, ಬೇರೆ ಮದುವೆ ಮಾಡ್ಕೊಳ್ಳಿಕ್ಕಿಲ್ಲ, ಒಬ್ಬಳನ್ನೇ ವಿವಾಹ ಮಾಡಿಕೊಡ್ತೀವಿ. ಆಯಿತು ಒಂದು. ಬಂಧೂನ್ ಸ್ಮರಿಷ್ಯಸಿ. ಯಾರನ್ನಾದರೂ ಮನೆಯಲ್ಲಿ ನೆನಪಾಯಿತು, ಏನೋ ಕೆಲಸ ಮಾಡುವಾಗಲೋ ಏನೋ ಸಂದರ್ಭ ಬಂದಾಗಲೋ ನಮ್ಮ ಚಿಕ್ಕಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಭಾಳ ನನ್ನ ಬಗ್ಗೆ ಅವ್ರಿಗೆ ಅಭಿಮಾನ, ನಮ್ಮ ಅಪ್ಪನಿಗೆ, ನಮ್ಮ ಅಜ್ಜನಿಗೆ, ನಮ್ಮ ಸೋದರ ಮಾವನಿಗೆ, ಸೋದರತ್ತೆಗೆ ಅಂತೇನಾದರೂ ಅವಳು ನೆನಪಿಸ್ಕೊಂಡ್ರೆ ಬಂಧುಗಳನ್ನು ಕೂಡಲೇ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ಬೇಕಂತ. ಅವಳಿಗೆ ನೆನಪಾಯ್ತಲ್ಲ ಪಾಪ, ನೀನು ಸುಮ್ಮನೆ ಮನೆಯಲ್ಲಿ ಏನೋ ಮಾಡ್ಕೊಂಡು ಕೂತ್ರೆ ಹೆಂಗೆ? ಬಂಧುಗಳ ನೆನಪಾದರೆ ಕಳಿಸ್ಬಿಡ್ಬೇಕು. ಬಂಧು ಸ್ಮರಣೆಗೆ ಯಾವ ಕಾರಣಕ್ಕೂ ನೆಪ ಒಡ್ಡೋ ಹಾಗಿಲ್ಲ, ಕಳಿಸಲ್ಲ, ಅದು ಹಂಗಾಗಿದೆ ಹಿಂಗಾಗಿದೆ ಹೇಳೋ ಹಾಗಿಲ್ಲ. ಬಂಧೂನ್ ಸ್ಮರಿಷ್ಯಸಿ ಯದಿ ವಿಶ್ವದೋ ನಃ ತ್ವಾಂ ತರ್ಹಿ ವಲ್ಗು ವದನಾವರಯೇದ್ವರಿಷ್ಠಂ. ಇಷ್ಟು ನಿಯಮಕ್ಕೆ ಒಳಪಟ್ಟು ನಿಮ್ಮ ಹುಡುಗ ವಿವಾಹ ಮಾಡ್ಕೊಳ್ಳೋದಾದರೆ ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ, ಕನ್ಯಾದಾನ ಮಾಡಿಕೊಡ್ತೇವಂತೆ. ನಿಯಮಕ್ಕೆ ಮೊದಲು ಕಂಡೀಷನ್ ಅಪ್ಲೈ ಅಂತ ಹಾಕ್ತಾರೆ. ಈಗೆಲ್ಲ ಲೋನ್ ಕೊಡಬೇಕಾದ್ರೆ ಅದಕ್ಕೆಲ್ಲ ನಿಯಮಕ್ಕೆ ಒಳಪಟ್ಟು ಮಾಡ್ಕೊಳ್ಬೇಕಾಗ್ತದೆ. ಎಲ್ಲದಕ್ಕೂ ಹೊಂದಿದ್ರಂತೆ ವರನ ವಧುವಿನ ಕಡೆಯವರಿಗೆ ಯಾವ ರೀತಿ ಹೇಳ್ತಾರೆ ಇದು ಆಗಲಿ ಅಂತ ಹೇಳಿಬಿಟ್ಟಿದ್ರು. ಆಮೇಲೆ ವರನ ಕಡೆಯವರಿಗೆ ವಧುವಿನ ಕಡೆಯವರು ಪ್ರಶ್ನೆ ಮಾಡ್ತಾರೆ, ಕನ್ಯಾದಾನದ ವಿಷಯದೊಳಗೆ ಬಹಳ ಜಾಗರೂಕರಾಗಿರ್ಬೇಕಂತ. ಯಾಕೆ ಜಾಗರೂಕರಾಗಿರ್ಬೇಕು ಅಂದಕ್ಕೆ ಇವೆಲ್ಲ ಮಾತುಗಳು ಸಂದೇಶವಾಹಕ. ಕನ್ಯೆ ಕಡೆಯವರು ಹೇಳ್ತಾರೆ, ಎಲ್ಲದಕ್ಕೂ ಹೂ ಅಂತಿದಾರಲ್ಲ ಅಂತ. ಯಾವುದಾದ್ರೂ ಒಂದಕ್ಕೆ ತಕರಾರು ತೆಗಿಬೇಕು, ಬಿಡ ಅದಾಗಲ್ಲ ರೀ ನಮಗೆ, ನೀವು ಇದನ್ನು ಹೇಳಲಿಕ್ಕೆ ಹೋಗ್ಬೇಡ್ರಿ, ಹಿಂಗೆ ಮಧ್ಯದಲ್ಲಿ ಸ್ವಲ್ಪ ಹೇಳಬೇಕಾ ಬೇಡ? ಎಲ್ಲದಕ್ಕೂ ಹೂ ಅಂದರೆ ಸಂಶಯ ಬರ್ಲಿಕ್ಕೆ ಶುರು, ಏನೋ ವರ್ಣ ಕಡೆ ಸ್ವಲ್ಪ ಸಮಸ್ಯೆ ಇರಬೇಕು. ಯಾವುದಾದ್ರೂ ಒಂದಕ್ಕೆ ತಕರಾರು ತೆಗೆದ್ರೆ ಅಡ್ಡಿ ಇಲ್ರಿ, ಎಷ್ಟು ಚಂದ ಮಾತಾಡಿದ್ರಿ, ಬಂದಾಗ ನಮಗೂ ಅವ್ರಿಗೂ ಹೊಂದಾಣಿಕೆ ಆಯಿತು, ಮುಗಿಸಿದ್ವಿ ಅಂತ ಹಿಂಗೆ ಹೇಳಲಿಕ್ಕೆ ಇರ್ತದೆ. ಅದು ಬಿಟ್ಟು ವರ್ಣ ಕಡೆಯವ್ರು ಏನಿಲ್ದೇನೆ ಆಯ್ತು ಕಳಿಸ್ಕೊಡ್ಬೇಕಾ? ಕಳಿಸ್ಕೊಡ್ತೀವಿ. ಮತ್ತೊಬ್ಬರನ್ನ ಮದುವೆ ಬೇಡ ಮದುವೆ ಮಾಡ್ಕೊಳ್ಳೋದಿಲ್ಲ, ಹಿಂಗೆಲ್ಲ ಎಲ್ಲದಕ್ಕೂ ತಲೆ ಅಳಿಗಾಡಿಸಿದ್ರೆ ವರಂದೇನೋ ಸಮಸ್ಯೆ ಇದೆ. ಇದು ಸಹಜ, ಕಾಮನ್ ಸೆನ್ಸ್. ಅದಕ್ಕೆ ಅವರೇ ಕೇಳಿದ್ರು, ನಿಮ್ಮ ವರ ಏನು ಮಾಡ್ತಾನೆ ಅಂತ ಕೇಳಿದರು. ವರ ಏನು ಮಾಡ್ತಾನೆ? ಇವ ವರ ಸುಮ್ಮನೆ ಕೂತಿದ್ದ, ನಗನಗತ್ತ, ಮಾತೇ ಆಡ್ತಾ ಇಲ್ಲ. ಇವಾಗ ಭಾಳ ಗಂಭೀರ, ಶ್ರೀಮದ್ ಗಾಂಭೀರ್ಯ ಅಂತ ನಮ್ಮ ಕಡೆ ಹೇಳ್ತಿರ್ತಾರೆ. ಗಂಭೀರವಾಗಿ ಕೂತಿದ್ದಾನೆ ಮಹಾರಾಯ. ಅದಕ್ಕೆ ವಧುವಿನ ಕಡೆಯವರು ವರನ ಬಗ್ಗೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ನಿಮ್ಮ ಹುಡುಗ ಏನು ಮಾಡ್ತಾನೆ? ಮನೆ ಕಟ್ಸ್ಯಾನ, ಎಲ್ಲಾದರೂ ಸಂಪತ್ತು ಮಾಡಿಟ್ಟಿದ್ದಾನ, ಆಸ್ತಿ, ಸ್ಥಿರ ಚರ ಆಸ್ತಿ ಎರಡು, ಸ್ಥಿರ ಮತ್ತು ಚರ ಅಂತ. ಏನು ಆಸ್ತಿ ಮಾಡಿದಾನೆ? ನಾಳೆ ಕನ್ಯೆ ಕೊಟ್ಬಿಡೋಣ, ಏನೇನು ಇಲ್ಲದೆ ಇರೋಣ, ಏನೇನಿರಲ್ಲ, ಒಣ ಠಣ ಅಂತೇವೆ ನಮ್ಮ ಭಾಷೆ ಒಳಗೆ, ಏನೇನಿರಲ್ಲ. ಮದುವೆ ಮಾಡ್ಕೊಳ್ಳೋ ಏನೋ ಹೇಳಿರ್ತಾರೆ. ಯಾರೋ ಮೊನ್ನೆ ಹಾಸ್ಯಕ್ಕೆ ಅಂತ ಮೊಬೈಲ್ನಲ್ಲಿ ಹಾಕಿದ್ರು, ಅವ್ನು ಹೇಳಿದ್ದು ಗಾರ್ಮೆಂಟ್ ಕೆಲಸ ಅಂತೆ, ಕಿವಿ ಸರಿಯಾಗಿ ಕೇಳಿದೆ ಗೋರ್ಮೆಂಟ್ ಕೆಲಸ ಅಂತ ಕೇಳಿದೆ. ನನಗೆ ಇಲ್ಲ, ನಾನು ಹೇಳಿದ್ದೆ ಗಾರ್ಮೆಂಟ್ ಕೆಲಸ ಅಂತ ಅವನು ವಾದ, ಇಲ್ಲ ನೀನು ಗೋರ್ಮೆಂಟ್ ಹೇಳಿದ್ದೆ ಅಂತ ಅವ್ರು ವಾದ. ಗಾರ್ಮೆಂಟು ಗೋರ್ಮೆಂಟೇ ಇಷ್ಟು ವ್ಯತ್ಯಾಸ ಆಗಿಬಿಟ್ರೆ ಈ ಕನ್ಯೆ ಕೊಡೋರು ಹೆಂಗೆ ಕೊಡಬೇಕು? ಇವಾಗಂತೂ ನೂರಾರು ವ್ಯವಸ್ಥೆಗಳು ಬೇರೆ. ಆ ಮೊಬೈಲ್ನಲ್ಲಿ ತೋರಿಸೋ ಹುಡುಗಿ ಫೋಟೋನೇ ಬೇರೆ ಆಗಿರ್ತದೆ, ಆ ಬ್ರೋಕರ್ ಮನೆಗೆ ತೋರಿಸೋರು ಕನ್ಯೆನೇ ಬೇರೆ ಆಗಿರ್ತದೆ. ಹೀಗೆಲ್ಲ ಆದರೆ ಏನು ಸಮಸ್ಯೆ? ಇದು ನೋಡಿ, ಎಲ್ಲ ಕಾಲದಲ್ಲೂ ಹೀಗಿರ್ತಾವೆ.
ಅದಕ್ಕೆ ಕನ್ಯೆ ಕಡೆಯವರು ಬಹಳ ಜಾಗೃತ ವಹಿಸ್ಬೇಕು ಅಂತ ಹೇಳಿ ಎಲ್ಲ ವಿವರಣೆ ಕೇಳಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಆವಾಗಿನಿಂದ. ಏನೋ ಸುಮ್ಮನೆ ಯಾರ್ದೋ ಹೆಸರು ಹೇಳ್ಕೊಂಡು ಕನ್ಯಾ ಕೊಟ್ಬಿಡೋಣ, ನಾವು ಏನ್ರಿ ಅವ್ರ ಆಸ್ತಿ ಏನು ಅವ್ರ ಅಂತಸ್ತೇನು, ದಿನಾ ಹುಡುಗ ಕಾರಲ್ಲೇ ಅಡ್ಡಾಡ್ತಾನೆ. ಯಾವ ಕಾರಲ್ಲಿ? ಓಲಾ ಕಾರಲ್ಲಿ ಡ್ರೈವರ್ ಅವ ಅಲ್ರಿ, ಕಾರಲ್ಲಿ ಅಡ್ಡಾಡ್ತಾನ ಅಂತ ಹೇಳಿ ವರ ಕೊಟ್ಟು ಭಾರಿ ಚಲೋ ಇದ್ದಾನಂತ ಕೊಟ್ವಿ. ನೋಡಿದ್ರ ಅವ ಹಿಂಗಿದ್ದಾನ ನಮ್ಗೆ ಗೊತ್ತಿರ್ಲಿಲ್ಲ. ಯಾರ್ದೋ ಮನಿ ಕಾರ್ ತಗೊಂಡು ನನ್ನ ಮನಿ ಕಾರ್ ಅಂದ್ರೆ ಹೆಂಗಪ್ಪ? ಇಂಥವು ಎಷ್ಟಾಗ್ಯಾವೋ ಏನೋ ಬಹಳ ಕಡೆ ಆಗ್ಬಿಟ್ಟಾವ ಇಂಥವೆಲ್ಲ. ಅದಕ್ಕೆ ಆ ಎಚ್ಚರಿಕೆ ಇರಲಿ ಅಂತ ಶಾಸ್ತ್ರಗಳು ಎಚ್ಚರಿಕೆ ಕೊಡ್ತಾವೆ. ಕನ್ಯೆ ಕೊಡುವಾಗ ವರನ ಬಗ್ಗೆ ಬಹಳ ವಿಮರ್ಶೆ ಮಾಡಬೇಕು ಅಂತ ಅವರಿಗೆ ಜವಾಬ್ದಾರಿ ಹಾಕಿದ್ದಾರೆ. ವರನ ಲಕ್ಷಣಗಳನ್ನು ಹೇಳಿದ್ದಾರೆ. ವರ ಎಂಥ ಲಕ್ಷಣ ಇದ್ರೆ ಕನ್ಯೆ ದಾನ ಮಾಡಲಿಕ್ಕೆ ಯೋಗ್ಯ ಅಂತ. ಇದಕ್ಕೆ ತಕ್ಕಂತೆ ಕನ್ಯೆ ಲಕ್ಷಣ ಹೇಳಿದ್ದಾರೆ. ಕನ್ಯೆಯ ಅವಲಕ್ಷಣ, ವರನ ಅವಲಕ್ಷಣ ಅಂದ್ರೆ ಇಂಥ ದುರ್ಲಕ್ಷಣಗಳಿದ್ರೆ ಅಂಥ ವರನಿಗೆ ಕನ್ಯೆ ದಾನ ಮಾಡಬಾರ್ದು ಅಂತಿದೆ ಅಂತ. ಇಂಥ ದುರ್ಲಕ್ಷಣಗಳಿದ್ರೆ ಕನ್ಯೆಯನ್ನ ದಾನ ತಗೊಳ್ಬಾರ್ದು ಅಂತಿದೆ ಅಂತ. ಇನ್ನು ಸ್ವಲ್ಪ ದಿವಸದಲ್ಲಿ ಅವೆಲ್ಲ ಈಗಲೇ ಸಿಗ್ಲಿಕ್ಕೆ ಪ್ರಾರಂಭ ಆಗಿದೆ ಗೂಗಲ್ನಲ್ಲಿ. ಇನ್ನೆಲ್ಲ ಮುಂದೆ ಇನ್ನೂ ಚೆನ್ನಾಗೇ ಸಿಗ್ತದೆ, ಅವೆಲ್ಲ ವಿವರಣೆ ಸಿಗ್ತದೆ. ಯಾವ ವರನಿಗೆ ಯಾವ ಕನ್ಯೆ ಯೋಗ್ಯ, ಯಾವ ಕನ್ಯೆಗೆ ಯಾವ ವರ ಶ್ರೇಷ್ಠ ಅಂತ ಒಂದು ವ್ಯವಸ್ಥೆ ಇದೆ. ಅದಕ್ಕಿಷ್ಟು ಚರ್ಚೆ ಮಾಡಿದ್ದಕ್ಕೆ ರಾಜರು ಭಾರಿ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ನಮ್ಮ ವರ್ಣ ವೈಭವ ಏನು ಕೇಳ್ತೀರಿ? ಆ ವೈಭವವನ್ನ ಮನಸ್ಸಿನಲ್ಲಿ ತಂದುಕೊಳ್ಳಿಕ್ಕೆ ಬಹಳ ಹೊತ್ತು ಬೇಕಾಗ್ತದೆ ನಿಮಗೆ ಅಂದ್ರೆ ಅಷ್ಟು ಮಾಡಿದಾನೆ ನಮ್ಮ ಭಗವಂತ. ಅಂಥ ವರ ಈತ. ಅವರಿಗೆ ಆ ಹೆಮ್ಮೆ ಇದೆ. ವಾದರಾಜರಿಗೆ ಭಗವಂತನ ಗುಣ ಹೇಳಬೇಕು, ವೈಭವ ಹೇಳಬೇಕು ಅಂದ್ರೆ ಭಾರಿ ಹೆಮ್ಮೆ, ಬಹಳ ಸಂತೋಷ. ಯಾಕಂದ್ರೆ ವೇದ ಪುರುಷನೇ ಅಷ್ಟು ಹೆಮ್ಮೆ ಪಡ್ತಾನೆ. ಏತಾವಾನಸ್ಯ ಮಹಿಮಾ ಅಥೋ ಜ್ಯಾಯಾಶ್ಚ ಪುರುಷಃ. ದೇವರ ಮಹಿಮೆ ಹೇಳಬೇಕಂದ್ರೆ ಸಂತೋಷದಿಂದ ಹೇಳಬೇಕಂತ, ಇದೆಲ್ಲ ಹೇಳ್ಬಿಡ್ಬಾರ್ದು. ಮುಖ ಎಲ್ಲ ಭಾಳ ಕಿವುಚಿಕೊಂಡು ಆ ದೇವ್ರ ಪೂಜೆ ಮಾಡುವಾಗಲೂ ಹಾಗೆ ಕಿವುಚಿಕೊಂಡು ಮಾಡ್ತೀವಿ. ಎಲ್ಲಿರ ಸಿಕ್ಕಪ್ಪ ಈ ಮಾರಾಯ ಅಂಥೇಳಿ ಅವನಿಗೆ ಗಂಧ ಉಗ್ಗಿ ನೀರು ಉಗ್ಗಿ. ಭಗವಂತನ ಬಗ್ಗೆ ಹಂಗೆ ಮಾಡಬಾರ್ದು. ಯಾರೇ ಕೇಳಲಿ, ಯಾರೇ ಎಂಥದ್ದೇ ಮಾತನಾಡಲಿ, ಭಗವಂತನ ಮಹಿಮೆ ಹೇಳುವಾಗ ಒಂದೊಳ್ಳೆ ಧ್ವನಿಯಿಂದ ಅವರಿಗೆ ಮನಮುಟ್ಟುವ ಹಾಗೆ ದೇವರ ಬಗ್ಗೆ ಸ್ಮರಣೆ ಬರ್ಬೇಕು. ಹಾಗೆ ಮಾಡಬೇಕು. ರಾಜರು ಹೇಳ್ಕೊಡ್ತಾರೆ, ಎಲ್ಲಾದರೂ ದೇವರ ಬಗ್ಗೆ ಕೇಳಿದ್ರೆ ಈ ಶ್ಲೋಕ ಹೇಳ್ರಿ ನೀವು, ಅವನು ಏನು ಕೊಟ್ಟಿದ್ದಾನೆ ಅಂತ. ಬ್ರಹ್ಮಾಂಡಾಖ್ಯ ಗೃಹಂ ಚತುರ್ದಶಲಸತ್ ಪ್ರಾಸಾದ ಶೋಭಂ ಹರೇಹೇ ಸಾಧ್ವೀಯಂ ಸತತಂ ವಿಚಾರಯತು ಸನ್ಮಧ್ಯೆ ಗೃಹಸ್ಯೋಚಿತಂ ಸ್ವರ್ಣಾದ್ರಿಕ್ಷಿತಿಧಾನ್ಯ ರತ್ನಲವಣಕ್ಷೀರೇಕ್ಷು ಸರ್ಪಿರ್ದಧಿ ಸ್ವಾದೂದಾದಿಸುತಾಶ್ಚ ಪದ್ಮಜಮುಖಾನ್ ತೇಷಾಂ ಧುರಂ ಮಂದಿರಂ. ವರ ಅಂದ್ರೆ ಹೀಗಿದ್ದಾನೆ. ಬ್ರಹ್ಮಾಂಡ ಅನ್ನೋ ಹೆಸರಿನ ಒಂದು ದೊಡ್ಡ ಮನೆ ಕಟ್ಟಿಸಿದಾನೆ ಅಂತ ವಿವರಣೆ ಕೊಟ್ರಂತೆ. ಇಂಥ ಮನೆ ಅದು 14 ಅಂತಸ್ತಿದೆ ಅಂತ. ಸ್ವರ್ಲೋಕ, ಭುವರ್ಲೋಕ, ಜನೋಲೋಕ, ತಪೋಲೋಕ, ಮಹರ್ಲೋಕ, ಇನ್ನು ಕೆಳಗಡೆ ಭೂಲೋಕ, ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಪಾತಾಳ. 14 ಅಂತಸ್ತಿನ ಮನೆ ಸಾಕಲ್ಲ. 14 ಅಂತಸ್ತಿನ ಒಬ್ಬಳು ಹುಡುಗಿ ಎಷ್ಟು ಅಡ್ಡಾಡ್ಯಾಳ ಪಾಪ, ಕಾಲು ನೋವು ಬಂದು ಹೋಗ್ತದಷ್ಟೆ. ಅದಕ್ಕೆ 14 ಅಂತಸ್ತಿನ ಮನೆ ಕಟ್ಟಿಸಿದಾನೆ. ಅಂಥ ಮನೆಯಲ್ಲಿ ನಿಮ್ಮ ಹುಡುಗಿಯನ್ನು ಕನ್ಯಾದಾನ ಮಾಡಿಕೊಟ್ಟ ಮೇಲೆ ಅವಳಿಗೆ ಎಲ್ಲಿ ಬೇಕನ್ನಿಸ್ತದೆ ಅಲ್ಲಿರಲಿ ಅಂತಂದ್ರಂತೆ. ಸಾಧ್ವೀಯಂ ಸತತಂ ವಿಚಾರಯತು. ಅಲ್ಲಿ ಬೇಡ, ಸ್ವರ್ಲೋಕ ಯಾಕೋ ಸ್ವಲ್ಪ ಬೇಸರಾಯಿತು ಅಂದರೆ ಮಹರ್ಲೋಕಕ್ಕೆ ಬರಲಿ. ಸತತಂ ವಿಚಾರಯತು, ಯಾವಾಗಲೂ ಅವಳು ಸಂಚರಿಸ್ಕೊಂಡಿದ್ರೆ ಸಾಕು. ಮನೆಯಲ್ಲಿ ಹೆಣ್ಣು ಅಂತಾದವಳು ಗೃಹಿಣಿ ಅಂತ ಕರೆಸ್ಕೊಳ್ತಾಳೆ. ಮನೆ ಎಲ್ಲ ವ್ಯವಸ್ಥೆಗಳು ಅವಳಿಗೆ ಪರಿಚಯ ಇರಬೇಕಂತ, ಅದಕ್ಕೆ ಅವಳು ಗೃಹಿಣಿ. ಏನು ಗೊತ್ತಿಲ್ಲ ಅಂತಲ್ಲ, ಇಂಥ ಕಡೆಯಲ್ಲಿ ಇಂಥದ್ದಿದೆ, ಇಂಥ ಸಮಯದಲ್ಲಿ ಇಂಥದ್ದು ಬೇಕು, ಅವಳಿಗೆ ಎಲ್ಲ ಗೊತ್ತಿರಬೇಕು. ಅದಕ್ಕೆ ಅಲ್ಲೇ ಅವತ್ತೇ ಹೇಳಿದ್ದಾರೆ, ಲಕ್ಷ್ಮೀದೇವಿ ಹೇಗಿದ್ದಾಳೆ ಅಂದರೆ ಬ್ರಹ್ಮಾಂಡದ ಮನೆಯೊಳಗೆ ಪರಮಾಣುವಿನಷ್ಟು ಜಾಗದೊಳಗೂ ಏನಿದೆ ಅಂತ ಎಲ್ಲ ಗೊತ್ತಿದೆ ಅಂತ. ಅವಳಿಗೆ ಎಲ್ಲ ಕಡೆಯಲ್ಲಿ ಏನೇನಿದೆ ಎಲ್ಲ ತಿಳ್ಕೊ. ಅದಕ್ಕೆ ಅವಳು ಗೃಹಿಣಿ. ಗೃಹಸ್ಥ ಯಾರು? ಭಗವಂತ ನಾರಾಯಣ. ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ ಅಂತಾರೆ ಮಧ್ವಾಚಾರ್ಯ. ಅದಕ್ಕೆ ಎಂಥ ಮನೆ ಕಟ್ಟಿಸಿಯ, ಅವ್ಯಾಕೃತ ಗೃಹಸ್ಥ ನೀನೊಬ್ಬನೇ ಸ್ವಾಮಿ, ನಾವೆಲ್ಲ ಒಣ ಸನ್ಯಾಸಿಗಳಷ್ಟೇ ಅಂತಾರೆ ಮಧ್ವಾಚಾರ್ಯ. ನೀನು ಅವ್ಯಾಕೃತ ಗೃಹಸ್ಥ,
ಅವ್ಯಾಕೃತ ಅಂತ ಅದಕ್ಕೆ ಅವಳಿಗೆ ಹೆಸರು. ಅವ್ಯಾಕೃತ ಆಕಾಶ ಅಂತ ಯಾರಿಗೆ ಹೆಸರು? ಲಕ್ಷ್ಮೀದೇವಿ. ಅವಳಿಗೆ ಗೊತ್ತಿಲ್ಲದ ಜಾಗವೇ ಇಲ್ಲ, ಅದಕ್ಕೆ ಅವಳು ಗೃಹಿಣಿ. ಅಂಥ ಗೃಹಿಣಿಯನ್ನೇ ವಿವಾಹ ಮಾಡಿಕೊಂಡಂತ. ಅದಕ್ಕೆ ಯಾರೋ ಸಾಮಾನ್ಯ ಸ್ತ್ರೀಯನ್ನು ಮದುವೆ ಮಾಡ್ಕೊಂಡಿರೋಣ, ಏನು ಕೇಳಿದ್ರು ಗೊತ್ತಿಲ್ಲ ಅಂತ. ಏನೇ ಕೇಳ್ರಿ ಇದು ಏನು ಗೊತ್ತಿಲ್ಲ. ಅಂಥ ಗೃಹಿಣಿಯನ್ನ ವಿವಾಹ ಮಾಡಿಕೊಂಡ್ರೆ ಭಗವಂತನ ಸ್ಥಿತಿ ಏನಾಗಬೇಡ. ಆಮೇಲೆ ಅನಂತ ಜೀವರಾಶಿಗಳನ್ನು ಸಲಹಬೇಕು, ಸಾಕಬೇಕು, ಅವರಿಗೆಲ್ಲ ಮೋಕ್ಷ ಕೊಡಿಸ್ಬೇಕು, ಸಾಧನ ಮಾಡಿಸ್ಬೇಕು. ಆ ಗೃಹಿಣಿ ಹಾಗಿದ್ದಾಳೆ. ಅದಕ್ಕೆ ಹೇಳ್ತಾರೆ, ಇಯಂ ಸಾಧ್ವಿ, ನಿಮ್ಮ ಈ ಸಾಧ್ವಿ ಶಿರೋಮಣಿ ಲಕ್ಷ್ಮೀದೇವಿ ರುಕ್ಮಿಣಿ ಸತತಂ ಗೃಹಸ್ಯ ತನ್ಮಧ್ಯೆ ಸಂವಿಚಾರಯತು. ಚೆನ್ನಾಗಿ ವಿಚಾರ ಮಾಡ್ಕೊಂಡು ಇಟ್ಬಿಟ್ಟು ಎಲ್ಲೆಲ್ಲಿ ಏನೇ ನಡೀತಾ ಇದೆ ಅಂತ ಅವಳಿಗೆ ಗೊತ್ತಿರ್ತದೆ. ಆಯಿತು, ಬಂಗಾರ ಮಾಡಿದಾನ ಅಂತ ಕೇಳಿದ್ರಂತೆ ವಧುವಿನ ಕಡೆ. ನಮ್ಮ ಹುಡುಗಿ ಸ್ವಲ್ಪ ಬಂಗಾರದ ಹುಚ್ಚು ಜಾಸ್ತಿ. ಅವ ಹಿರಣ್ಯ ವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಹಿರಣ್ಯವರ್ಣ, ಅವಳ ಮೈ ಬಣ್ಣ ಬಂಗಾರದ್ದು, ಲಕ್ಷ್ಮೀದೇವಿದು. ಹಾಕೊಳ್ಳುವ ಆಭರಣಗಳೆಲ್ಲ ಬಂಗಾರದ್ದೇ. ಅವಳ ಅಭಿಮಾನಿಯೂ ಬಂಗಾರಕ್ಕಾಗಿದ್ದಾಳೆ. ಅವಳು ಎಲ್ಲಿ ಹೋದರೂ ಬಂಗಾರ. ಲಕ್ಷ್ಮೀ ಅಂದರೆ ಬಂಗಾರ ಮೇಳಂತವಳು. ಅಷ್ಟು ಬಂಗಾರ ಅವಳಿಗೆ ಬೇಕು. ನಿಮ್ಮ ಹುಡುಗ ಏನು ಬಂಗಾರ ಮಾಡಿದ್ದಾನೆ? ಅದಕ್ಕೆ ವಾದರಾಜರಂತಾರೆ, ನಮ್ಮ ಹುಡುಗ ಒಂದು ಬಂಗಾರದ ಪರ್ವತನೇ ಅವಳ ಹೆಸರಿಗಿಡ್ತಾನೆ ಬರಲಿ ಅಂತಂದ್ರೆ. ಯಾವುದು? ಸ್ವರ್ಣಾದ್ರಿ. ಈ ಬ್ರಹ್ಮಾಂಡದ ಮಧ್ಯದ ಕೇಂದ್ರ ಬಿಂದು ಬಂಗಾರದ ಪರ್ವತ ಅಂತ. ಅದು 1,00,000 ಯೋಜನ ಉದ್ದ ಇದೆ, 1,00,000 ಯೋಜನ ಅಗಲ ಇದೆ ಅಂತ. 1,00,000 ಯೋಜನ ಉದ್ದ ಅಗಲ ಅಂಥ ಪರ್ವತ ಪೂರ್ಣ ಬಂಗಾರಮಯವಾಗಿದೆ. ಸಾಕಲ್ಲ, ಬಂಗಾರ, ಗಟ್ಟಿ ಬಂಗಾರ ಇಟ್ಟಿದ್ದಾನೆ ಭಗವಂತ, ತನ್ನ ಹೆಸರಲ್ಲೇ ಇಟ್ಕೊಂಡಿದ್ದಾನೆ. ಕ್ಷಿತಿ, ಈ 25 ಕೋಟಿ ಯೋಜನದ ಅಗಲದ ಬ್ರಹ್ಮಾಂಡದ ಒಳಗೆ ಅಷ್ಟೇ ಯೋಜನದ ಭೂಮಿ ದೇವರ ಹೆಸರಿಗಿದೆ. ಇನ್ಯಾರ ಹೆಸರಿಗಿದೆ ಭೂಮಿ? ಕ್ಷಿತಿ, ಇಲ್ಲಿ ಬೆಳೆಯುವ ಧಾನ್ಯ ಅದು ಅವನ ಹೆಸರಿಗಿದೆ. ಹಾಗೆ ರತ್ನ, ಸಮುದ್ರದಲ್ಲಿ ಅಲ್ಲಲ್ಲಿ ಬೆಳೆಯುವ ರತ್ನ, ಹಿಮಾಲಯದ ಪರ್ವತಗಳಲ್ಲಿ ಇರುವಂಥ ರತ್ನ ಎಲ್ಲ ಅವನೇ ಮಾಡಿಕೊಂಡಿದ್ದಾನೆ. ಎಂಥೆಂಥ ರತ್ನಗಳು, ಎಲ್ಲ ರತ್ನಗಳು ಅವನ ಹೆಸರಿಗಿದೆ. ಉಪ್ಪು ನೀರಿನ ಸಮುದ್ರನೇ ಇಟ್ಟಿದ್ದಾನಂತೆ. ಉಪ್ಪಿಂದೊಂದು ಸಮುದ್ರ ಬೇರೆ, ಹಾಲಿನ ಸಮುದ್ರ ಬೇರೆ, ಕಬ್ಬಿನ ರಸದ ಸಮುದ್ರ ಅಂತ. ಅದನ್ನ ಯಾಕೆ ತಯಾರು ಮಾಡಿದಾನು ಅಂತ, ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಜ್ಯೂಸ್ ಕೊಡಲಿಕ್ಕೆ ಅಂತ ಮಾಡಿದ್ದಾನೆ. ಪಾಪ ಬಳಲಿ ಬಂದಿರ್ತಾರೆ, ಲಕ್ಷ್ಮಿಗೆ ಹೇಳ್ತಾನೆ ಅವನಿಗೆ, ನೋಡೋ ಕಬ್ಬಿನ ರಸದ ಜ್ಯೂಸ್ ಕೊಟ್ಬಿಡು ಅಂತ ಹೇಳ್ಬಿಡ್ತಾನೆ ದೇವನು. ಹಿಂಗೆ ಕಬ್ಬಿನ ರಸದ ಸಮುದ್ರ. ಸರ್ಪಿ ಅಂತ ಸಂಸ್ಕೃತದಲ್ಲಿ, ಸರ್ಪಿ ಅಂದ್ರೆ ತುಪ್ಪ. ತುಪ್ಪದ್ದೊಂದು ಸಮುದ್ರ ಇದೆ, ಘೃತ ಸಮುದ್ರ ಅಂತ ಹೆಸರು ಅದಕ್ಕೆ. ದಧಿ ಸಮುದ್ರ ಬೇರೆ, ಘೃತ ಸಮುದ್ರ ಬೇರೆ, ಇಕ್ಷುರಸ ಸಮುದ್ರ ಬೇರೆ, ಕ್ಷೀರ ಸಮುದ್ರ ಬೇರೆ. ಇಷ್ಟು ಸಮುದ್ರಗಳನ್ನು ತನ್ನ ಹೆಸರಿಗೆ ಇಟ್ಕೊಂಡಿದ್ದಾನೆ. ಸಿಹಿ ನೀರಿನ ಸಮುದ್ರ ಬೇರೆ, ಉಪ್ಪು ನೀರಿನ ಸಮುದ್ರ ಬೇರೆ. ನಾವು ಬರೀ ಉಪ್ಪು ನೀರಿನ ಸಮುದ್ರ ಅಷ್ಟೇ ನೋಡ್ತೀವಿ. ಆದರೆ ಭಗವಂತ ಸಿಹಿ ನೀರಿನ ಸಮುದ್ರ ಸೃಷ್ಟಿ ಮಾಡಿದ್ದಾನೆ. ಇಷ್ಟು ಸಮುದ್ರಗಳನ್ನು ತನ್ನ ಹೆಸರಿಗೆ ಇಟ್ಕೊಂಡಿದ್ದಾನೆ. ಇನ್ನೂ ಏನು ಸಂಪತ್ತು ಬೇಕು ಹೇಳ್ರಿ. ಇವಾಗೆಲ್ಲ ಸಣ್ಣ ಸಣ್ಣ ಐಲ್ಯಾಂಡ್ ಖರೀದಿ ಮಾಡ್ತಾರೆ ಭಾರಿ ಶ್ರೀಮಂತರು ಅಂತ. ಆದರೆ ಇಲ್ಲೆಲ್ಲ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಂಡು ಸಾಕು ಅಂತ ಅನಿಸಿದ್ರೆ ಸ್ವಲ್ಪ ದಿವಸ ಹೋಗಿ ಆ ಸಮುದ್ರದ ಮಧ್ಯದ ದ್ವೀಪದಲ್ಲಿ ವಾಸ ಮಾಡಿ ಬರ್ತಾರಂತೆ. ಹಿಂದೆಲ್ಲ ರಾಜ ಮಹಾರಾಜರು ಹಾಗೆ ಇರ್ತಿದ್ರು. ಅದು ವೈಭವ, ಅವರವರಿಗೆ ದೇವರು ಕೊಟ್ಟ ಸಂಪತ್ತಿಗೆ ತಕ್ಕಂತೆ. ದೇವರು ಕೊಟ್ಟ ಸಂಪತ್ತಿನ ವೈಭವ ಬಳಸೋರೇ ಹೀಗಿದ್ದಾರೆ ಅಂದರೆ ಅವ್ರದ್ದೇ ಒಂದು ಖಾಸಗಿ ವಿಮಾನಗಳು ಬೇರೆ, ಖಾಸಗಿ ದ್ವೀಪಗಳು ಬೇರೆ, ಖಾಸಗಿ ಫಾರ್ಮ್ ಹೌಸ್ ಬೇರೆ, ಎಲ್ಲ ಖಾಸಗಿ ಅಂತಾರೆ. ಇರೋದು ದೇಶದೊಳಗೆ. ಒಂದು ದೇಶದ ಒಬ್ಬ ಶ್ರೀಮಂತ ವ್ಯಾಪಾರಿನೇ ಇಷ್ಟು ಖಾಸಗಿತನವನ್ನು ಮೆರಿತಾನೆ ಅಂತಂದ್ರೆ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಸ್ವತಂತ್ರ ಎಷ್ಟು ಖಾಸಗಿತನ ಮೆರಿಲಿಕ್ಕಿಲ್ಲ. ಅದು ದೇವರವ ಅಂತಾರೆ. ಅದಕ್ಕೆ ಅದೇ ಅವನ ಮಹಿಮೆ. ಅದಕ್ಕೆ ಸ್ವರ್ಣಾದ್ರಿ ಕ್ಷಿತಿಧಾನ್ಯ ರತ್ನ ಲವಣ ಕ್ಷೀರೇಕ್ಷು ಸರ್ಪಿರ್ದಧಿ ಸ್ವಾದೋದಾದಿ. ಆಮೇಲೆ ಕೇಳಿದ್ರು, ಇಷ್ಟು ಸಂಪತ್ತಿದೆ ಅಂತಿದ್ದೀರಿ, ಬಂಗಾರ ಮಾಡಿದಾನೆ ಅಂತಿದ್ರಿ, ಮನೆ ಕಟ್ಟಿಸಿದಾನೆ ಅಂತಿದ್ರಿ, ಇನ್ನೂ ಯಾಕೆ ಮದುವೆ ಆಗಿಲ್ಲ ಅಂತ. ಇದೇ ನಮ್ಮ ಸಮಸ್ಯೆ ಅಂದ್ರು. ಎಲ್ಲ ಇದ್ದು ಆಗಿಲ್ಲ ಅಂದ್ರೆ ಏನೋ ಬಹಳ ಮುಖ್ಯ ಸಂಶಯ ಬರೋದಲ್ಲೇ. ಏನಿರ್ಲಿಲ್ಲರಿಪ್ಪ, ಹಂಗಾಗಿ ಯಾರೂ ಕನ್ಯೆ ಕೊಡ್ಲಿಕ್ಕೆ ಮುಂದೆ ಬಂದಿರಲಿಲ್ಲ ಅಂದರೆ ಬೇರೆ. ಎಲ್ಲ ಅದ ಅಂತೀರಿ, ಮದುವೆ ಆಗಿಲ್ಲ ಅಂತೀರಿ,
ಮತ್ತು ಮದುವೆ ಆಗಿದೆ ಅಂತ ಅಂದ ಮೇಲೆ ಮತ್ತೊಂದು ಸಮಸ್ಯೆ ಕೇಳ, ಇಷ್ಟೆಲ್ಲ ಇದ್ದು ಲಗ್ನ ಆಗಿ ಮಕ್ಕಳು ಯಾಕಾಗಿಲ್ಲ ಅಂತಾರೆ. ಮತ್ತೆ ಈ ಪ್ರಪಂಚದ ಮಾತಿನ ಧಾಟಿನೇ ಹಂಗಿರ್ತದೆ. ಲಗ್ನ ಆಗಿಲ್ಲ ಅಂತ ಸ್ವಲ್ಪ ದಿವಸ ಬೈತಿರ್ತಾರೆ, ಆ ಬೈಯೋದು ನೋಡಿ ಲಗ್ನ ಆದ ಅಂದರೆ ಆದ್ಮೇಲೆ ಮತ್ತೆ ಶುರು ಮಾಡ್ತಾರೆ, ಅಲ್ಲ ಇಷ್ಟು ದಿವಸ ಆಯ್ತು ಲಗ್ನ ಆಗಿ ಮತ್ತೆ ಮಕ್ಕಳು ಯಾಕಾಗಿಲ್ಲ ಅಂತಾರೆ. ಎಲ್ಲದಕ್ಕೆ ಬಾಧ್ಯಸ್ಥ ಭಗವಂತನೇ ಆಗ್ತಾನೆ. ಅದಕ್ಕೆ ಭಗವಂತ ಹೇಳ್ದ, ಮಕ್ಕಳಾಗಿದ್ದಾರೆ, ಮದುವೆನೂ ಆಗಿದ್ದಾನೆ ಅಂತಂದ್ರಂತೆ. ಅಲ್ಲಿದ್ದ ವರ್ಣ ಕಡೆಯವರು ಸ್ವಾದೂದಾದಿ ಸುತಾಶ್ಚ ಪದ್ಮಜ ಮುಖಾನ್, ಅವನಿಗೆ ಮಕ್ಕಳು ಆಗಿದ್ದಾರೆ ಮದುವೆ ಆದ್ಮೇಲೆ. ಯಾರು ಮಕ್ಕಳು? ಪದ್ಮಜ ಮುಖಾನ್, ಬ್ರಹ್ಮನಿಂದ ಆರಂಭ ಮಾಡಿ ತೃಣಪರ್ಯಂತಿರುವ ಜೀವರೆಲ್ಲ ಅವನ ಮಕ್ಕಳೇ ಅಂತ ಕೇಳಿದ. ಇಷ್ಟು ಮಕ್ಕಳನ್ನು ಪಡ್ಕೊಂಡು ಅವಿಭಕ್ತನಾಗಿ ಈ ಬ್ರಹ್ಮಾಂಡದ ಮನೆಯೊಳಗೆ ಅತ್ಯದ್ಭುತನಾಗಿ ರಾರಾಜಿಸ್ತಾ ಇದ್ದಾನ್ರಿ ನಮ್ಮ ಹುಡುಗ. ಏನು ಕೊರತೆ ಇದೆ ಅವನಿಗೆ, ನೀವು ಕನ್ಯೆ ಕೊಟ್ಟು ನೋಡ್ರಿ, ಆಮೇಲೆ ಅವಳು ಹೇಗಿರ್ತಾಳೆ ನಮ್ಮ ಮನೆಗೆ ಬಂದ ಮೇಲೆ ನೀವು ಚಿಂತೆನೇ ಪಡೋ ಹಾಗಿಲ್ಲ ಅಂತಂದ್ರೆ, ನೀವು ಯೋಚನೆನೇ ಮಾಡೋ ಹಾಗಿಲ್ಲ. ಅವಳನ್ನು ಕೊಟ್ಟು ನೋಡ್ರಿ, ನಿಮ್ಮ ಮನೆಯಲ್ಲಿ ಎಷ್ಟು ಸುಖವಾಗಿ ನೀವು ಬೆಳೆಸಿದ್ರೋ ಹಾಗೆಯೇ ನಮ್ಮ ಮನೆಯಲ್ಲಿ ಇರ್ತಾಳೆ ಅಂತ. ಇದು ಶ್ಲೋಕ ರಾಜರ ರಚನೆ ಮಾಡಿಕೊಟ್ಟದ್ದಿದೆ ಅಲ್ಲ, ಇದು ಮನಸ್ಸಿನಲ್ಲಿ ಯಾವಾಗಲೂ ನೆನಪಿರಬೇಕು. ಭಗವಂತ ಅಂದ್ರೆ ಯಾರು, ಅವನ ವೈಭವ ಏನು, ಅವನ ಸಂಪತ್ತೇನು ಅಂತ. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಃ ಸೂನುರ್ಗರುತ್ಮಾನ್ ರತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರುಃ ಶೇಷಶ್ಚ ಶಯ್ಯಾಸನಃ. ಎಲ್ಲ ಭಗವಂತನ ಪರಿವಾರದವರು ಅಂತ ನಾವು ದಿನಾ ಸ್ಮರಣೆ ಮಾಡಬೇಕು ಅಂತಿದೆ ಶಾಸ್ತ್ರ. ಬರೀ ವಿಷ್ಣು ಭಕ್ತರಾದರೆ ಸಾಲದು, ಭಗವಂತನ ಭಕ್ತರಾಗಿ ಭಗವಂತನ ಪರಿವಾರ ಯಾರು ಅಂತ ದಿನಾ ಕಲ್ಪನೆಯಲ್ಲಿ ತಂದುಕೊಳ್ಬೇಕಂತ ಚಿಂತನೆಯಲ್ಲಿ. ಲಕ್ಷ್ಮೀ ಜಗತ್ತಿನ ಸಂಪತ್ತಿನ ದೇವತೆ, ಯಾವ ಮಹಾವಿಷ್ಣುವಿನ ಪತ್ನಿಯಾಗಿ ಸೇವೆ ಮಾಡ್ತಾ ಇದ್ದಾಳೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಹು, ಲೋಕವನ್ನು ಸೃಷ್ಟಿ ಮಾಡಿದ ಚತುರ್ಮುಖ ಬ್ರಹ್ಮ ಯಾರಿಗೆ ಮಗನಾಗಿದ್ದಾನೆ ಅಂತ ಅನುಸಂಧಾನ ಮಾಡಬೇಕಂತ. ಯಾರ ಮಗನಾಗಿದ್ದಾನೆ? ಗರುಡ ಯಾರಿಗೆ ವಾಹನನಾಗಿದ್ದಾನೆ? ಶೇಷ ಯಾರಿಗೆ ಆಸನನಾಗಿ ಶಯ್ಯೆಯಾಗಿದ್ದಾನೆ? ಇಂಥ ಪರಿವಾರದಿಂದ ಕೂಡಿದವನು ಭಗವಂತ ವಿಷ್ಣು ಅಂತ ಅನುಸಂಧಾನ ಮಾಡ್ಲಿಕ್ಕೆ ಹೇಳ್ತಾರೆ. ಈ ವರ್ಣ ಕಡೆಯವರೆಲ್ಲ ಈ ಭಗವಂತನ ಮಹಿಮೆಯನ್ನು ವಿಸ್ತಾರ ಮಾಡಿ ಹೇಳಿಬಿಟ್ರು. ಇಂಥ ಮನಿ ಕಟ್ಸಿ, ಬ್ರಹ್ಮಾಂಡ ಅಂತ ಹೆಸರಿಟ್ಟಿದ್ದಾನ, ಮನಿ ಕಟ್ಸಿ ಒಂದು ಬೆಟ್ಟ ಮಾಡ್ಯಾನ ಬಂಗಾರ ಅಂದ್ರಂತವ್ರು. ಒಂದು ಬೆಟ್ಟ ರೀ, ಮೇರು ಪರ್ವತ ಒಂದು ಬೆಟ್ಟ ಬಂಗಾರ, ಇನ್ನೇನ್ರಿ? ಅವರವರಲ್ಲೇ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರಂತೆ ಕನ್ಯೆ ಕಡೆಯವರೇ. ಇನ್ನೇನು ಬೇಕ್ರಿ ಇವಳಿಗೆ? ಬೇಕಾದಾಯ್ತು ಬಿಡ್ರಿ, ಕೊಟ್ಟು ಕಳಿಸ್ಬಿಡ್ರಿ ಲಗ್ನ ಮಾಡಿ ಅಂತ. ಇನ್ನೂ ಏನು ಬೇಕಂತಾಳ ಪಾಪ ಅವಳು? ಏನು ಬೇಕಾಗ್ಯದ ಅವಳು? ಏನು ತಿಂತಾಳ ಏನು ಬಂಗಾರನ? ಹಿಂಗೆ ನಮ್ಮ ಕಡೆ ಮಾತಾಡೋದೇ ಹಂಗಿರ್ತಾವ. ಆಯ್ತು ಬಿಡು ನೀನು, ತಲ್ದಿಂಬು ಬಂಗಾರದ್ದ ಇಟ್ಕೋ ಏನವ ಅಂತಿರ್ತಾರೆ. ಹಿಂಗೆ ಈ ಕಡೆ ಮಾತಾಡ್ತಾ ಇದ್ದಾರೆ. ಆದರೂ ಸಂಶಯ ಕೆಲವ್ರಿಗಿರ್ತದೆ, ಬಹಳ ಹಚ್ಕೊಂಡಿರ್ತಾರೆ ಪಾಪ. ಅದು ನಾವ ಆಟ ಆಡಿಸಿ ಬೆಳೆಸಿದ ಹುಡುಗಿ, ಅದು ತಡಿ ಲಘುನೇ ಲಗ್ನ ಮಾಡಿ ಕೊಟ್ಬಿಡಬೇಡ. ಅಲ್ಲ, ನಾವು ಆವಾಗಲೇ ಒಂದು ಕಂಡೀಷನ್ ಹೇಳಿದ್ವಲ್ಲ, ಅದೇನಾಯ್ತು ಅಂತ ಕೇಳಿದ್ರಂತೆ. ಮತ್ತೆ ಅದೇ ಭಾರದ ಕೆಲಸ ಹಚ್ಚೋಂಗಿಲ್ಲ, ಅವಕ್ಕೆಲ್ಲ ಉತ್ತರ ಕೊಡಬೇಕು. ಅದಕ್ಕೆ ವರನ ಕಡೆಯವರು ಉತ್ತರ ಕೊಟ್ರಂತ. ಅವಾಗ ಕಾರ್ಯಂ ಗೃಹಿಣ್ಯ ಗೃಹಕೃತ್ಯಮೇತತ್ ನೋ ಭಾರ ಕಾರ್ಯನ್ಯ ಜನೈರಸಾಧ್ಯಂ. ಮನೆ ಕೆಲಸವನ್ನ ಗೃಹಕೃತ್ಯ ಅಂತ ಕರೀತಾರೆ. ಗೃಹಿಣಿ ಅಂತ ಆದವಳು ಗೃಹಕೃತ್ಯ ಮಾಡದೆ ಹೋದ್ರೆ ಗೃಹಿಣಿ ಅಂತ ಯಾಕೆ ಕರಿಬೇಕು ಅವಳ? ಏತತ್, ಅವಳು ಗೃಹಕೃತ್ಯವನ್ನ ಮಾಡ್ಕೊಂಡಿದ್ರೆ ಸಾಕು. ಮನೆ ಯಜಮಾನಾದಂಥ ನಾರಾಯಣನಿಗೆ ಯಾವುದು ಇಚ್ಛೆಗೆ ಬರ್ತದೋ ಅಂಥ ಕಾರ್ಯ ಅವಳು ಮಾಡ್ಕೊಂಡಿದ್ರೆ ಸರಿ. ಭಾರದ ಕೆಲಸ ಅಂತ ಅವಳಿಗೆ ನಾವು ಹಚ್ಚೋ ಪ್ರಸಂಗ ಇಲ್ಲ ಅಂತಂದ್ರಂತ. ಹೆಂಗೆ ಹೇಳ್ತೀರಿ? ಬ್ರಹ್ಮಾದಿ ದೇವತೆಗಳೆಲ್ಲ ಮಕ್ಕಳು ಅಂತೀರಿ, 14 ಅಂತಸ್ತಿನ ಮನೆ ಅಂತೀರಿ, ಉಡುಸಾರಿಣೆ ಆಗಬೇಕು. ಅಂಗಳದಿಂದ ಹಿಡಿದು ಮನೆ ಒಳಗಿರೋ ದೇವ್ರ ಮನೆ ತನಕ ಕಸ ಹೊಡಿಬೇಕಾಗ್ತದೆ. ಎಷ್ಟು ಕೆಲಸ. ಈ 14 ಅಂತಸ್ತಿನೊಳಗೆ ಒಂದು ಸಲ ಕಸ ಹೊಡೆದು ಬಂತು ಅಂತಂದ್ಲೆ ಲಕ್ಷ್ಮೀದೇವಿ ಏನಾಗಬೇಡ. ಅದಕ್ಕೆ ಅವ್ರು ಭಾರಿ ಚಮತ್ಕಾರವಾಗಿ ಹೇಳ್ತಾರೆ, ಅರೇ ಅನ್ಯ ಜನೈರಸಾಧ್ಯಂ ನೋ ಭಾರ ಕಾರ್ಯನ್ಯ ಜನೈರಸಾಧ್ಯಂ. ಅಂಥದ್ದೇನು ಕೆಲಸ ಅವಳು ಮಾಡಬೇಕಾದದ್ದಿಲ್ಲ. ಯಾಕೆ? ಅವಳದ್ದೇ ಆದ ಶಕ್ತಿ ಅಂಥದ್ದು ಅಂದ್ರು.
ತನ್ವೀ ತದೇತತ್ ಸಕಲಂ ಸ್ವಲೋಲ ಲೀಲಾ ಕಟಾಕ್ಷೇಣ ಕರಿಷ್ಯತೀಯಂ. ಅವಳು ಅಲ್ಲಿರಲಿ ಮೇಲ್ ವೈಕುಂಠದೊಳಗೆ. ಅವಳ ಕಣ್ಣಿನ ದೃಷ್ಟಿಗೊಂದು ಶಕ್ತಿ ಏನಿರ್ತದೆ ಅಂದರೆ, ಭಗವಂತನ ಧರ್ಮಪತ್ನಿ ಅಂತ ಸಹಧರ್ಮಿಣಿಯಾಗಿ ಮನೆಗೆ ಬಂದ ಮೇಲೆ ಅವಳ ಲೀಲಾ ಕಟಾಕ್ಷೇಣ, ಲಕ್ಷ್ಮೀದೇವಿಯ ಕಣ್ಣಿನ ನೋಟ ಬ್ರಹ್ಮಾಂಡದೊಳಗಿರುವ ಎಲ್ಲ ಲೋಕದ ಕೆಲಸಗಳನ್ನು ತಾನೇ ಮಾಡಿಸ್ತದ. ಈಗ AI ಬರ್ಲಿಕ್ಕತ್ತದಷ್ಟೇ. ನಾವು ಈಗ ಕಂಡಿಡ್ಕೊಳ್ಳಿಕ್ಕೆ ಮನೆ ತುಂಬ ರೋಬೋಟ್ ಬರ್ತದ ಮುಂದೆ, ಅದ ಬಂದು ಊಟ ಮಾಡಿಸ್ತದ, ಒಳಗೆ ಜೀರ್ಣ ಮಾಡಿಸಲ್ಲ. ಮತ್ತೆ ಅದು ಏನೋ ಬಾಯಿ ಒಳಗೆ ಬಂದು ತುರುಕ್ತದ ಅಷ್ಟ, ನೀವು ಬಾಯಿ ತೆಗದ್ರ ಅದ ಎಲ್ಲ ಮಾಡಿಸ್ತದೆ. ಸ್ವಲ್ಪ ದಿವಸ ಈಗಾಗಲೇ ಬೇರೆ ದೇಶಗಳಲ್ಲಿ ಬಂದ್ಬಿಟ್ಟದದು. ಮನುಷ್ಯ ಒಬ್ಬನ ಇದ್ದಾನಂದ್ರ ಇನ್ನೊಬ್ಬನ ಅನಿವಾರ್ಯತೆ ಅದ ಅಂದ್ರ ಮೊಬೈಲ್ನೊಳಗೆ ಬುಕ್ ಮಾಡಿದ್ರೆ ಸಾಕು, ಮನೆಗೆ ಒಂದು ರೋಬೋಟ್ ಬಂದ್ಬಿಡ್ತದೆ. ಎಲ್ಲ ಪ್ರೋಗ್ರಾಮು ಅದರೊಳಗೆ ಹಾಕಿಟ್ಟಿರ್ತಾರೆ. ಏನು ತಲೆ ಒತ್ತಬೇಕಂದ್ರೆ ತಲೆ ಒತ್ತದ, ಕಾಲು ಒತ್ತದ, ಎಲ್ಲ ಅದ ಮಾಡ್ತದ. ಭಾಳ ದಿವಸದ ಪ್ರಪಂಚ ಇದೆಲ್ಲ ಕಂಡು ಹಿಡ್ಕೊಂಡ. ಆದರೆ ಇಲ್ಲೊಂದು ವ್ಯವಸ್ಥೆ ಹೇಳ್ತಾರೆ, ಈ ಮನುಷ್ಯನೇ ಇಷ್ಟು ಕಂಡು ಹಿಡಿತಾ ಇದ್ದಾನಂದ್ರೆ ಆ ಭಗವಂತ ಇಂಥ ಬ್ರಹ್ಮಾಂಡ ಎಷ್ಟು ಸೃಷ್ಟಿ ಮಾಡ್ಯಾನ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಹರಿ ತನ್ನ ಧರ್ಮಪತ್ನಿಯಾಗಿ ಬಂದಂತಹ ಲಕ್ಷ್ಮಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಏನು ಶಕ್ತಿ ಅಂದರೆ, ನೀನಾಗಿ ಎಲ್ಲ ಕಡೆಯಲ್ಲಿ ಹೋಗಿ ಕೆಲಸ ಮಾಡಿಸ್ಬೇಡ, ಕಣ್ಣಿನ ನೋಟ ಸಾಕು, ಹಾಕು, ಕೆಲಸ ತಾನಾಗೆ ಆಗ್ತದೆ. ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಅವಳು ಸಂಕಲ್ಪ ಮಾಡಿದರೆ ಸಾಕು, ಅವಳು ಕಟಾಕ್ಷ. ಯಸ್ಯಾ ಕಟಾಕ್ಷ ಲವ ಮಾತ್ರ ತವೂರ್ಜಿತಾ ಸಾ ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಅಜಿತಂ ನಮಾಮಿ. ಅವಳೆಲ್ಲ ತನ್ನ ಕಟಾಕ್ಷದಿಂದಲೇ ಎಲ್ಲ ಕಾರ್ಯಗಳನ್ನು ಮಾಡ್ತಾಳೆ. ಯಾಕೆ ಅಂದ್ರೆ ಅವಳ ಮೇಲೆ ದೇವರ ಕಟಾಕ್ಷ ಯಾವಾಗಲೂ ಇರ್ತದಂತೆ. ಭಗವಂತ ಯಾವಾಗಲೂ ತನ್ನ ತೊಡೆ ಮೇಲೆ ಲಕ್ಷ್ಮಿನ ಕೂಡಿಸ್ಕೊಂಡ್ರೆ ಒಂದು ಕಣ್ಣನ್ನು ಲಕ್ಷ್ಮಿ ಮೇಲೆ ಇರಿಸಿರ್ತಾನಂತೆ, ಲಕ್ಷ್ಮೀನಾರಾಯಣ. ಇನ್ನೊಂದು ಕಣ್ಣನ್ನು ಭಕ್ತರ ಕಡೆ ಇಟ್ಟಿದ್ದಾನಂತೆ. ಹೀಗೆ ಅನುಸಂಧಾನ ಮಾಡ್ಲಿಕ್ಕೆ ಶಾಸ್ತ್ರ ಹೇಳ್ತದೆ. ತೊಡೆ ಮೇಲೆ ಕೂತ ಲಕ್ಷ್ಮಿ ದೇವರನ್ನ ದರ್ಶನ ಮಾಡ್ತಾಳೆ ಒಂದು ಕಣ್ಣಿನಿಂದ, ತನ್ನ ಎಡಗಣ್ಣಿನಿಂದ ಭಕ್ತರನ್ನು ನೋಡ್ತಾಳಂತೆ. ಭಗವಂತ ಕೂಡಿಸ್ಕೊಂಡ ಲಕ್ಷ್ಮಿಯನ್ನ ತಾನು ಲಕ್ಷ್ಮೀನ ನೋಡ್ತಾನಂತೆ ಕಣ್ಣಿನ ದೃಷ್ಟಿಯಲ್ಲಿ, ಇನ್ನೊಂದು ಕಣ್ಣಿನಿಂದ ಭಕ್ತರನ್ನು ನೋಡ್ತಿರ್ತಾನಂತೆ. ಇವೆರಡೇ ಮಾಡ್ತಿದ್ದಾನಂತೆ ಭಗವಂತ, ಬೇರೆ ಏನು ಮಾಡ್ತಿಲ್ಲ. ಲಕ್ಷ್ಮಿಯನ್ನ ಒಂದು ಕಣ್ಣಿನಿಂದ ಭಕ್ತರನ್ನು. ಈ ರೀತಿ ಕಟಾಕ್ಷ ಚಿಂತನೆ ಮಾಡ್ಲಿಕ್ಕೆ ಹೇಳ್ತದೆ. ಅಂಥ ಶಕ್ತಿ ನಿಮ್ಮ ಹೆಣ್ಣಿಗಿದೆ, ಯಾವ ಚಿಂತಿಸೋದು ಅವಶ್ಯಕತೆ ಇಲ್ಲ. ತನ್ವಿ ತದೇತತ್ ಸಕಲಂ ಸ್ವಲೋಲ ಲೀಲಾ ಕಟಾಕ್ಷೇಣ ಕರಿಷ್ಯತಿ. ಎಲ್ಲ ಲೀಲಾ ಕಟಾಕ್ಷದಿಂದ ನಡೆಸ್ತಾಳೆ ಈ ಕಾರ್ಯವನ್ನ ಅಂತಂದ್ರು. ಅಲ್ಲ ಮತ್ತೆ ಎಲ್ಲಾದರೂ ಹೊರಗೆ ಹೊರಟ ಅಂದ್ರೆ ಏನಾನ್ನ ಪರಿತ್ಯಜಿಸ್, ಬಿಟ್ಟು ಹೋಗೋ ಹಾಗಿಲ್ಲ ಅಂತ ಹೇಳಿದ. ಆ ನಿಯಮಕ್ಕೆ ಒಳಪಟ್ಟಿದ್ದಾನೆ ಕೃಷ್ಣ. ಅದಕ್ಕೆ ಉತ್ತರ ಕೊಡ್ತಾರೆ. ನಮ್ಮ ಹುಡುಗ ಇವಳನ್ನು ಬಿಟ್ಟದ್ದೇ ಇಲ್ಲ ಅಂದ್ರಂತವ್ರು. ಪ್ರಶ್ನೆನೇ ಇಲ್ಲ, ಎಲ್ಲಿ ಹೋದ್ರೂ ಕರ್ಕೊಂಡು ಹೋಗ್ತಾನೆ ಅನ್ಲಿಕ್ಕೆ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣರ ಅನ್ಯೋನ್ಯತೆ ಎಷ್ಟಿದೆ ಅನ್ಲಿಕ್ಕೆ ಈ ಚಿಂತನೆ ಕೊಡ್ತಾರೆ ವಾದರಾಜರು. ನೈನಾಂ ಸಂಸದಿ ಸಂತ್ಯಜೇತ್. ದೊಡ್ಡ ಸಂಸತ್ತಿನ ಅಧಿವೇಶನ ನಡೀತಿದೆ ಅಂದ್ರೆ ಇವಳಿಗೆ ಹೇಳಿರ್ತಾನೆ, ಇವತ್ತು ಅಧಿವೇಶನ ಇದೆ, ಬೇಗ ತಯಾರಾಗಿ ಹೋಗಿ ಬರೋಣ ಗರುಡನ್ ಮೇಲೆ ಅಂತಿರ್ತಾನೆ. ಇಲ್ಲ, ನನ್ನ ಭಕ್ತರ ಮನೆಯಲ್ಲಿ ವಿಷ್ಣು ಪಂಚಕ ಉಪವಾಸ, ಧಾರಣೆ ಪಾರಣೆ, ಭಾಗವತ ಪುರಾಣ, ರುಕ್ಮಿಣೀಶ್ ವಿಜಯ ಮಂಗಳ, ಹರಿವಂಶ ಯಾರ್ಯಾರು ಮಾಡ್ತಾರೆ, ಅಥವಾ ನವರಾತ್ರಿ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನಡೆಯುವಂತಹ ಉತ್ಸವ, ಆ ವಾಹನೋತ್ಸವ ಎಲ್ಲ ಕಡೆ ಲಕ್ಷ್ಮಿಗೆ ಹೇಳಿರ್ತಾನೆ, ಇವತ್ತಿಷ್ಟು ಪ್ರೋಗ್ರಾಮ್ ಇದೆ ನೋಡು, ಇಲ್ಲೆಲ್ಲ ಹೋಗ್ಬೇಕಾಗ್ತದೆ, ಏನೋ ಅದು ಮರ್ತೆ ಇದು ಮರ್ತೆ ಅಂತ ತಡ ಮಾಡಬೇಡ ಅಂದಿರ್ತಾನೆ. ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ವಾದರಾಜರಂತಾರೆ ನೈನಾಂ ಸಂಸದಿ ಸಂತ್ಯಜೆ. ಯಾಕಂದ್ರೆ ಭಕ್ತರು ಕಾಯ್ತಿರ್ತಾರೆ, ಅವರೆಲ್ಲ ಅಪೇಕ್ಷೆ ಪಡ್ತಾರೆ. ಆ ಕಾಯುವುದಕ್ಕೆ ತಕ್ಕಂತೆ ಕೃಷ್ಣ ತನ್ನ ಪತ್ನಿಯನ್ನು ಕರ್ಕೊಂಡೇ ಹೋಗ್ತಾನೆ. ನವರಾತ್ರಿಯಲ್ಲಿ ಉತ್ಸವ ಆದರೆ ಯಾವತ್ತಾದ್ರೂ ಲಕ್ಷ್ಮಿ ಇಲ್ಲದೆ ಇದ್ದದ್ದು ನೋಡ್ತೇವ? ಎಲ್ಲೇ ಮಾಡಲಿ ಆ ಲಕ್ಷ್ಮಿ ಜೊತೆಗೇ ಇರ್ತಾನೆ. ನೈನಾಂ ಸಂಸದಿ ಸಂತ್ಯಜೇತ್. ಸರಿ, ಏಕಾಂತದಲ್ಲಿದ್ದಾಗ ಲಕ್ಷ್ಮಿನ ಬಿಟ್ಟಿರ್ತಾನ ಹಾಗಾದ್ರೆ ಅಂತ ಪ್ರಶ್ನೆ. ಅದಕ್ಕೆ ವಾದರಾಜರಂತಾರೆ ನ ರಹಸಿ. ಅವನೊಬ್ಬನೇ ಇರುವ ಸಮಯ ಆಗಲೂ ಕೂಡ ಲಕ್ಷ್ಮಿ ಬೇಕು ಅಂತಾನಂತೆ. ಪ್ರತ್ಯೇಕ ಒಬ್ಬನೇ ಅಂತ ಇಲ್ವೇ ಇಲ್ಲ. ರಹಸ್ಯದಲ್ಲಿ ಲಕ್ಷ್ಮಿನ ಬಿಟ್ಟದ್ದು ಇಲ್ಲ. ಸ್ವೈರಾವತಾರೇಶು ವಾ.
ಅವತಾರ ಮಾಡ್ತಾನೆ. ಅಲ್ಲೂ ಇಚ್ಛೆ ಪಟ್ಟು ಅವತಾರ ಮಾಡ್ತಾನೆ. ತನ್ನ ಇಚ್ಛೆಯಂತೆ ಮಾಡಿದ ಎಷ್ಟೋ ಅವತಾರಗಳಲ್ಲಿ ಲಕ್ಷ್ಮಿನ ಬಿಟ್ಟದ್ದು ಅಂತ ಇಲ್ವೇ ಇಲ್ಲ. ಪ್ರದ್ಯುಮ್ನಾದ ಕೃತಿ ಅಂತ ಲಕ್ಷ್ಮಿಗೆ ಅವತಾರ ಮಾಡ್ಲಿಕ್ಕೆ ಹೇಳಿಬಿಟ್ಟ. ಅನಿರುದ್ಧನಾದ ಶಾಂತಿ ಅಂತ, ಸಂಕರ್ಷಣನಾದ ಜಯ, ವಾಸುದೇವನಾದ ಮಾಯ, ಹೀಗೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ ಎಲ್ಲ ಅವತಾರಗಳಲ್ಲಿಯೂ ಒಂದೊಂದು ಅವತಾರ ಲಕ್ಷ್ಮಿ ಮಾಡ್ತಾಳೆ. ಅವನ ಇಚ್ಛೆಯಂತೆ ಸೇವೆ ಮಾಡ್ತಾಳೆ. ಕೆಲವು ಅವತಾರಗಳ ಪತ್ನಿಯಾಗಿ ಲಕ್ಷ್ಮಿ ಅವತರಿಸಿದ್ದು ಇದುವರೆಗೂ ನಮಗೆ ಪರಿಚಯ ಇಲ್ಲ ಅಷ್ಟೆ. ಈಗ ಪುರುಷೋತ್ತಮ ಮಾಸ, ಇದರದ್ದೇ ಆದಂಥ ಮಹತ್ವ ಕೇಳ್ತೇವೆ. ಪುರುಷೋತ್ತಮನೇ ಕೃಷ್ಣ. ಇಲ್ಲಿ ಯಾರು ಅವನ ಪತ್ನಿ ಅಂದರೆ ಲಕ್ಷ್ಮಿ ಆನಂದ ಅಂತ ಹೆಸರು ಹೇಳ್ತಾರೆ ಹಿರಿಯರು. ಹಾಗಾಗಿ ಆನಂದ ಅನ್ನೋದು ಲಕ್ಷ್ಮಿಯ ಒಂದು ರೂಪ ಅಂತೆ. ಆನಂದ ಪತಿ ಪುರುಷೋತ್ತಮ ಪ್ರೀತ್ಯರ್ಥಂ ಅಂತ ಈಗ ಸಂಕಲ್ಪ ಮಾಡಿಸ್ತಾರೆ. ಹೀಗೆ ಕಾರ್ತೀಕ ಮಾಸದಲ್ಲಿ ದಾಮೋದರ, ಕೃಷ್ಣನೇ ದಾಮೋದರ, ಆದರೂ ಲಕ್ಷ್ಮಿ ನಿನಗೆ ಹೆಸರು ಬೇರೆ ಬೇರೆ ಆಗ್ತಾ ಇದ್ದಾವ ಅಂದಮೇಲೆ ನಂದು ಒಂದು ಬೇರೆ ಇರಲಿ ಅಂತ ರಾಧಾ ರಾಮೋದರ ಅಂತ ಹೇಳ್ತಾರೆ. ರಾಧಾ ಕಾರ್ತೀಕ ದಾಮೋದರ ಅಂತ ಹೇಳಿ ಕೃಷ್ಣನ ಪತ್ನಿಯಾಗಿ ಲಕ್ಷ್ಮಿ ಆ ರೂಪದಿಂದ ಅವತರಿಸಿದಾಳಂತ. ನಮಗೆ ಪ್ರಸಿದ್ಧಿ ಕಡಿಮೆ ಇರ್ತದೆ. ಸೀತೆ ಎಷ್ಟು, ರುಕ್ಮಿಣಿ ಎಷ್ಟು, ಸತ್ಯಭಾಮೆ ಎಷ್ಟು, ನಾವು ಅವುಗಳ ರೂಪಗಳ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ. ಆದರೆ ಪುರಾಣಗಳಲ್ಲೆಲ್ಲ ಆ ಲಕ್ಷ್ಮೀ ರೂಪದಿಂದಲೇ ಆ ಭಗವಂತನ ಸೇವೆ ಮಾಡ್ತಾಳವಳು ಅಂತ ಹೇಳ್ತಾರೆ. ಹಾಗಾಗಿ ಅವತಾರಗಳಲ್ಲಿ ಲಕ್ಷ್ಮಿನ ಬಿಟ್ಟಿರ್ತಾನೆ ಅಂತ ತಿಳಿಬೇಡಿ. ಇನ್ನೇನು ಹೇಳೋಣ, ಸ್ನಾನ, ದಿನನಿತ್ಯ ಸ್ನಾನ ಮನೆ ಮನೆಗಳಲ್ಲಿ ಮಾಡ್ತಾರೆ, ಅಭಿಷೇಕ ಅಂತ. ಲಕ್ಷ್ಮಿನೇ ಬರಬೇಕು. ಶಂಖ ಇಲ್ಲದೆ ಪೂಜೆ ಮಾಡ್ಲಿಕ್ಕೆ ಆಗ್ತದ? ಸ್ನಾನ ಮಾಡಿಸ್ಕೊಳ್ಳುವಾಗ ಅಭ್ಯಂಜನ, ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಅಭ್ಯಂಜನದ್ದೊಂದು ದೊಡ್ಡ ಕಥೆನೇ ಮಾಡಿಬಿಟ್ಟಾನೆ ಭಗವಂತ. ಬ್ರಹ್ಮದೇವರು ಹೇಳ್ತಿದ್ದಾರೆ, ಏಳ ಶ್ರೀನಿವಾಸ, ತಡವಾಗ್ತದೆ ದೇವರ ಸಮಾರಾಧನೆ ಇವತ್ತು, ಬೇಗ ಬೇಗ ನೀನು ಅಭ್ಯಂಗ ಮಾಡಿಸ್ಕೊಂಡು ಕಾಯ್ತಿದ್ದಾರೆ ಪುರೋಹಿತರು, ಬಾ ಅಂತಂದ್ರೆ ಲಕ್ಷ್ಮಿ ಇಲ್ಲದೆ ಎಲ್ಲಿ ಸ್ನಾನ ಮಾಡ್ಲಿಂದ. ಆಮೇಲೆ ಸೂರ್ಯನ್ ಕಳಿಸಿ ಕೊಲ್ಲಾಪುರಕ್ಕೆ ಬಹಳ ವೇಗವಾಗಿ ಕರ್ಕೊಂಡು ಬರಬೇಕು ಅಂತೇಳಿ ಅವನಿಗೆ ಅತ್ತಂಗ ನಾಟಕ ಮಾಡಿ ಅವಳನ್ನು ಕರೆಸ್ಕೊಂಡು ಆಮೇಲೆ ಅಭ್ಯಂಜನ ಮಾಡ್ಕೊಂಡ ಅಂತ ಕಥೆ. ಯಾಕೆಂದ್ರೆ ಲಕ್ಷ್ಮಿ ಇಲ್ಲದೆ ಏನು ಮಾಡ್ಲಾರೆ ಅಂತಂತ. ಸ್ನಾನ, ಅಭ್ಯಂಜನ, ಭೋಜನ, ದಿನ ದೇವರಿಗೆ ನೈವೇದ್ಯ ಮಾಡ್ತೇವೆ. ಅದಕ್ಕೊಂದು ಪರದೆ ಹಿಡಿತಾರೆ. ಅದಕ್ಕೆ ವಿಶ್ವಕ್ಸೇನ ಅಂತ ಒಬ್ಬ ದೇವತೆ, ಅದರದ್ದು ಅಭಿಮಾನಿ ವಿಶ್ವಕ್ಸೇನ. ಆ ವಿಶ್ವಕ್ಸೇನನ್ ಪರದೆ ಹಿಡಿದ ಮೇಲೆ ದೇವರು ಒಳಗಡೆ ಭೋಜನ ಮಾಡ್ತಾನೆ ಅಂದ್ರೆ ಅನುಸಂಧಾನ ಹೇಗೆ ಮಾಡಬೇಕು? ಲಕ್ಷ್ಮೀ ಹಸ್ತೇನ ಭೋಜನಂ ಅಂತ ತಿಳಿಬೇಕಂತ. ಲಕ್ಷ್ಮಿ ಬಡಿಸ್ತಿದ್ದಾಳೆ ಅಂತ ಹೀಗೆ ಚಿಂತನೆ ಮಾಡಬೇಕು ಅಂತ ಇದೆ. ಹಾಗಾದ್ರೆ ಭೋಜನ ಮಾಡಿಕೊಳ್ಳುವಾಗಲೂ ಲಕ್ಷ್ಮಿನೇ ಬಳಸಬೇಕು, ಅಭ್ಯಂಜನ ಮಾಡುವಾಗಲೂ ಲಕ್ಷ್ಮಿ, ಸ್ನಾನ ಮಾಡಿಸುವಾಗ ಲಕ್ಷ್ಮಿ, ವಿವಿಧ ಕ್ರೀಡೆಗಳನ್ನು ನಡೆಸುವಾಗಲೂ ಲಕ್ಷ್ಮಿ. ಲಕ್ಷ್ಮಿನ ಬಿಟ್ಟದ್ದು ಎಲ್ಲಿದೆ ಹೇಳಿ? ಅಷ್ಟು ಅನ್ಯೋನ್ಯ ದಂಪತಿಗಳವರಿಬ್ಬರು ಅಂತ ಆ ಅಂಶ ಹೇಳಿದರು. ಇನ್ನು ಕೃಷ್ಣ ಅವಳನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾನೆ ನಾರಾಯಣನಾಗಿ? ಸ್ವಾಂಗಾಶ್ಲೇಷ ಸುಖಂ. ತಾನು ವಿವಾಹ ಮಾಡಿಕೊಂಡ ಲಕ್ಷ್ಮಿಗೆ ಆಲಿಂಗನದ ಸೌಖ್ಯವನ್ನು ಯಾವಾಗಲೂ ಇರಲಿ ಅಂತ ಬಯಸ್ತಾನಂತ. ಅದಕ್ಕೇನು ಮಾಡಿದ, ತನ್ನ ಆಭರಣಗಳನ್ನೆಲ್ಲ ತಯಾರು ಮಾಡಿಸಿ ಅದರೊಳಗೆಲ್ಲ ನೀನಿದ್ದು ಬಿಡು ಅಂತ ಹೇಳಿದ. ಅಂದರೆ ಭಗವಂತ ಹಾಕಿಸಿಕೊಂಡ ಎಲ್ಲ ಆಭರಣಗಳೊಳಗೂ ಲಕ್ಷ್ಮಿ ಇದ್ದಾಳೆ. ಕಾರಣ ಕೇಳಿದರೆ ವಾದರಾಜರು ಹೇಳ್ತಾರೆ, ಭಗವಂತ ತನಗಾಗಿ ಮಾಡಿಕೊಂಡಿಲ್ಲ, ತನ್ನ ಪತ್ನಿಗೆ ಆಲಿಂಗನದ ಸುಖ ಯಾವಾಗಲೂ ಸಿಗಲಿ ಅಂತ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ದಿನಾ ಭಗವಂತನಿಗೆ ಆಭರಣಗಳನ್ನು ಅರ್ಪಣೆ ಮಾಡಬೇಕು. ಅದರ ಸುಖ ಇದು, ಅದರ ಲಾಭ ಇದು ಅಂತ ಹೇಳ್ತಾರೆ. ಸ್ವಾಂಗಾಶ್ಲೇಷ ಸುಖಂ ವಿಭೂಷಣಗತಂ. ಕೃಷ್ಣನಾದಾಗಂತೂ ಕೊಳಲು ಬೇರೆ ತಂದಿದ್ದ ಆ ವೇಣುನಾದ ಮಾಡಲಿಕ್ಕೆ. ಆ ವೇಣುನಾದ ಮಾಡುವಾಗ ವೇಣುವಿನಲ್ಲಿ ಸದಾ ತನ್ನ ತುಟಿಯಿಂದ ಅಧರಾಮೃತವನ್ನು ಉಣಿಸ್ಬೇಕು ಅಂತ ಅದನ್ನು ತುಟಿಗೆ ಹಚ್ಚಿ ಹಿಡಿತಿದ್ದ. ಯಾಕೆ ಅಂದರೆ ರಾಜರಂತಾರೆ, ಬಿಂಬೋಷ್ಠಜಂಚ ಅಮೃತಂ, ಗಂಡ ತನ್ನ ಬಿಂಬೋಷ್ಠಜಂ ಅಮೃತಪಾನ ಮಾಡಿಸ್ಬೇಕು ಅಂತ ಹಾಗೆ ಮಾಡ್ತಿದ್ದ ಅಂತಂತಾರೆ. ಹೀಗೆ ವಂಶಾದ್ಯಾಶ್ರಿತಮೇತಯ ವಿರಹಿತಂ ದೇಶಂ ಪರಂ ಸಂತ್ಯಜೇತ್. ಅವಳಿಲ್ಲದ ದೇಶದಲ್ಲಿ ತಾನಿಲ್ವೇ ಇಲ್ಲ, ತಾನಿರುವ ದೇಶಗಳಲ್ಲೆಲ್ಲ ಅವಳನ್ನು ಇರಿಸ್ಕೊಂಡಿದ್ದಾನೆ, ತಾನು ಮಾಡಿರುವ ಅವತಾರಗಳಲ್ಲಿ ಅವಳನ್ನು ಬರೆಸ್ಕೊಂಡಿದ್ದಾನೆ. ಇನ್ನೇನು ಬೇಕು ಹೇಳಿ ದಾಂಪತ್ಯದಲ್ಲಿ? ಅಷ್ಟು ಅನ್ಯೋನ್ಯತೆಯನ್ನು ಕೃಷ್ಣ ರುಕ್ಮಿಣಿಯರು ಮೆರಿತಾರೆ.
ನೀವು ಹೇಳ್ದ ಹಾಗೆ ಅವಳನ್ನು ಬಿಟ್ಟು ಹೋಗ್ಬಾರ್ದು ಅನ್ನೋ ಮಾತು, ಅದನ್ನು ಹಿಂತಕ್ಕೊಂಡು ಬಿಡಿ, ಅವಳನ್ನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ, ಕನ್ಯಾದಾನ ಮಾಡ್ರಿ, ಆಮೇಲೆ ನೋಡಿ ಎಷ್ಟು ಸುಖವಾಗಿರ್ತಾರೆ ಅವರಿಬ್ಬರು ಅಂತ ಹೇಳಿಬಿಟ್ರ. ಕುಪ್ಪೆ ತಂದಿದ್ರಲ್ಲ, ಅದು ದೊಡ್ಡ ಮಾತು. ಮನೆಯೊಳಗೆ ಸಾಮಾನ್ಯವಾಗಿ ಗಂಡ ಹೆಂಡತಿಯರಲ್ಲಿ ಯಾವತ್ತೂ ಜಗಳಾಡಿಲ್ಲ ಅಂದ್ರೆ ಒಂದರ್ಥದಲ್ಲಿ ಅವ್ರ ಗಂಡ ಹೆಂಡತಿ ಆಗಿಲ್ಲ ಅಂತ ಅರ್ಥ. ಸರಿಯಾಗಿ ಸಹಜ. ಸುಮ್ಮನೆ ಹೇಳಲಿಕ್ಕೆ ಬರಲ್ಲ. ಸುಮ್ಮನೆ ಯಾಕೆ ಹೇಳಲಿಕ್ಕೆ ಸಾಧ್ಯ? ಅವರು ಕೊಂಡಿರ್ತಾರೆ. ಯಾವುದಾದ್ರೂ ಒಂದು ವಿಷಯದಲ್ಲಿ ಕ್ರೋಧವಿರಲೇಬೇಕು. ಕ್ರೋಧವೇ ಇಲ್ಲ ಅಂತಂದ್ರೆ ದಿನಾ ನಮ್ಮ ಕಡೆ ಬೈತಿರ್ತಾರೆ. ಏನು ಕಿಸಿ ನಕ್ಕೊಂಡಿದ್ದೀಯಲ್ಲ ಯಾವಾಗಲೂ, ಜವಾಬ್ದಾರಿ ಇಲ್ಲೇ ನಿನಗೆ, ಯಾವಾಗಲೂ ಇದೆ. ನಕ್ಕರೆ ಕಷ್ಟ, ಅತ್ರೆ ಕಷ್ಟ, ನಗದಿದ್ರೆ ಕಷ್ಟ, ಅಳದಿದ್ರೆ ಕಷ್ಟ, ಮಾತಾಡಿದ್ರೆ ಕಷ್ಟ, ಮಾತಾಡದಿದ್ರೆ ಕಷ್ಟ. ಬರೀ ಹೆಣ್ಣಿಗಲ್ಲ, ಗಂಡಿಗೂ ಹಂಗೆ ಇರ್ತದ. ಏನು ಉಪಯೋಗ ಇಲ್ಲ, ಏನೇನು ಉಪಯೋಗ ಇಲ್ಲ. ಅವ ಯಾವಾಗಲೂ ಹೊರಗೆ ತಿರುಗ್ತಿರ್ತಾನೆ ಅಷ್ಟೇ, ಏನೇನು ಉಪಯೋಗ ಇಲ್ಲ ಅಂತ ಆ ಗಂಡನ್ನು ಹಾಗೂ ಬಯಸ್ಕೊಳ್ತಾನೆ. ಅದಕ್ಕೆ ಇದನ್ನೆಲ್ಲ ನೋಡಿ ದಾಸರ ಹಾಡು ಮಾಡಿದ್ರು. ಏನು ಮಾಡಿದ್ರು ಬಯಸ್ಕೊಳ್ತೀವಿ ಸಮಾಜದೊಳಗೆ ಅಂತಾರ ಅವರು. ಹರಿಹರಿ ಗೋವಿಂದ, ನರಹರಿ ಗೋವಿಂದ, ಏನು ಮಾಡಿದ್ರು ಬಯಸ್ಕೊಳ್ತಾನೆ ಮನುಷ್ಯರು. ಮಾತುಗಳ ಆಡದೆ ಮೌನದಿಂದಿದ್ದರೆ ಭೂತಗೀತ ಪಡ್ಕೊಂಡದು ಏನೋ. 2 ದಿನ ಆಯ್ತು ರೀ ನಮ್ಮ ಮನೆಯೊಳಗೆ ಆಡುವಲ್ರು. ಇದೊಂದೇ ಇಟ್ಕೊಂಡು ದೊಡ್ಡ ಹಾಸ್ಯ ಚಕ್ರವರ್ತಿ ಆಗ್ಬಿಟ್ಟನವ. ಅಂದ್ರೆ ಮನೆಯೊಳಗೆ ನಡೆಯುವ ಪ್ರಸಂಗಗಳನ್ನ ಮನುಷ್ಯ ಎಷ್ಟೆಲ್ಲಾ ಜಗತ್ತಿನೊಳಗೆ ಏನೆಲ್ಲ ಆಗ್ತಾ ಇದೆ ಅಂತ ಹೌದು ಆಗೋದ. ಮತ್ತ ಅವೆಲ್ಲ ಆಗದೆ ಇದ್ರೆ ಇದು ಯಾಕೆ ಭೂಲೋಕ, ಇದು ಯಾಕೆ ಈ ಸಂಸಾರ, ಇಲ್ಲಿ ದುಃಖ ಅದ, ಇಲ್ಲಿ ಕಷ್ಟದ ಅಂತ ಯಾಕೆ ಅಂತಿದ್ವಿ. ದೇವ್ರ ಹತ್ರ ಯಾರ್ಯಾರು ಹೋಗ್ತಿರ್ಲಿಲ್ಲ. ನೀನು ಬೇಡ, ನೀನು ಮೋಕ್ಷನೂ ಬೇಡ, ಇಲ್ಲೇ ಚೆನ್ನಾಗಿದೆ ಅಂದ್ಬಿಡ್ತಿದ್ದೆ ನಾವು. ಇಲ್ಲೇ ಚೆನ್ನಾಗಿದೆಯಪ್ಪ ಸ್ವಾಮಿ, ನೀನು ಆಗಾಗ ಬೇಕಂದ್ರೆ ಬಾ, ಬೇಡ ಅಂದ್ರೆ ಬಿಡು, ಇಲ್ಲೇ ಇದ್ದು ಬಿಡ್ತೀವಿ ಅಂತಿದ್ವಿ. ಇಲ್ಲಿ ದುಃಖದ, ಕ್ರೋಧದ, ಸಿಟ್ಟದ, ಷಡುವದ, ಜೊತೆಯಲ್ಲಿ ಸ್ನೇಹದ, ಪ್ರೀತಿಯದ, ಅಂತಃಕರಣದ, ಇಲ್ಲಿಲ್ಲದ್ದೇನೂ ಇಲ್ಲ. ಅದನ್ನೇ ಅದ್ಭುತವಾಗಿ ಭಗವಂತ ಸೃಷ್ಟಿ ಮಾಡಿ ಕೊಡ್ತಾನೆ. ಎಲ್ಲ ನೋಡು ಅಂತಂತಾನೆ ದೇವರು. ಎಲ್ಲ ನೋಡು. ಒಂದೆಡೆಯಲ್ಲಿ ಹರಿಯೋ ಹೇಮಾವತಿ ನೋಡು, ನೇತ್ರಾವತಿ ನೋಡು, ಆ ನದಿನ ಹಾಳು ಮಾಡಿದಂಥ ಮತ್ತೊಂದು ಕಡೆ ಚರಂಡಿನೂ ನೋಡು ಅಂತಾನೆ ಭಗವಂತ. ಅದನ್ನೂ ನೋಡು, ಇದನ್ನೂ ನೋಡು, ಇದನ್ನೂ ಅನುಭವಿಸು, ಅದನ್ನೂ ಅನುಭವಿಸು. ಹಾಗಾಗಿ ಕ್ರೋಧ ಇಲ್ಲದ್ದು ಅಂತ ಸಂಸಾರ ಎಲ್ಲಿ ನಡಿಲಿಕ್ಕೆ ಸಾಧ್ಯ? ಭಾರಿ ಚಮತ್ಕಾರವಾಗಿ ಹೇಳ್ತಾರೆ. ಕೃಷ್ಣ ಸಿಟ್ಟಾಗ್ತಾನೆ ಅಂದ್ರೆ ಹಾಗಾದ್ರೆ ಅಂತ ಕೇಳಿದ್ರಂತೆ ಯಾರೋ. ಸಿಟ್ಟು ಮಾಡ್ತಾನ ನಿಮ್ಮ ಹುಡುಗ ನಮ್ಮ ಹುಡುಗಿ ಮೇಲೆ? ಅದಕ್ಕೊಂದು ಚಮತ್ಕಾರದ ಮಾತು. ಕ್ರುದ್ಧೋಪಿ ಸರ್ವಭುವನಾಯನ ಭೀಷ್ಮ ಪುತ್ರ್ಯಾಂ. ಅವ ಪ್ರಳಯ ಕಾಲದಲ್ಲಿ ಸಂಕರ್ಷಣನಾಗಿ ಭಾರಿ ಕ್ರುದ್ಧನಾಗಿ ಇಡೀ ಬ್ರಹ್ಮಾಂಡವನ್ನ ಸಂಹಾರ ಮಾಡಿಬಿಡ್ತಾನೆ. ಇಷ್ಟು ಬ್ರಹ್ಮಾಂಡದ ಮೇಲೆ ಸಿಟ್ಟಾಗಿ ಸಂಹಾರ ಮಾಡಿದವ ಭಾರಿ ಸಿಟ್ಟಾಗಿದ್ದಾನೆ ಅಂತಂದ್ರೆ ಅವಳ ಮೇಲೆ ಆಗಿರಲ್ಲ ಅಂತವ. ನಾನು ಸಂಹಾರ ಮಾಡ್ಲಿಕ್ಕೆ ಸಿಟ್ಟಾಗಿದ್ದೇನೆ, ನೀನೇನು ಯೋಚನೆ ಮಾಡಬೇಡ ಅಂತಾನಂತವಳಿಗೆ. ಅದನ್ನು ಹೇಳ್ತಾರೆ. ಕ್ರುದ್ಧೋಪಿ ಸರ್ವಭುವನಾಯ ನ ಭೀಷ್ಮ ಪುತ್ರ್ಯಾಂ ಕ್ರೋಧಂ ಕರಿಷ್ಯತಿ. ನಮ್ಮ ಹುಡುಗನ ಸಿಟ್ಟು ಬಹಳ ನಿಯಂತ್ರಣದಲ್ಲದ ಅಂದ್ರೆ ಅವರು. ಯಾಕಂದ್ರೆ ಕೆಲವರಿಗೆ ಸಿಟ್ಟು ನಿಯಂತ್ರಣದಲ್ಲಿರಲ್ಲ. ಅವರಿಗೆ ಬಂದದ್ದು ಹೆಂಡತಿ ಮೇಲೆ, ಹೊಡೆದದ್ದು ಮಕ್ಕಳ ಮೇಲೆ. ಇವ್ರಿಗೂ ಹಂಗೆ ಆಗಿರ್ತದೆ. ನಿಂದೊಂದು ನಿಮ್ಮ ಯಜಮಾನ್ರದ್ದೊಂದು ಅಂತ ಇವು ಮಕ್ಕಳ ಮೇಲೆ ಹೊಡಿಬೇಕಾಗ್ತದೆ. ಅವ್ರ ಸಿಟ್ಟು ಅವ್ರ ಮೇಲೆ ತೀರಿಸ್ಲಿಕ್ಕಾಗಲ್ಲ. ಇವು ಪಾಪ ಇವು ಸಣ್ಣ ವಯಸ್ಸಿರ್ತಾವ, ಬಿಡಲ್ಲ. ಇವು ಬೈಸ್ಕೋತಾವ, ಹೊಡೆಸ್ಕೋತಾವ. ಆಮೇಲೆ ಹೇಳ್ತಾರೆ, ನೀ ಅಲ್ಲಪ್ಪ, ನಿನ್ನ ಮೇಲೆ ಬಂದಿರ್ಲಿಲ್ಲ ನಂಗೆ ಸಿಟ್ಟು, ಅಷ್ಟು ಹೇಳಿದ್ರೆ ಗೊತ್ತಾಗ್ಬಿಡ್ತದೆ ಮಗುವಿಗೆ. ಗೊತ್ತಾಯ್ತು ಬಿಡಮ್ಮ ಅಂತ ಇದು ಅಂದೇ ಬಿಡ್ತದೆ ಆಗ್ತದೆ. ಭಗವಂತನ ಮಹಿಮೆ ಹೇಳ್ತಾ ರಾಜರಂತಾರ, ಕ್ರುದ್ಧೋಪಿ ಸರ್ವಭುವನಾಗಿ. ಅವ ಯಾರ್ದೋ ಮೇಲೆ ಸಿಟ್ಟು ಮಾಡಿ ಇನ್ಯಾರಿಗೋ ಹೊಡೆಯೋದು ಅಂತ ಇಲ್ಲೇ ಇಲ್ಲ, ಇನ್ಯಾರನ್ನೋ ಬೈಯೋದು ಅಂತಿಲ್ಲ, ಇನ್ಯಾರ ಮೇಲೂ ತೀರ್ಸೋದು ಅಂತಿಲ್ಲ. ಪ್ರಳಯ ಕಾಲದೊಳಗೆ ಇಡೀ ಬ್ರಹ್ಮಾಂಡವನ್ನು ಸಿಟ್ಟಾಗಿ ಭಾರೀ ಸಿಟ್ಟು ಬಂದಿದೆ ಅನ್ಕೊಂಡ್ರೆ ಸಂಹಾರ ಮಾಡಿದ್ರೆ, ಲಕ್ಷ್ಮಿಯನ್ನು ಮಾತ್ರ ಸ್ವಲ್ಪವೂ ಕ್ರೋಧ ಪಡದೆ ಎರಡೂ ಕೈ ಗಟ್ಟಿ ಮಾಡಿ ಆಲಿಂಗನ ಮಾಡಿಕೊಂಡು ಆನಂದದಿಂದ ಆ ತೊಟ್ಲಲ್ಲಿ ಮಲಗಿದ ಹಾಗೆ ಆಲದ ಎಲೆ ಮೇಲೆ ಮಲ್ಕೊಂಡಿರ್ತಾನೆ. ಅದನ್ನು ಹೇಳ್ತಾರೆ. ಏನಾಂ ತದಾಪಿ ರಮಯೇತ್ ಕಿಲ ಕೋಮಲಾಂಗೀ ಕೋಪೋಸ್ಯ ತತ್ರ ಯೈಮಾಂ ಕಲಯೇದ್ ವಿಯುಕ್ತಾಂ. ಮನೆ ಒಳಗೆ ವಿಯೋಗ ಯಾವುದರಿಂದ ಬರ್ತದೆ? ವಿಯುಕ್ತಾಂ ಅಂದ್ರೆ ವಿಯೋಗ ಅಂತ ಅರ್ಥ. ಆದ್ರೆ ಅದ್ರ ಒಂದು ಚಮತ್ಕಾರ ಹೇಳಿದ್ರು. ವಿಯೋಗ ಯಾವುದರಿಂದ ಬರ್ತದೆ? ಸಿಟ್ಟಾದ್ರೆ ವಿಯೋಗ ಬರ್ತದೆ.
ಮನುಷ್ಯ ಸಿಟ್ಟು ಭಾಳ ಮಾಡ್ತಾನ ಅಂದ್ರೆ ಏನು ಸಿಟ್ಟು ಮಾಡ್ತಾನ್ರಿ, ಅದಕ್ಕೆ ನಮ್ಮ ಹುಡುಗಿ ಮನೆಗೆ ಬಂದ್ಬಿಟ್ಟಾಳಂತ. ಸ್ವಲ್ಪ ತಡ್ಕೋಬೇಕು, ಅಷ್ಟು ಸಿಟ್ಟು ಮಾಡಿದರೆ ಸಾಧ್ಯ ಆಗಲ್ಲ. ಮತ್ತೆ ಹೀಗೆ ವಿಯೋಗ ಸಾಮಾನ್ಯವಾಗಿ ಒಂದ ಹೆಣ್ಣು ಸಿಟ್ಟು ಮಾಡ್ತಾಳೆ, ಒಂದ ಗಂಡು ಸಿಟ್ಟು ಮಾಡ್ತಾಳೆ. ಇವರಿಬ್ಬರಲ್ಲಿ ಸಿಟ್ಟು ಬಂತು ಅಂದರೆ ವಿಯೋಗ ಆಗ್ತದೆ. ರಾಜರು ಚಮತ್ಕಾರ ಮಾಡಿ ಹೇಳಿದರು, ನಮ್ಮ ಹುಡುಗ ಪ್ರಳಯದ ಕಾಲದಲ್ಲಿ ಎಲ್ಲರ ಮೇಲೆ ಸಿಟ್ಟು ಮಾಡಿ ಆ ಲಕ್ಷ್ಮೀನ ಮಾತ್ರ ಗಟ್ಟಿ ಎರಡೂ ಭುಜಗಳಿಂದ ಆಲಿಂಗಿಸಿಕೊಂಡು ಕೋಮಲಾಂಗೀಂ ತದಾ ರಮಯೇತ್, ಅವಳನ್ನ ರಮಣ ಮಾಡ್ತಾನೆ. ಕೋಪೋಸ್ಯ ತತ್ರ ಇಮಾಂ, ಇಷ್ಟು ಸಿಟ್ಟಾದ ದೇವರು ಅವಳ ಮೇಲೆ ಮಾತ್ರ ಪ್ರಳಯ ಕಾಲದಲ್ಲಿ ಅಷ್ಟು ಆನಂದದಿಂದ ಕ್ರೀಡೆ ನಡೆಸ್ತಾನೆ ಅಂದರೆ ಆ ಕಾರಣಕ್ಕೆ ಇವರಿಬ್ಬರಲ್ಲಿ ವಿಯೋಗ ಆಗಿಲ್ಲ ಅಂತ ಹೇಳಿದ್ರು. ವಿಯೋಗ ಆಗದಿರ್ಲಿಕ್ಕೆ ಸಿಟ್ಟೇ ಬರಲಿಲ್ಲ ಅವಳ ಮೇಲೆ. ಅಷ್ಟು ಭಗವಂತನ ಲಕ್ಷ್ಮೀದೇವಿಯ ಅನ್ಯೋನ್ಯತೆಯನ್ನು ಭಾರಿ ಚಮತ್ಕಾರವಾಗಿ ಅನುಸಂಧಾನ ಮಾಡಿದ್ದಾರೆ. ಶೃಂಗಾರ ವರ್ಣನೆ ಮಾಡಬೇಕಾಗಿತ್ತು ರಾಜರಿಗೆ. ಈ ಸಿಟ್ಟಿನಲ್ಲೇ ನಡೆಯುವ ಕೆಲವು ಪ್ರಕ್ರಿಯೆಗಳು ಹೇಳ್ತಾರೆ ಗಂಡ ಹೆಂಡತಿಯ ಮಧ್ಯದಲ್ಲಿ. ಅದನ್ನು ಅವರು ಹೇಳುವ ಆ ಶೃಂಗಾರ ರಸ, ಅದು ಆಗತಾನೆ ಮದುವೆ ಮಾಡಿಕೊಳ್ತಾ ಇರುವವರಿಗೆ ಯಾಕೆ ರುಕ್ಮಿಣಿ ಶಿವಜಿ ಅತ್ಯಂತ ಶ್ರೇಷ್ಠ ಅಂತನ್ಲಿಕ್ಕೆ ಇಂಥವೆಲ್ಲ ಮಾತುಗಳು ಅಲ್ಲಿ ಬಂದಿದ್ದಾವೆ. ಇದು ಕಾವ್ಯನೂ ಹೌದು. ರಸ ಇರಬೇಕು, ಶೃಂಗಾರ, ವೀರ, ಬೀಭತ್ಸ, ರೌದ್ರ. ಆದರೆ ಶೃಂಗಾರ ರಸ ಎಷ್ಟಿರಬೇಕು ಅಂದರೆ ಇನ್ನೊಂದು ತುತ್ತು ಬಾಕಿ ಉಳಿದಿದೆ ಅನ್ನೋಷ್ಟರಲ್ಲಿ ಮುಗಿಸಿರ್ಬೇಕಂತ ಶೃಂಗಾರ ವರ್ಣನೆ. ಅದು ಅತಿ ಆದರೆ ಅದು ಮತ್ತೆ ಅಸಹ್ಯ ಆಗಿಬಿಡ್ತದೆ, ಅಶ್ಲೀಲ ಆಗಿಬಿಡ್ತದೆ. ರಾಜರು ಆ ರೀತಿ ವರ್ಣನೆ ಮಾಡ್ತಾರೆ. ಏನು ಕೃಷ್ಣನಿಗೆ ಕ್ರೋಧ ಇಲ್ಲ ಅನ್ನೋದು ಒಂದು ಸಿದ್ಧಾಂತ ಅವ್ರು ಹೇಳಬೇಕಾಗಿದೆ. ದೇವರು ಸಿಟ್ಟಿನವನಲ್ಲ, ಇವ ಸೃಷ್ಟ್ಯಾದ್ಯಷ್ಟ ಕರ್ತೃವಿಗಾವಕಾಲದ, ಇಷ್ಟು ಹೇಳಬೇಕಾಗಿದೆ. ಇದೊಂದು ತತ್ವ, ಇದೊಂದು ಪ್ರಮೇಯ. ಭಗವಂತ ಸಿಟ್ಟಿನವನಲ್ಲ, ಅವನಿಗೆ ಅಸೂಯೆ ಇಲ್ಲ, ಅವನಿಗೆ ಕಾಮ ಇಲ್ಲ, ಕ್ರೋಧ ಇಲ್ಲ. ಹೀಗೆ ನಮ್ಮೊಳಗಿರೋ ಬಿಂಬರೂಪಿ ಭಗವಂತ ಇಷ್ಟು ನಿರ್ದೋಷನಾಗಿದ್ದಾನೆ ಅಂತ ಯುಕ್ತಿಯಿಂದ ರಾಜರು ಸಮರ್ಥಿಸಿಕೊಟ್ಟು. ಯಾಕೆ ಅಂದರೆ ನಮ್ಮೊಳಗಿರೋ ಸಿಟ್ಟು ಕಡಿಮೆ ಆಗಲಿ ಅಂತ ಅದನ್ನು ಯೋಚನೆ ಮಾಡಲಿಕ್ಕೆ ಹೇಳ್ತಾರೆ, ಅವರು ಅನುಸಂಧಾನ ಮಾಡಿಸ್ತಾರೆ. ಅದರಲ್ಲಿ ಒಂದು ವಿಶೇಷ ಏನಿಲ್ಲಿ ಅಂದರೆ, ಈ ಗಂಡ ಹೆಂಡತಿ ಅಂತ ಆದಮೇಲೆ ಅವರಿಬ್ಬರ ಸರಸದಲ್ಲಿ ಸಾಮಾನ್ಯವಾಗಿ ಕೇಶ ಹಿಡಿತಾನೆ. ಒಮ್ಮೊಮ್ಮೆ ಗಂಡ ಗಟ್ಟಿ ಕೇಶ ಹಿಡಿತಾನೆ, ಅವಳ ಎದೆ ಹಿಡಿತಾನೆ, ಅವಳನ್ನು ಹತ್ರ ಎಳಿತಾನೆ, ಗಟ್ಟಿ ಆಲಿಂಗಿಸ್ಕೊಳ್ತಾನೆ. ಅದರಿಂದ ಅವಳಿಗೂ ಸ್ವಲ್ಪ ಗಾಯ ಆದಾಗ ಆಗ್ತದೆ. ಆದರೆ ವಾದರಾಜರು ಚಮತ್ಕರಿಸಿ ಅದನ್ನು ಹೇಳ್ತಾರೆ, ಅದನ್ನು ಸಿಟ್ಟು ಅಂತ ಅನ್ಕೊಳ್ಬೇಡ್ರ ಮತ್ತೆ ಅಂತ ಹಾಸ್ಯ ಮಾಡಿ ಹೇಳ್ಬಿಡ್ತಾರೆ. ಎಂಥ ಚಮತ್ಕಾರ! ಕೇಶಂ ಪ್ರಗೃಹ್ಯ ಕರಜೈಹಿ ಕುಚಕುಂಭಪೂರ್ಣೆ ಪಾರ್ಶ್ವೇ ಕುರ್ವನ್ ವ್ರಣಾನಿ ಮೃದುಲೋಷ್ಠಪುಟಾಂ ಸದರ್ಶನ್ ದಂತಕ್ಷತಂ ವಿರಚಯೇ ದಯಿತಸ್ವಪುಂಸಾಂ ಕ್ರೋಧಂ ತದಾ ನ ಕಲಯಧ್ವಮಸೌ ವಿಲಾಸ. ಇಲ್ಲ ಅಂತರು ಯಾರೋ ಒಬ್ರು ಹಳೇ ಮುದುಕರಿದ್ರು. ಪಾಪ ಏನೇ ಆಗಲಿ ಕೂದಲು ಹಿಡಿದು ಎಳೆದ್ರೆ ಅಂದ್ರಿ ನಮ್ಮ ಹುಡುಗಿ ಗತಿ ಏನು ಅಂದ್ರಂತವ್ರು. ಕೂದಲು ಹಿಡಿದು ಎಳಿತಾನೆ ಅಂತೀರಿ, ಆಲಿಂಗಿಸ್ಕೊಳ್ತಾನೆ ಅಂತೀರಿ. ಅದಕ್ಕೆ ನಿಮಗೆ ಸ್ವಲ್ಪ ಜ್ಞಾನ ಕಡಿಮೆ ಆಗಿದೆ, ವಯಸ್ಸಾಯ್ತಲ್ಲ, ವಿಲಾಸ ಗೊತ್ತಿಲ್ಲ, ಕ್ರೋಧ ಗೊತ್ತಿಲ್ಲ, ಸುಮ್ಮನಿದ್ದು ಬಿಡ್ರಿ ಅಂತಂದ್ರು ವಾದರಾಜ. ನಿಮಗೆ ವಿಲಾಸ ಕ್ರೋಧದ ವಿವೇಕನೇ ಇಲ್ಲದೆ ಇದ್ರೆ ನೀವು ಬರೀ ಅದನ್ನೂ ಸಿಟ್ಟು ಅಂತ ತಿಳ್ಕೊಂಡ್ರೆ ಇನ್ನೇನು ನಾವು ಮಾತಾಡ್ಲಿಕ್ಕೆ ಆಗಲ್ಲ. ಮತ್ತೆ ಕೊಡ್ರೆ ಬಿಡ್ರಿ ನಿಮ್ಮ ಕಣ್ಣೆ. ಇಲ್ಲ ಕೊಡ್ತೇವೆ ಅಂದ್ರಂತ. ಆಮೇಲೆ ಹೀಗೆ ಶೃಂಗಾರ, ವೀರ, ಬೀಭತ್ಸ ಎಲ್ಲ ವರ್ಣನೆ ಮಾಡ್ತಾರೆ. ಇದೆಲ್ಲ ಚಮತ್ಕಾರ. ಮತ್ತೊಂದು ಮಾತು ಹೇಳಿದರು, ಅಲ್ಲ ಈಗ ಸಂದೇಶ ಏನಾದರೂ ಬಂದರೆ ಪತ್ರ, ಆ ಹುಡುಗಿ ಯಾರನ್ನು ಸ್ಮರಣೆ ಮಾಡ್ತಾಳೆ ಅವ್ರ ಮನೆ ಕರೆದುಕೊಂಡು ಹೋಗಬೇಕು ಅಂತ ಒಂದು ನಿಯಮ ಹಾಕಿದ್ವಿ ಅಂತ ಕೇಳಿದ್ರೆ, ಅದನ್ನೂ ಕೂಡ ರಾಜರು ತನ್ನ ಭಕ್ತರ ಮನೆಗೆ ತನ್ನ ಮಡದಿಯನ್ನು ಭಗವಂತ ಕಳಿಸ್ತಾನೆ ಅನ್ನೋ ರಹಸ್ಯವನ್ನು ಹೇಳಿಬಿಡ್ತಾರೆ. ಪ್ರಾಯಸ್ಸನ ಪ್ರೇಷಯತಿ ಸ್ವಭಕ್ತ ಗೇಹೇಶ್ವಿಮಾಂ ತೇಪಿ ನತಾಂ ಲಶಂತಿ. ಈ ಮಾತು ದೈವ ಭಕ್ತರಾದ ನಮಗೆ ಯಾವಾಗಲೂ ನೆನಪಿರಬೇಕು. ಕೃಷ್ಣ ರುಕ್ಮಿಣಿಯರ ವಿಶೇಷವಾದ ವಿವಾಹೋತ್ಸವ ಇದು. ಹೇಳ್ತಾರೆ, ಭಗವಂತ ಪ್ರಾಯ ತನ್ನಲ್ಲಿ ಭಕ್ತಿ ಮಾಡೋರ ಮನೆಗೆ ಇವಳನ್ನು ಕಳಿಸಲ್ಲಂತೆ. ಅಲ್ಲಿ ನಿಯಮ ಹಾಕಿದಾನೆ. ಅವ್ರು ಹೇಳಿದ್ರು ಸಂದೇಶ ನೋಡಿದ ಕೂಡಲೇ ಕಳಿಸ್ಕೊಟ್ಬಿಡ್ಬೇಕು ಅಂತ. ವಾದರಾಜರು ಹೇಳ್ತಾರೆ,
ನೋಡಿ, ನಮ್ಮ ಹುಡುಗ ಪ್ರಾಯ ತನ್ನ ಭಕ್ತರ ಮನೆಗೆ ಅವಳನ್ನು ಕಳಿಸಿ ಕೊಡಲ್ಲ ಅಂತ. ಯಾಕೆ ಅಂದರೆ ಯಾರ್ಯಾರು ವಿಷ್ಣು ಭಕ್ತರಿದ್ದಾರೆ ಅವ್ರು ಬರೀ ಲಕ್ಷ್ಮಿ ಬರಲಿ ಅಂತ ಅಪೇಕ್ಷೆ ಪಡಲ್ಲ. ಈ ಕಾರಣದಿಂದಲೇ ವಿಷ್ಣು ಭಕ್ತರು ಸಾಮಾನ್ಯವಾಗಿ ಯಾವಾಗಲೂ ಬಡವರಾಗೇ ಇರ್ತಾರಂತೆ. ಅವ ಕುಚೇಲ ನೋಡಿದ್ರಿಲ್ಲ, ಮನೆ ತುಂಬ ಮಕ್ಕಳು, ಅವ ನೋಡಿದ್ರೆ ಕುಚೇಲ, ಅವ ಬಡವನಾಗೇ ಇರ್ತಾನೆ. ಅಥ ಪ್ರದತ್ತಾಮಪಿ ತಾಮಿದಾನೀಂ ಧೀರಾ ಪರಾವೃತ್ಯ ನ ಕಿಂ ದಿಶಧ್ವಂ. ಅಂತಹ ಭಕ್ತರು ಸಂಪತ್ತನ್ನು ಅಪೇಕ್ಷೆನೇ ಪಡಲ್ಲ. ಅಂದರೆ ಭಕ್ತರಲ್ಲೇ ಒಂದು ವೈವಿಧ್ಯ ಇದೆ. ಆ ವೈವಿಧ್ಯವನ್ನು ಮನಸ್ಸಿಗೆ ತಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ವಾದರಾಜರು. ಅವ್ರ ಅಪೇಕ್ಷೆನೇ ಪಡಲ್ಲ. ಭಕ್ತರಿಗೆ ಪ್ರೀತಿಯಿಂದ ಇವಳನ್ನು ಇಟ್ಕೊಟ್ರು ಮತ್ತೆ ಏನಾದರೂ ಒಂದು ವೇಳೆ ಭಗವಂತ ಅತಿ ಪರಿಪಕ್ವ ಭಕ್ತಿ ಮಾಡೋರು ಮನೆಗೆ ದೇವ್ರು ಕಳಿಸ್ತಾನೆ. ಒಮ್ಮೊಮ್ಮೆ ಲಕ್ಷ್ಮೀ ದೇವಿನ ಕಳಿಸಿರ್ತಾನೆ, ಶ್ರೀಮಂತಿಕೆ ಬಂದಿರ್ತದೆ. ಅವ್ರೇನು ಮಾಡ್ತಾರೆ, ದೇವರೇ ಕೊಟ್ಟಿದ್ದ ಸಂಪತ್ತನ್ನು ಅದನ್ನ ಎಲ್ಲಿಗೆ ಅರ್ಪಣೆ ಮಾಡಿಬಿಡ್ತಾರೆ. ಸ್ವಾಮಿ ನೀನೇ ಕೊಟ್ಟು ನಿನ್ನ ಮನೆಗೆ ಕರ್ಕೊಂಡು ಹೋಗು ಅಂತ ಕೃಷ್ಣಾರ್ಪಣ ಅಂತ ಸಮರ್ಪಣೆ ಮಾಡಿಬಿಡ್ತಾರೆ. ಹೀಗೆ ಭಗವಂತ ಇದ್ದಾನೆ. ಎಷ್ಟು ರಹಸ್ಯ ಇದೆ ಈ ಮಾತಿನಲ್ಲಿ. ನಮಗೀಗಾಗಲೇ ಸಂಪತ್ತು ಕೊಟ್ಟಿದ್ದಾನೆ ಅಂದರೆ ಇಂದಲ್ಲ ನಾಳೆ ನನ್ನ ಮಡದಿಯನ್ನು ನನ್ನ ಮನೆಗೆ ಕಳಿಸ್ತಾನೆ ಅಂತ ಹೇಳೇ ದೇವ್ರ ನಿರೀಕ್ಷೆಯಲ್ಲಿ ಕೊಟ್ಟಿರ್ತಾನಂತೆ. ನಾವು ಕಳಿಸಿದ್ರೆ ಅವನ ನಿರೀಕ್ಷೆ ಸತ್ಯ ಮಾಡಿದ್ವಿ ಅಂತ ನಮ್ಮ ಮೇಲೆ ಪ್ರೀತನಾಗ್ತಾನೆ. ನಾವು ಸಮರ್ಪಿಸದೆ ಹೋದರೆ ನನ್ನ ಮಡದಿಯನ್ನು ನೀನು ಯಾಕಪ್ಪ ಇರಿಸ್ಕೊಂಡಿದ್ದಿ ಅಂತ ಸಿಟ್ಟಾಗ್ತಾನೆ. ಈ ವಿವೇಕ ನಮ್ಮಲ್ಲಿ ಯಾವಾಗಲೂ ಇರಲಿ ಎನ್ನುವ ಅಂಶವನ್ನು ರಾಜರು ಚಮತ್ಕಾರವಾಗಿ ವರ್ಣನೆ ಮಾಡಿದ್ದಾರೆ. ನೈವಾನ್ಯಾಂ ವರಯೇತ್ ಕನ್ಯಾಂ ಪೂರ್ಣೋಯಂ ಪುರುಷಾಗ್ರಣೀ. ಮತ್ತೊಬ್ಬಳನ್ನು ಮದುವೆ ಮಾಡ್ಕೋಬಾರ್ದು ಅಂತ ಕೃಷ್ಣ ಈ ನಿಯಮ ಮೀರಿದ್ನ. ಹಾಗಾದ್ರೆ ಮುಂದೆ 16,108 ಜನರನ್ನು ಮದುವೆ ಮಾಡ್ಕೊಂಡ ಅಂತ ಕತೆ ಹೇಳೋದು ಪುರಾಣದಲ್ಲಿ. ಅನ್ಯ ಸ್ತ್ರೀಯನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ ಅನ್ನೋ ನಿಯಮಕ್ಕೆ ಒಪ್ಪಿಕೊಂಡಿದ್ದಾನೆ ಅಂತ ಹೇಳೋದು. ಸರಿ ಹೊಂದಾಣಿಕೆ ಆಗಲಿಲ್ಲ. ಅದಕ್ಕೆ ವಾದರಾಜರು ಸರಿಪಡಿಸಿದ್ರು ಅದನ್ನು. ಅದರ ಅರ್ಥ ಬೇರೆ. ಅನ್ಯಾಂ ನೈವ ವರಯೇತ್. ಯಾಕೆ ಇವನು ಪೂರ್ಣ ಪುರುಷ, ಪುರುಷಾಗ್ರಣೀಹಿ, ಪುರುಷರಲ್ಲಿ ಅತಿ ಶ್ರೇಷ್ಠನಾದ ಪುರುಷನಾದ್ರಿಂದ. ಈ ಕೆಳಮಟ್ಟದ ಪುರುಷನಾದರೆ ಕಂಡ ಸ್ತ್ರೀಯರನ್ನೆಲ್ಲ ನೋಡ್ತಾನೆ. ಇವನು ಪುರುಷಾಗ್ರಣೀಹಿ, ಅತಿ ಶ್ರೇಷ್ಠ ಪುರುಷ ಆದ್ರಿಂದ ಕಂಡ ಹೆಣ್ಣಿಗೆ ಕಣ್ಣು ಹಾಕೋ ವ್ಯಕ್ತಿ ಅಲ್ಲ ಅಂತ ಅರ್ಥ. ಹಾಗಾದ್ರೆ ವೃತೋಪ್ಯನ್ಯಾಂಗನಾ ದೇಹೇ ರಮಯೇತ್ ಪ್ರೇಯಸೀಮಿ ಮಾಂ ಅಂತಂದ್ರು. ಹಾಗಾದ್ರೆ 16,100 ಜನರ ಲೆಕ್ಕ ಹೇಳ್ತದಲ್ಲ ಪುರಾಣ. ಅಂದ್ರೆ ಅನ್ಯಾಂಗನಾ ದೇಹೇ ರಮಯೇತ್, ಅವನು ಅವಳನ್ನು ವಿವಾಹ ಮಾಡ್ಕೊಂಡದ್ದಲ್ಲ, ಅವಳೊಳಗಿರೋ ತನ್ನ ಪತ್ನಿಯನ್ನೇ ಅವನು ವಿವಾಹ ಮಾಡ್ಕೊಂಡ ಅಂತ ಅರ್ಥ ಅಂತೆ. ಅಂದ್ರೆ 16,100 ಜನ ಸ್ತ್ರೀಯರು ತಪಸ್ಸು ಮಾಡಿ ಅಗ್ನಿಪುತ್ರರು ಪ್ರಾರ್ಥನೆ ಮಾಡಿದ್ರಂತೆ. ನಾವು ಸ್ತ್ರೀಯರಾಗಬೇಕು, ನಮ್ಮಲ್ಲಿ ಲಕ್ಷ್ಮೀ ಸನ್ನಿಧಾನ ಬರಬೇಕು, ನಾವೆಲ್ಲ ಭಗವಂತನಿಗೆ ಪತ್ನಿಯರು ಅಂತ ಸ್ಥಾನ ಪಡಿಬೇಕು ಅಂತ ಅಪೇಕ್ಷೆ ಪಟ್ಟಿದ್ರಂತೆ. ಆಗ ಭಗವಂತ ಹೇಳಿದ್ದ, ನಿಮ್ಮಲ್ಲಿ ಲಕ್ಷ್ಮೀ ಸನ್ನಿಧಾನ ಇಲ್ದಿದ್ರೆ ನಾನು ವಿವಾಹ ಮಾಡ್ಕೊಳ್ಳೋದಿಲ್ಲ ಅಂತ. ಪುನಃ ಲಕ್ಷ್ಮೀನ ಕುರಿತು ತಪಸ್ಸು ಮಾಡಿದ್ದಾರೆ. ಆಗ ಲಕ್ಷ್ಮೀ ಸನ್ನಿಧಾನ ಅವರಲ್ಲಿ ಬಂತಂತೆ. ಆಗಷ್ಟೇ ಭಗವಂತ ವಿವಾಹ ಮಾಡಿಕೊಂಡ. ಯಾವಾಗ ಲಕ್ಷ್ಮೀ ಸನ್ನಿಧಾನ ಇತ್ತೋ ಆವಾಗೆಲ್ಲ ಭಗವಂತ ಅವರೊಟ್ಟಿಗೆ ಇರ್ತಿದ್ದಂತೆ. ಲಕ್ಷ್ಮೀ ಸನ್ನಿಧಾನ ಹೋದಾಗ ಯಾರೊಟ್ಟಿಗೂ ಭಗವಂತ ಇರ್ತಿರ್ಲಿಲ್ಲ ಅಂತ ಪುರಾಣನೇ ಹೇಳ್ತದೆ. ಇದನ್ನ ಇಟ್ಟುಕೊಂಡೇ ವಾದರಾಜರು ಹೇಳ್ತಾರೆ, ಈಗ ಹೇಳಿ ಅವನು ವಿವಾಹ ಮಾಡಿಕೊಂಡದ್ದು ಅನ್ಯ ಸ್ತ್ರೀಯನ್ನೋ ಅಥವಾ ಅವರೊಳಗೆ ಸನ್ನಿಹಿತಳಾದಂಥ ತನ್ನ ಪತ್ನಿಯನ್ನೋ? ಅನ್ಯ ಸ್ತ್ರೀ ವಿವಾಹ ಭಗವಂತನಿಗಿಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ. ಈ ಕಾರಣ ಅನುಸಂಧಾನದಲ್ಲಿ ಬರಲಿ ಅಂತ ಹೇಳಿದರು. ಇಷ್ಟೆಲ್ಲ ಒಂದೊಂದಾಗಿ ವಿವರಣೆ ಕೊಟ್ಟು, ಅಂತೂ ಕನ್ಯಾವರರಲ್ಲಿ ಯೋಗನೂ ಕಲ್ತಿದೆ, ನಿಯಮಕ್ಕೆ ಬದ್ಧನಾಗಿದ್ದಾನೆ, ಇನ್ನೇನು ವಿವಾಹ ಮಾಡ್ಕೊಳ್ಳೋದು ಅಷ್ಟೇನೆ ಅಂದಾಗ ಯಾರೋ ಒಬ್ಬರು ದೈವಜ್ಞರಿದ್ದರು. ಅವರನ್ನು ಕೇಳಿದ್ರಂತೆ, ಇವರಿಬ್ಬರಲ್ಲಿ ಯೋಗ ಕಲಿತದೋ ಇಲ್ಲೋ ಅಂತ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವಾಹ ಮಾಡ್ಕೊಳ್ಬೇಕಾದ್ರೆ ಯೋಗ ಕಲಿತದು ನಕ್ಷತ್ರ ಗ್ರಹಗತಿಗಳು ಅನುಗುಣವಾಗಿ ಮುಹೂರ್ತ ತೆಗಿಬೇಕು. ಮುಹೂರ್ತ ತೆಗಿಬೇಕಂದ್ರೆ ಅದು ಸರಿಯಾಗಿ ನೋಡ್ಬೇಕು. ಗ್ರಹಗಳು ಉಚ್ಚ ಸ್ಥಾನದಲ್ಲಿರಬೇಕು, ನೀಚ ಸ್ಥಾನದಲ್ಲಿರಬೇಕು ಅಂತಿದೆ. ಅದನ್ನು ಕೇಳಿದ್ದಕ್ಕೆ ಅಲ್ಲೇ ಇದ್ದವರು ಹಿರಿಯರು ಹೇಳಿದ್ರಂತೆ, ನಾನು ನೋಡ್ತಾ ಇದ್ರೆ ಇವರಿಬ್ಬರಿಗೂ ದಿನಾ ಮುಹೂರ್ತ ಇದೆ, ದಿನಾ ಮದುವೆ ಮಾಡ್ಕೊಳ್ಬೋದು ಇವರಿಬ್ಬರು ಅಂತಂದ್ರಂತೆ.
ಒಂದಿನ ಅಲ್ಲ, ನಿತ್ಯ ಮುಹೂರ್ತೋದಯ ಅಂತಿದ್ದಾರೆ ವಾದರಾಜರು. ಅದು ಯಾಕೆ ಸಾಧ್ಯ ನಿತ್ಯದಲ್ಲಿ ವಿವಾಹ ಅಂತ? ನಿತ್ಯದಲ್ಲಿ ಮುಹೂರ್ತ ಇದೆ ಅಂತಂದ್ರೆ ನಿತ್ಯದಲ್ಲಿ ವಿವಾಹ ಯಾಕೆ? ದಿನ ಶ್ರೀನಿವಾಸ ಕಲ್ಯಾಣ ನಡೀತದೆ ತಿರುಪತಿ ಒಳಗೆ. ಏಕಾದಶಿ ನೋಡಲ್ಲ, ದ್ವಾದಶಿ ನೋಡಲ್ಲ, ಶ್ರೀನಿವಾಸ ಕಲ್ಯಾಣ ಘಟ್ಟ ಯಾವಾಗಲೂ ತುಂಬೇ ಇರ್ತದಂತೆ. ಆ ರೀತಿ ಕಲ್ಯಾಣ ಭಗವಂತ ಮಾಡಿಸ್ಕೊಳ್ತಿದ್ದಾನೆ ಇವತ್ತು. ಕಲಿಯುಗದಲ್ಲಿ ಇಷ್ಟು ಕಲ್ಯಾಣ ಅಂದರೆ ಭಗವಂತ ರಮಾನಾರಾಯಣರು ದಿನಾ ಕಲ್ಯಾಣ ಮಾಡ್ಕೊಳ್ತಾನೆ ಇದ್ದಾರೆ ಅಂತಿದೆ. ಮುಹೂರ್ತ ಹೇಗೆ ಬಂತು? ಉಚ್ಚಗ್ರಹ ಸ್ಥಾನ, ನೀಚಗ್ರಹ ಸ್ಥಾನಗಳನ್ನು ವಿವರಣೆ ಮಾಡ್ತಾರೆ ವಾದರಾಜರು. ಯದ್ವಕ್ತ್ರೇ ವಿಧುಮಾಮನಂತಿ ಸುಬುಧಂ ಮುಗ್ಧಸ್ಮಿತೆ ಹಸ್ತಯೋ ಉದ್ಯದ್ಯೋಮಮಣಿಂ. ಸಂಸ್ಕೃತದಲ್ಲಿ ಶ್ಲೇಷಾಲಂಕಾರ ಅಂತ ಕಾವ್ಯದಲ್ಲಿ ಬಳಸ್ತಿರ್ತಾರೆ. ಆ ಶ್ಲೇಷವನ್ನು ಇಲ್ಲೂ ಕೂಡ ತಿಳಿಸ್ತಾರೆ ಭಗವತ್ಪಾದರ, ಅದು ವಾದರಾಜರ ವರ್ಣನೆಯ ವೈಶಿಷ್ಟ್ಯ. ಅದು ಇವರಿಬ್ಬರ ಮುಖ ಎಂಥವನ್ನೇ ನೋಡಿದ್ರು ಚಂದ್ರನಂತಿದೆ ಅಂತ ಹೇಳ್ತಾರೆ ಲಕ್ಷ್ಮೀನಾರಾಯಣರು. ರುಕ್ಮಿಣಿ ಕೃಷ್ಣರ ಮುಖ ಚಂದ್ರನಂತಿದೆ ಅಂತ. ಚಂದ್ರ ಒಬ್ಬ ಗ್ರಹ, ಹಾಗಾಗಿ ಚಂದ್ರ ಉಚ್ಚಗ್ರಹ, ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತ ವಿವರಣೆ ಕೊಟ್ಟರಂತೆ. ಮುಖದಲ್ಲಿದ್ದಾನೆ ಈ ಅರ್ಥ ಅಲಂಕಾರಿಕವಾಗಿ. ಸುಬುಧಂ ಮುಗ್ಧಸ್ಮಿತೆ, ಬುಧ ಇನ್ನೊಬ್ಬ ಗ್ರಹ ಉಚ್ಚಗ್ರಹದಲ್ಲಿ ಸೇರ್ತಾನೆ. ಅವನೆಲ್ಲಿದ್ದಾನೆ? ಮುಗ್ಧಸ್ಮಿತೆ. ಆ ರುಕ್ಮಿಣಿ ಕೃಷ್ಣರ ಮಂದಹಾಸ ಬಹಳ ಸೌಮ್ಯವಾಗಿರ್ತಿತ್ತಂತೆ ಯಾವಾಗಲೂ ಕೂಡ. ಹಾಗಾಗಿ ಸೌಮ್ಯವಾದ ಮಂದಹಾಸದೊಳಗೆ ಬುಧ ಅನ್ನುವಂಥ ಗ್ರಹ ಇದ್ದಾನಲ್ಲ, ಅವನು ಸೌಮ್ಯ ಅಂತನೂ ಹೆಸರು ಪಡ್ಕೊಂಡಿದ್ದಾನೆ, ಸೋಮನ ಮಗನಾದ್ರಿಂದ. ಹಾಗಾಗಿ ಇವರ ಮಂದಹಾಸದಲ್ಲಿ ಸೌಮ್ಯ ಗ್ರಹ ಇದ್ದಾನೆ ಅಂತ ಚಿಂತನೆ ಮಾಡಿಬಿಟ್ರು. ಹಸ್ತಯೋಹೋ, ಲಕ್ಷ್ಮೀನಾರಾಯಣರ ಅಂಗೈಯಲ್ಲಿ 12 ಸೂರ್ಯರಷ್ಟು ಪ್ರಭೆ ಬರ್ತದಂತೆ ಯಾವಾಗಲೂ. ಅಂಥ ಅಂಗೈಗಳಂತೆ. ಸೂರ್ಯ ಎಲ್ಲಿದ್ದಾನೆ ಅಂತಾಯ್ತು? ಲಕ್ಷ್ಮೀನಾರಾಯಣರ ಅಂಗೈಯಲ್ಲಿದ್ದಾನೆ ಅಂತಾಯ್ತು. ಅವನು ಉಚ್ಚಗ್ರಹ, ಹಸ್ತದಲ್ಲಿದ್ದಾನೆ. ಹಾಗೆ ಗುರುಂ ಕಟಿತಟೆ, ಸಂಸ್ಕೃತದಲ್ಲಿ ಗುರು ಅಂತ ಹೆಸರು ಬಹಳ ಭಾರವಾದದ್ದು ಅನ್ನೋ ಅರ್ಥದಲ್ಲಿ, ದೊಡ್ಡದಾದದ್ದು ಅನ್ನೋ ಅರ್ಥದಲ್ಲಿಯೂ ಇದೆ. ಗುರು ಅಂದರೆ ಒಬ್ಬ ಗ್ರಹ, ಹಾಗಾಗಿ ಆ ಗ್ರಹಕ್ಕೂ ಗುರು ಅಂತ ಹೆಸರಿದೆ. ಇಲ್ಲಿ ಯಾರಪ್ಪ ಅಂದರೆ ಕಟಿತಟೆ, ರುಕ್ಮಿಣಿ ಹಾಗೂ ಶ್ರೀಕೃಷ್ಣರ ಕಟಿಭಾಗ ಗುರುವಾಗಿದೆ ಅನ್ನೋ ಅರ್ಥದಲ್ಲಿ ಗುರುಂ ಕಟಿತಟೆ, ಉಚ್ಚಗ್ರಹ ಗುರು ಕಟಿತಟದಲ್ಲಿದ್ದಾನೆ ಅಂತ ಆಶ್ರಯ ಪಡೆದಿದ್ದಾನೆ. ಹಾಗೆ ಮಧ್ಯಂಚ ಕಾವ್ಯಾಸ್ಪದಂ, ಮಧ್ಯಂಚ ಕಾವ್ಯಾಸ್ಪದಂ ಅಂದರೆ ಮಧ್ಯಭಾಗ, ರಮಾನಾರಾಯಣರ ಮಧ್ಯಭಾಗ ಕಾವ್ಯದೊಳಗೆ ನಾಯಕ ನಾಯಕಿಯರನ್ನು ಆರಿಸ್ಕೊಳ್ಬೇಕಲ್ಲ, ಅವರ ನಡು ಸಣ್ಣ ಇರಬೇಕು ಅಂತ ವಿವರಣೆ ಮಾಡ್ತಾರೆ. ಸಲ್ಲಕ್ಷಣಗಳಲ್ಲಿ ಸೇರ್ತದದು. ಹಾಗಾಗಿ ಕಾವ್ಯನಾಯಕನಾದ ಕೃಷ್ಣ, ಕಾವ್ಯನಾಯಕಿಯಾದ ರುಕ್ಮಿಣಿ ಕಾವ್ಯದಲ್ಲಿ ಅತ್ಯಂತ ವರ್ಣನೆಗೆ ಯೋಗ್ಯವಾದಂಥ ಮಧ್ಯ ಅಂತ ವಿವರಣೆ ಕೊಡ್ತಾರೆ. ಹಾಗಿದೆ, ಸುಂದರವಾಗಿದೆ. ಸಂಸ್ಕೃತದಲ್ಲಿ ಕಾವ್ಯ ಶಬ್ದ ಶುಕ್ರಾಚಾರ್ಯರಿಗೆ ಹೆಸರಂತೆ. ನೀವು ಸಂಸ್ಕೃತ ಡಿಕ್ಷನರಿ ತೆಗೆದು ನೋಡಿ, ಕಾವ್ಯ ಅಂದರೆ ಶುಕ್ರಾಚಾರ್ಯರು ಅಂತಿದೆ. ಹಾಗಾದರೆ ಶುಕ್ರ ಅನ್ನೋನೊಬ್ಬ ಉಚ್ಚಗ್ರಹಗಳಲ್ಲಿ ಸೇರ್ತಾನೆ, ಅವನು ಮಧ್ಯದಲ್ಲಿದ್ದಾನೆ ಅಂತ ಶ್ಲೇಷ. ಯತ್ಪಾದ ಸ್ಪರ್ಶಿ ಮಂಗಲಂ, ಇನ್ನು ಮುಂದಿನ 2 ಪಾದಗಳಲ್ಲಿ ನೀಚಗ್ರಹ ನೀಚ ಸ್ಥಾನದಲ್ಲಿ ಹೇಗಿದೆ ಅಂತ ತಿಳಿಸ್ತಾರೆ. ಮಂಗಳ ಗ್ರಹ ರಮಾನಾರಾಯಣರ ಪಾದಸ್ಪರ್ಶದಲ್ಲಿದೆ. ಸಂಸ್ಕೃತದಲ್ಲಿ ಮಂಗಳ ಅಂದರೆ ಎಲ್ರಿಗೂ ಭದ್ರ ಅಂತ ಅರ್ಥ. ಮಂಗಳ ಅನ್ನೋ ಹೆಸರಿನ ಒಂದು ಗ್ರಹನೂ ಇದೆ. ಹಾಗಾಗಿ ಮಂಗಳ ಗ್ರಹ ಲಕ್ಷ್ಮೀನಾರಾಯಣರ ಪಾದಸ್ಪರ್ಶದಲ್ಲಿದ್ದಾನೆ, ಅದು ನೀಚ ಸ್ಥಾನ ಅಂತ ಅಭಿಪ್ರಾಯ. ಪದತಲೆ ಕೇತುಂ ಗತೌ ಮಂದಗಂ, ಸಂಸ್ಕೃತದಲ್ಲಿ ಕೇತು ಅಂದರೆ ಅದೊಂದು ಧ್ವಜಕ್ಕೆ ಹೆಸರು. ಕೇತು ಅನ್ನೋ ಹೆಸರು ಗ್ರಹಕ್ಕೂ ಇದೆ. ಹಾಗಾದರೆ ಅಂಗಾಲ್ನಲ್ಲಿ ಕೇತು ಗ್ರಹ ಇದ್ದಾನೆ ಅಂತ ವಿವರಣೆ ಮಾಡಿದ್ದಾರೆ. ಮಂದಗಂ, ಮಂದಗ ಅಂದರೆ ಮಂದವಾಸರ. ಇವತ್ತು ನಡೀತಾ ಇರೋದು ಶನಿವಾರ. ಅವನ ಗಮನ ಬಹಳ ನಿಧಾನ. ಏನ್ರಿ 7.5 ವರ್ಷ ಮಹಾರಾಯ ಒಂದ್ಸಲಿ ಬಂದು ಕೂತ ಅಂತಂದ್ರೆ ಮೆಲ್ಲನೆ ಹೋಗ್ತಾನವ. ಅದಕ್ಕೆ ಅವನಿಗೆ ಮಂದಗತಿ ಅಂತ ಹೆಸರು. ಆ ಗಮನ ಮಂದವಾಗಿದೆ. ಅವನು ಹೇಗೆ ಮಂದ ಗಮನನೋ, ಲಕ್ಷ್ಮೀನಾರಾಯಣರ ಗಮನವೂ ಅಷ್ಟೇ ಮಂದವಾಗಿರ್ತದಂತೆ. ಆ ಕಾರಣಕ್ಕೆ ಅವರು ಓಡಾಡುವ ಗತಿಯಲ್ಲಿ ಮಂದ ಇದ್ದದ್ರಿಂದ ಶನಿ ಗಮನದಲ್ಲಿದ್ದಾನೆ ಅಂತ ಅನುಸಂಧಾನ ಮಾಡಬಹುದಂತೆ. ಹಾಗೆ ಯದ್ರೋಚಿಶ್ಚಕಿತಂ,
ಇನ್ನೊಬ್ಬ ಇದ್ದಾನ್ರಿ, ಅವನು ಯಾರು? ಈ ರಾಹು ಅಂತ. ಸಂಸ್ಕೃತ ಡಿಕ್ಷನರಿಯಲ್ಲಿ ರಾಹು ಅಂತನ್ನೋವನ ಬಗ್ಗೆ ತಮಹ ಅಂತ ಕರೆದಿದ್ದಾರೆ. ಅವನು ಸ್ವಲ್ಪ ಕತ್ತಲೆ ಅಂತ, ಅವರು ಕಪ್ಪು ಕತ್ತಲೆ. ಈ ಕತ್ತಲೆ ಎಲ್ಲಿ ಸೇರ್ಬೇಕ್ರಿಪ್ಪ ಲಕ್ಷ್ಮೀನಾರಾಯಣರಲ್ಲಿ? ಬೆಳಕೇ ಬೆಳಕು ಲಕ್ಷ್ಮೀನಾರಾಯಣರು. ರುಕ್ಮಿಣಿ ಕೃಷ್ಣರು ಅಂದರೆ ಸದಾ ಬೆಳಕು. ಅವ್ರು ಎಲ್ಲಿ ಸೇರಬೇಕು? ಅದಕ್ಕೆ ಇವರು ಬೆಳಗ್ತಾನೇ ಇರ್ತಾರೆ. ಆ ಬೆಳಗ್ತಾನೆ ಇದ್ದದ್ದಕ್ಕೆ ಅವನಿಗೆ ಹತ್ರ ಬರ್ಲಿಕ್ಕಾಗಲ್ಲ. ಆದ್ದರಿಂದ ಆ ಕತ್ತಲೆ ದೂರದಲ್ಲೇ ನಿಂತಿದೆ ಅಂತ ವಿವರಣೆ ಮಾಡಿಬಿಟ್ರಂತೆ, ತಮಸ್ಸು. ಹಾಗಾದರೆ ರಾಹುಗ್ರಹ ಇವರ ಬೆಳಕಿನ ಹೆದರಿಕೆಗೆ ದೂರದಲ್ಲಿದ್ದಾನೆ. ಕೇತುಗ್ರಹ ಅಂಗಾಲ್ನಲ್ಲಿದ್ದಾನೆ. ಶನಿಗ್ರಹ ಗಮನದಲ್ಲಿದ್ದಾನೆ. ಮಂಗಳ ಗ್ರಹ ಯಾರ್ಯಾರು ಇವರ ಪಾದ ಸ್ಪರ್ಶ ಮಾಡ್ತಾರೋ ಅವರಿಗೆ ಮಂಗಳವಾಗ್ತದೆ ಅಂತಿದ್ದರಿಂದ ಪಾದ ಸ್ಪರ್ಶದಲ್ಲಿದ್ದಾನೆ. ಇನ್ನು ಶುಕ್ರ ಗ್ರಹ ಮಧ್ಯದಲ್ಲಿದ್ದಾನೆ. ಗುರುಗ್ರಹ ಕಟಿತಟದಲ್ಲಿದ್ದಾನೆ. ಸೂರ್ಯ ಅಂಗೈನಲ್ಲಿದ್ದಾನೆ. ಮಂದಹಾಸದಲ್ಲಿ ಸೌಮ್ಯ ಇದ್ದಾನೆ. ಮುಖದಲ್ಲಿ ಚಂದ್ರ ಇದ್ದಾನೆ. ಹೀಗೆ ಗ್ರಹಗಳನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ಗ್ರಹಗತಿಗಳನ್ನು ಚಿಂತನೆ ಮಾಡಿ ಅಂಥ ಗ್ರಹಗಳೆಲ್ಲ ಇವರ ಕೈಕಾಲುಗಳಲ್ಲೇ ಆಶ್ರಯ ಪಡೆದ ಮೇಲೆ ಉಚ್ಚಗ್ರಹ ಉಚ್ಚಸ್ಥಾನ, ನೀಚಗ್ರಹ ನೀಚಸ್ಥಾನ ಆದಮೇಲೆ ಮುಹೂರ್ತ ಇನ್ನು ಯಾವಾಗಲೂ ಇರ್ತದೆ ಅಂತಂದ್ರಂತೆ. ಪ್ರತ್ಯೇಕ ಮುಹೂರ್ತ ನೋಡೋ ಕಾರಣವೇ ಇಲ್ಲ, ಮುಹೂರ್ತ ಯಾವಾಗಲೂ ಇದೆ, ವಿವಾಹ ಮಾಡಿಕೊಳ್ಬಹುದು. ಸರಿ, ನಿಶ್ಚಯ ಮಾಡಿದ್ರು, ಮುಹೂರ್ತ ಅಂತ ನಿಶ್ಚಯ ಮಾಡಿದ್ರು. ಮುಹೂರ್ತ ನಿಶ್ಚಯ ಆದಮೇಲೆ ಇನ್ನು ಮುಂದೆ ಕೃಷ್ಣ ತಕರಾರು ತೆಗೆದ. ಏನೇ ಆಗಲಿ ತೀರ್ಥಯಾತ್ರೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಇಂದು. ಇಷ್ಟೆಲ್ಲ ಮಾಡಿ ತೀರ್ಥಯಾತ್ರೆಗೆ ಹೊರಡೋದ? ಅದು ಹಾಗಿದೆ ಪದ್ಧತಿ. ಹಿಂದೆಲ್ಲ 12 ವರ್ಷ ಗುರುಕುಲ ವಾಸ ಮಾಡಬೇಕಿತ್ತು. ಅದಕ್ಕೆ ವಿದ್ಯಾ ಸ್ನಾತಕ ಅಂತ ಕರಿತಿದ್ರು. ಅದಕ್ಕೆ ಈಗ ಸ್ನಾತಕೋತ್ತರ ಪದವೀಧರ ಅಂತ ಬರೆದಿರ್ತಾರೆ ಕನ್ನಡದಲ್ಲಿ. ಸ್ನಾತಕೋತ್ತರ ಪದವೀಧರ ಅಂದ್ರೇನು? ಮನುಷ್ಯ ಚೆನ್ನಾಗಿ ಅಧ್ಯಯನ ಮಾಡಿದ ಮೇಲೆ ವಿದ್ಯಾ ಸ್ನಾನ ಆದದಕ್ಕೆ ಅವನು ಸ್ನಾತಕ ಅಂತ ಕರೆಸ್ಕೊಳ್ತಾನೆ. ಸೋದರ ಮಾವ ಮಗಳನ್ನು ಹತ್ತಿದ್ರೆ ಅವನು ಇವನಿಗೆ ಕಾಶಿ ಯಾತ್ರೆಗೆ ಹೊರಟಾಗ ಓಡಿ ಹೋಗಿ ಕರ್ಕೊಂಬರು. ಕಾಶಿಗೆ ಹೋಗ್ಬೇಡು, ಮಗಳನ್ನು ಕೊಡ್ತೇನೆ, ಕನ್ಯಾದಾನ ಮನೆಯೊಳಗೆ ಲಗ್ನ ಅಂತ ಆಗ್ಬಿಡ್ತದಪ್ಪ, ತೀರ್ಥಯಾತ್ರೆ ಎಲ್ಲ ಮಾಡಬೇಡ ಅಂತ ಕರ್ಕೊಂಡು ಬರೋ ಪದ್ಧತಿ. ಸಮಾವರ್ತನ ಅಂತ ಒಂದು ವ್ಯವಸ್ಥೆ. ಅಲ್ಲಿ ತೀರ್ಥಯಾತ್ರೆ ಅಂತ ಒಂದು ಪದ್ಧತಿಯನ್ನು ಕೃಷ್ಣ ಅದನ್ನೂ ನಟನೆ ಮಾಡಿದ ಅಂತಾರೆ ವಾದರಾಜರು. ಇಲ್ಲ, ನಾ ತೀರ್ಥಯಾತ್ರೆಗೆ ಹೋಗ್ಬೇಕಾಗಿದೆ, ನನ್ನ ಬಿಟ್ಬಿಡಿ ಅಂದರೆ ಅವನು 2 ರಟ್ಟೆ ಹಿಡಿದು, ಅವ ಮಾರಾಯ ಭಾರಿ ಪ್ರಬಲ, ಎಲ್ಲಿ ರಾತ್ರಿ ಹೇಳ್ದೆ ಕೇಳದೆ ಕನ್ಯಾದಾನ ಮಾಡ್ತಾರೆ ಇವ್ರು, ಬಾ ಅಂತ ಹೇಳಿ ಹೋದ್ರೂ ಹೋದ್ನೇನೆ ಅನ್ನೋ ರೀತಿಯಲ್ಲಿ ಕೃಷ್ಣ ನನ್ನ ಪ್ರೇಮದಿಂದ ಕಟ್ಟಿ ಹಾಕಬೇಕು ಅಂತ ಬಂದರು. ಒಬ್ಬೊಬ್ರು ಒಂದೊಂದು ಮಾತನಾಡಿದ್ರು ಅಂತಿದೆ ಪುರಾಣದಲ್ಲಿ. ವಾದರಾಜರು ಚಮತ್ಕಾರ ಮಾಡಿ ಹೇಳ್ತು, ಕೃಷ್ಣ ನಿನಗೆ ತೀರ್ಥಯಾತ್ರೆನೇ ಸರಿ ಹೋಗಲ್ಲ ಅಂದ್ರಂತ ಒಬ್ರು ಬಂದು. ಯಾಕೆ ಅಂದರೆ ನಿನ್ನ ಪಾದದಲ್ಲಿ ಎಲ್ಲ ತೀರ್ಥ ಇದೆ ಅಲ್ಲಪ್ಪ, ನೀನು ಹೆಜ್ಜೆ ಇಡಬೇಕು, ಮುಂದೆ ಹೋಗ್ತಿರ್ಬೇಕು, ತೀರ್ಥ ಎಲ್ಲ ನಿನ್ನ ಪಾದದಲ್ಲಿ ಇದ್ದದ್ರಿಂದ ಅವೆಲ್ಲ ಹೆಜ್ಜೆ ರೂಪದಲ್ಲಿ ಹಿಂದಿಂದೆ ಹೋಗ್ಬೇಕು. ಹಾಗಾದ್ರೆ ನಿನಗೆ ತೀರ್ಥ ಸರಿ ಹೋಗ್ತದ ಅಂತ ಕೇಳಿದ್ರಂತ. ತೀರ್ಥಯಾತ್ರೆ ಏನಿದ್ರು ನಮ್ಮಂಥವರಿಗೆ ತೀರ್ಥ ನಿನಗೆ ಯಾವತ್ತು ಹಿಂದಿರ್ತಾವೆ ಹೊರತು ತೀರ್ಥನಿಗಳು ನಿನಗೆ ಮುಂದೆ ಬರಲಾರು ಅಂತ ಹೀಗೆಲ್ಲ ಶ್ಲೋಕ ಮಾಡಿದ್ದಾರೆ. ಒಂದು ಶ್ಲೋಕ ರಾಜರು ಆ ತೀರ್ಥಯಾತ್ರೆ ಮಾಡಲೇಬೇಕು ಅನ್ನೋ ಹಠ ಇರೋ ಕೃಷ್ಣನಿಗೆ ಹೇಳಿದ್ರಂತೆ, ಮಾಡೋದೇ ಅಂತ ಹಠ ಹಿಡಿದಿದಿ, ನಿನ್ನ ಮಾತು ಸುಳ್ಳು ಆಗ್ಬಾರ್ದಲ್ಲಪ್ಪ ಕೃಷ್ಣ, ಒಂದು ಕೆಲಸ ಮಾಡು, ರುಕ್ಮಿಣಿ ತೀರ್ಥಯಾತ್ರೆ ಮಾಡಿಬಿಡು ಅಂದ್ರಂತೆ. ರುಕ್ಮಿಣಿ ಯಾತ್ರೆ ಎಲ್ಲ ತೀರ್ಥಗಳು ಅವಳಲ್ಲೇ ಇದ್ದಾವೆ ಅಂದ್ರೆ ಅವಳನ್ನು ವಿವಾಹ ಮಾಡ್ಕೋ ಅಂತ ಹೇಳಿರ್ಬೇಕು. ಕೃಷ್ಣನ ಮನಸ್ಸಿಗೆ ಬಂದ ಹಾಗೆ ತೀರ್ಥಯಾತ್ರೆ ಅಂತ ಹೇಳು ಆಗಿರ್ಬೇಕು. ಎಲ್ಲ ಸ್ಮರಣೆ ಬರೆಸ್ತಾರೆ. ಇದೇ ಚಮತ್ಕಾರ ಕಾವ್ಯ ಅಂದರೆ. ಭ್ರೂಕಾಶಿ ಸಂಸ್ಕೃತದಲ್ಲಿ ಕಾಶಿ ಅಂದರೆ ಇದು ಶ್ಲೇಷದಲ್ಲೇ ಬಂದಂಥ ಶ್ಲೋಕ. ಸಂಸ್ಕೃತದ ಸಾಹಿತ್ಯನೇ ಅಷ್ಟು ಅದ್ಭುತ. ಕಾಶಿ ಅಂದರೆ ಬಿಲ್ಲು ಅಂತ ಅರ್ಥ ಇದೆ. ಕಾಶಿ ಅಂದರೆ ಬಿಲ್ಲು. ಇವತ್ತು ಕಾಶಿಗೆ ಹೋಗ್ತೇವಲ್ಲ, ಅದಕ್ಕೆ ಯಾಕೆ ಆ ಊರಿಗೆ ಹೆಸರು ಬಂತು ಅಂದರೆ ಗಂಗಾ ನದಿ ಬಿಲ್ಲಿನ ಆಕಾರದಲ್ಲಿ ಒಂದು ಭಾಗದಲ್ಲಿ ಹರಿದಿದ್ದಾಳೆ. ಎಷ್ಟು ಆಕಾರ ಬಿಲ್ಲಿನ ಆಕಾರದಲ್ಲಿ ಗಂಗೆ ಹರಿದಿದ್ದಾಳೋ ಆ ಪ್ರಾಂತ ಮಾತ್ರ ಆ ಊರಂತೆ ಕಾಶಿ ಅಂತ ಹೆಸರಂತೆ. ಅದು ಬಹಳ ಅದ್ಭುತವಾದ ಕ್ಷೇತ್ರ ಅಂತ ಅದಕ್ಕಾಯ್ತಲ್ಲಿ. ಈಗ ರಾಜರು ಹೇಳ್ತಾರೆ, ಕಾವ್ಯದಲ್ಲಿ ವರ್ಣಿಸುವಾಗ ಹೆಣ್ಣಿನ ಹುಬ್ಬು ಹೇಗಿರ್ತದೆ, ಬಿಲ್ಲಿದ್ದಾಗಿರ್ತದೆ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕೆ ರುಕ್ಮಿಣಿಯವಳು ಜಗನ್ಮಾತೆ ಮಹಾಲಕ್ಷ್ಮಿ
ವಾದರಾಜರು ಕಾಶಿ ಯಾತ್ರೆ ಮಾಡ್ಬೇಕಲ್ಲ ನೀನು, ಒಂದ್ಸಲಿ ರುಕ್ಮಿಣಿ ಹುಬ್ಬನ್ನು ನೋಡು ಅಂತಂದ್ರಂತೆ. ಭ್ರೂ ಕಾಶಿ, ಕಾಶಿ ಬಿಲ್ಲಿನಂತೆ ಹುಬ್ಬು ಎಷ್ಟು ಚೆನ್ನಾಗಿದೆ ಅಲ್ಲ ಅವಳದು, ಅದನ್ನ ನೀ ನೋಡು, ಕಾಶಿ ಯಾತ್ರೆ ಆಯ್ತಲ್ಲ ಮತ್ತೆ. ನೋಡಿ ಹೇಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ. ಮಾತು ಹೀಗಿರ್ಬೇಕು, ಮನೆ ಒಳಗೆ ಗಂಭೀರವಾಗಿರ್ಬೇಕು, ಸ್ವಾರಸ್ಯಕರವಾಗಿರ್ಬೇಕು, ಎರಡು ಅರ್ಥ ಕೊಡ್ತಿರ್ಬೇಕು, ಚಮತ್ಕಾರ ಇರಬೇಕು. ಏನು ಇವತ್ತು ಮನೆಯೊಳಗೆ ಮಾತು ಏನೇನೇನೇನು ಅರ್ಥ ಇದೆ. ಯಾರಾದರೂ ಆಡಿದ್ರೂ ಅದರ ರಸಾಸ್ವಾದನೆ ಮಾಡಿ ಅರ್ಥ ತಗೊಳ್ಳೋ ಮನಸ್ಸು ಉಳಿದಿಲ್ಲ, ಅಂಥ ಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಎಂಥ ಅದ್ಭುತ. ಭ್ರೂಕಾಶಿ ವರನಾಭಿಮಾನಸವತೀ ಹಾರಾವಲಿ ಜಾಹ್ನವೀ. ಒಂದು ಶ್ಲೋಕ ಇಲ್ಲ, ಅದರಲ್ಲಿ ರಸ ಇಲ್ಲ, ಅರ್ಥ ಇಲ್ಲ, ಏನೇನಿಲ್ಲ. ವರನಾಭಿಮಾನಸವತೀಂ ಅಂತಾರೆ. ಅಲ್ಲಿ ನೋಡೋ ರುಕ್ಮಿಣಿಯನ್ನ, ನೀನು ಮಾನಸ ಯಾತ್ರೆ ಯಾಕೆ ಮಾಡ್ತೀಯಪ್ಪ? ಮಾನಸ ಸರೋವರ ಅಂತ ಬಹಳ ಪ್ರಸಿದ್ಧವಾದ ಕ್ಷೇತ್ರ ಅದು. ಸಪ್ತಋಷಿಗಳು ದಿನನಿತ್ಯ ಸ್ನಾನ ಮಾಡ್ತಾರೆ ಅಲ್ಲಿ. ಅದು ಅಂಚಿಂಥ ಸರೋವರ ಅಲ್ಲ, ಸಾಮಾನ್ಯ ಸರೋವರ ಅಲ್ಲ. ರುಕ್ಮಿಣಿಯನ್ನ ನೋಡು ಅಂತ ಹೇಳುವಾಗ ರುಕ್ಮಿಣಿಯ ದೇಹದ ಮಧ್ಯದಲ್ಲಿ ನಾಭಿ ಇದೆಯಲ್ಲ, ಮಾನಸ ಸರೋವರದಷ್ಟೇ ಗಂಭೀರವಾಗಿದೆ. ಹಾಗಾಗಿ ನೀನು ರುಕ್ಮಿಣಿನ ವಿವಾಹ ಮಾಡಿಕೊಂಡ್ರೆ ಮಾನಸ ಸರೋವರದ ಯಾತ್ರೆ ಆಗ್ಬಿಡ್ತದೆ ಅಂತಂದ್ರ. ಹಾರಾವಲಿ ಜಾಹ್ನವಿ, ಸಂಸ್ಕೃತದಲ್ಲಿ ಜಾಹ್ನವಿ ಅಂತಂದ್ರೆ ನಾವು ತಿಳಿದದ್ದು ಗಂಗಾ ನದಿಯನ್ನ. ಅವಳು ಬಹಳ ಶುಭ್ರಳು, ಬೆಳ್ಳಿಗಿದ್ದಾಳೆ ಗಂಗೆ. ಯಮುನೆ ಸ್ವಲ್ಪ ಕಪ್ಪಿದ್ದಾಳೆ. ರಾಜರು ಹೇಳ್ತಾರೆ, ನೀನು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಬೇಕು ಅಂತಿದ್ದಿ, ಗಂಗಾ ತೀರ್ಥಯಾತ್ರೆ. ರಾಜರು ಹೇಳ್ತಾಳೆ, ವಾದರಾಜರ ಕಲ್ಪನೆ ನೋಡಿ, ರುಕ್ಮಿಣಿ ತನ್ನ ಕೊರಳಲ್ಲಿ ಹಾಕ್ಕೊಂಡಂಥ ಮಾಲೆ ಬಹಳ ಬೆಳ್ಳಗಿತ್ತಂತ. ಅದನ್ನು ತೋರಿಸಿದ್ರು. ನಿನಗೆ ಜಾಹ್ನವಿ ಪ್ರತ್ಯೇಕ ಬೇಡ, ಅವಳು ಹಾಕ್ಕೊಂಡು ಶುಭ್ರವಾದ ಹಾರವೇ ನಿನಗೆ ಜಾಹ್ನವಿ ಅಂತ ತೋರಿಸಿದ್ರಂತ. ನೀವಿ ದಿವ್ಯ ಸರಸ್ವತಿ. ಇಲ್ಲ, ನಾನು ಗಂಗಾ ನದಿ ಅಲ್ಲ, ನಾ ಸರಸ್ವತಿ ನದಿಗೆ ಹೋಗ್ತೀನಿ ಅಂತ ಇವ. ಅದು ಹೇಳಿದ್ರೆ ಅದು ಬೇಡ ಅಂತಾನೆ, ಇದು ಹೇಳಬೇಡ ಅಂತ. ನಾವು ಹಾಗನ್ಬೇಡ, ಸರಸ್ವತಿ ಇಲ್ಲೇ ಇದ್ದಾಳೆ, ಬಾ ತೋರಿಸ್ತೇನೆ ನಿನಗೆ ಅಂದ್ರು ವಾದರಾಜರು. ಎಲ್ಲಿದ್ದಾಳಪ್ಪ ಸರಸ್ವತಿ, ಎಲ್ಲಿದ್ದಾಳೆ? ನೀವಿ ದಿವ್ಯ ಸರಸ್ವತಿ. ಸಂಸ್ಕೃತದಲ್ಲಿ ನೀವಿ ಅಂತ ಕರೀತಾರೆ. ಈ ಸೀರೆ ಎಲ್ಲ ಉಟ್ಟ ಮೇಲೆ ಸ್ತ್ರೀಯರು ಅದರ ಮೇಲ್ಭಾಗದಲ್ಲಿ ಒಂದು ಬಟ್ಟೆ ಹಾಕಬೇಕು ಅಂತಿದೆ. ಮೇಲ್ಭಾಗದಲ್ಲಿ ಅದು ಹಳದಿ ಬಣ್ಣದ್ದಿರಬೇಕು ಅಂತಿದೆ. ಸಂಸ್ಕೃತದಲ್ಲಿ ಸರಸ್ವತಿ ಶಬ್ದ ಕೋಶದೊಳಗೆ ಹಳದಿ ಬಣ್ಣ ಅನ್ನೋ ಅರ್ಥದಲ್ಲೂ ಇದೆ. ಅದಕ್ಕೆ ವಾದರಾಜರು ಏನ್ ಮಾಡ್ತಾರೆ, ಆ ರುಕ್ಮಿಣಿ ಉಟ್ಟಂಥ ವಸ್ತ್ರ, ಆ ವಸ್ತ್ರದ ಮೇಲೆ ಅವರು ಹಾಕಿಕೊಂಡಂತಹ ನೀರಿಗೆ ಏನು ವಸ್ತ್ರ ಇದೆ, ಅದೇ ಸರಸ್ವತಿ ನದಿ. ನೀನು ಅವಳನ್ನು ಕಂಡು ಬಿಡು, ವಿವಾಹ ಮಾಡ್ಕೊಂಡ್ಬಿಡು, ನಿಂಗೆ ಇಲ್ಲೇ ಸರಸ್ವತಿ ಯಾತ್ರೆ ಆಗಿಬಿಡ್ತದೆ ಅಂತ. ಹೆಣ್ಣಿನ ಸೌಂದರ್ಯದ ವರ್ಣನೆಯೂ ಆಗಿರಬೇಕು. ಹೆಣ್ಣು ಎಷ್ಟು ಸುಸಂಸ್ಕೃತಳಾಗಿರ್ಬೇಕು ವಸ್ತ್ರಗಳ ಅಲಂಕಾರದಿಂದ ಅಂತ ತೋರಿಸಿರ್ಬೇಕು. ಕಾವ್ಯ ನಾಯಕಿ ಹೀಗಿದ್ದಾಳೆ ಅಂತ ಕಾವ್ಯಕ್ಕೆ ಶೋಭೆ ತರಬೇಕು. ಅದರ ಗುಣವರ್ಣನೆ ಮಾಡಿ ಪ್ರಸಂಗಕ್ಕನುಗುಣ ಕೃಷ್ಣನ ಯಾತ್ರೆ ಅಂತೂ ತಪ್ಪಿಸಿರ್ಬೇಕು, ತೀರ್ಥಯಾತ್ರೆ. ನಮಗೆಲ್ಲ ಕೇಳೋರಿಗೆ ಇಷ್ಟೆಲ್ಲ ತೀರ್ಥಗಳ ಸ್ಮರಣೆ ಬಂದು ಕೂತಲ್ಲೇ ತೀರ್ಥಯಾತ್ರೆ ಆದ ಪುಣ್ಯ ನಮಗೆ ಸಿಕ್ಕಿರಬೇಕು. ಇದೇ ವಾದರಾಜರು ಮಾಡುವ ಕಾವ್ಯದ ಮಹಿಮೆ ಅಂತ. ಪ್ರವಿಲಸದ್ ರೋಮಾಲಿ ಸೂರ್ಯಾತ್ಮಜ. ಆ ರುಕ್ಮಿಣಿಯ ದೇಹದಲ್ಲಿದ್ದ ಕೂದಲುಗಳು ರೋಮಾಲಿಗಳೆಲ್ಲ ಸೂರ್ಯಾತ್ಮಜ ಅಂದರೆ ಸೂರ್ಯನ ಮಗಳಾದ ಯಮುನೆ ಹಾಗೆ ಕಪ್ಪಾಗಿವೆ. ಹಾಗಾಗಿ ನಿನಗೆ ಯಮುನಾ ನದಿ ಯಾತ್ರೆಯೂ ಕೂಡ ರುಕ್ಮಿಣಿ ಸಿಕ್ಕರೆ ಆಗ್ತದೆ ಅಂತ ಅಂದ್ಬಿಟ್ರ. ಇಲ್ಲ ಕಾಂಚಿ, ನಾನು ಕಾಂಚಿಗೆ ಹೋಗ್ಬೇಕು ಅಂದ. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದ ಮಹಾರಾಯ. ಯಮುನೆ ಉತ್ತರ ಭಾರತ, ಮಾನಸ ಸರೋವರ ಅದು ಇನ್ನೂ ಮುಂದೆ, ಅದು ಬಹಳ ಮುಂದಿದೆ. ಅದು ಉತ್ತರದಲ್ಲೇ ಸೇರ್ತದೆ ಭಾರತಕ್ಕೆ. ಗಂಗೆ ಉತ್ತರ, ಸರಸ್ವತಿ ಉತ್ತರ, ಕಾಶಿ ಉತ್ತರ. ಅದಾಯ್ತು. ಇಲ್ಲ ನಾನು ದಕ್ಷಿಣ ಭಾರತದಲ್ಲಿ ಕಾಂಚಿ ಅಂತಿದೆ, ಅಲ್ಲಿಗೆ ಹೋಗ್ಬೇಕು ಅಂದ ಇವ. ಕಾಂಚಿಗೆ ಏನು ಹೋಗ್ತೀಯೋ ಕೃಷ್ಣ, ರುಕ್ಮಿಣಿ ವಿವಾಹ ಮಾಡ್ಕೋ, ಕಾಂಚಿ ಇಲ್ಲೇ ಸಿಗ್ತದೆ ಅಂದ್ರೆ. ಯಾವುದು ಕಾಂಚಿ? ಸಂಸ್ಕೃತದಲ್ಲಿ ಕಾಂಚಿ ಅಂದರೆ ನಡುಪಟ್ಟಿ ಅಂತ ಅರ್ಥ. ನಡುವಿಗೆ ಕಟ್ಟಿಕೊಳ್ಳುವ ಸ್ತ್ರೀಯರು ಕಟ್ಟಿಕೊಳ್ಳುವಂತಹ ನಡುಪಟ್ಟಿಗೆ ಡಾಬಿಗೆ ಕಾಂಚಿ ಅಂತ ಹೆಸರು. ಅದಕ್ಕೆ ವಾದರಾಜರು ಕಾಂಚಿ ಶೋಭಿ ಕಟಿಂ, ಸ್ತ್ರೀ ರುಕ್ಮಿಣಿ ದೇವಿ
ನಡುಪಟ್ಟಿ ಕಟ್ಟಿದಾಳಲ್ಲ ಅದನ್ನೇ ಕಾಂಚಿ ಅಂತ ಹೆಸರು. ನೀನ ವಿವಾಹ ಮಾಡ್ಕೊ, ನಿನಗೆ ಕಾಂಚಿ ಯಾತ್ರೆ ಅವಳೇ ಮಾಡಿಸ್ತಾಳೆ ಆಮೇಲೆ ಅಂತಂದ್ರಂತೆ. ಕುಚೋಚ್ಚ ಬದರೀಂ, ಯೌವನ ಕಾಲಿಟ್ಟ ರುಕ್ಮಿಣಿ ಎತ್ತರದ ಕುಚಗಳಿದ್ದಾವಾದ್ರಿಂದ ಬದ್ರಿ ಬಹಳ ಎತ್ತರದ ಪ್ರದೇಶ, ರುಕ್ಮಿಣಿನ ಮದುವೆ ಮಾಡ್ಕೊ, ಬದ್ರಿ ಯಾತ್ರೆ ಆಗ್ತದೆ ಅಂತಂದ್ರಂತೆ. ನೇತ್ರಾಂತ ಯುಗ್ಮ ಪ್ರಭಾ ಕಾವೇರ್ಯಂತರಗಾಸ್ಯ ಚಂದ್ರ ಸರಸಿ. ಇಲ್ಲ ನಾನು ರಂಗನಾಥನ ಕ್ಷೇತ್ರಕ್ಕೆ ಹೋಗ್ಬೇಕು ಅಂದ ಇವ. ಕಾವೇರಿ ಸ್ನಾನ ಮಾಡಿ ಬರ್ತೀನಿ, ರಂಗನಾಥ ಕ್ಷೇತ್ರ. ಈ ರಂಗನಾಥನ ದೇವಸ್ಥಾನ ದರ್ಶನಕ್ಕೆ ಹೋದ್ರೆ ದೇವಸ್ಥಾನದ ಒಂದು ಪಾರ್ಶ್ವದೊಳಗೆ ಒಂದು ಸರೋವರ ಇದೆ, ಅದಕ್ಕೆ ಚಂದ್ರ ಪುಷ್ಕರಣಿ ಅಂತ ಹೆಸರು. ಚಂದ್ರ ತಪಸ್ ಮಾಡಿದ್ದ ಅಂತ ಅದರ ಬಗ್ಗೆ ಕಥೆ ಹೇಳ್ತಾರೆ. ಆ ಚಂದ್ರ ಪುಷ್ಕರಣಿ ರಂಗನಾಥ ಎಲ್ಲಿ ನೆಲೆಸಿದಾನೆ ಸುತ್ತಲೂ ಕಾವೇರಿ ಹರಿದಿದ್ದಾಳೆ. ಕಾವೇರಿ ಸುತ್ತಲೂ ಹರಿದಿದ್ದಾಳೆ, ಮಧ್ಯದಲ್ಲಿ ರಂಗನಾಥನ ಸನ್ನಿಧಿ ಒಳಗೆ, ದೇವಸ್ಥಾನದ ಒಳಗೆ ಪ್ರಾಕಾರದಲ್ಲಿ ಚಂದ್ರ ಪುಷ್ಕರಣಿ. ವಾದರಾಜರಿಗೆ ಅದೆಲ್ಲ ನೆನಪಾಗಿದೆ. ಅವರೇನು ತೀರ್ಥ ಪ್ರಬಂಧ ಬರೆದವರು. ಅದು ವಾದರಾಜರಂತಾರೆ, ಕೃಷ್ಣ ನೀ ರುಕ್ಮಿಣಿನ ಮದುವೆ ಮಾಡಿಕೊಂಡ್ರೆ ಅವಳ ಕಣ್ಣಲ್ಲೇ ಕಣ್ಣಿಟ್ಟು ನೋಡು, ರಂಗನಾಥನ ದರ್ಶನ ಆಗ್ತದೆ ಅಂದ್ರಂತೆ. ಹೇಗಾಗ್ತದೆ? ಅವಳ 2 ರೆಪ್ಪೆಗಳಿವೆ, ಕಾಡಿಗೆ ಹಚ್ಚಿದಾರಲ್ಲ, ಅದು ಕಾವೇರಿ ನದಿ ಅಂತ ಭಾವಿಸು. ಒಳಗಿರೋ ಗುಡ್ಡೆ ಇದೆಯಲ್ಲ ಅದು ರಂಗನಾಥ, ನೀರಿದೆಯಲ್ಲ ಅದು ಚಂದ್ರ ಪುಷ್ಕರಣಿ ಅಂತಂದ್ರಂತೆ. ನೇತ್ರಾಂತ ಯುಗ್ಮ ಪ್ರಭಾ ಕಾವೇರ್ಯಂತರಗಾಸ್ಯ ಚಂದ್ರ ಸರಸಿ ಯಾತ್ರಾಸ್ತು ಭೈಷ್ಮೀಂ ಪ್ರತಿ. ಇನ್ನೇನು ಬೇಕಾ ನಿನಗೆ? ಭೈಷ್ಮಿ ಯಾತ್ರಾ ಅಸ್ತು, ಈಗ ತೀರ್ಥಯಾತ್ರೆ ಬೇಡ, ನೀನು ರುಕ್ಮಿಣಿ ಯಾತ್ರೆ ಮಾಡು ಅಂತ. ಹೀಗೂ ಚಮತ್ಕಾರವಾಗಿ ಕೆಲವರು ಬಂದು ಕೃಷ್ಣನನ್ನು ತಡೆದ್ರು ಅನ್ನೋ ಕಥೆಯನ್ನು ಭಾಗವತದ ರುಕ್ಮಿಣೀಶ್ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ಆಮೇಲೆ ಕೃಷ್ಣ ಇಷ್ಟು ಹೇಳ್ತಿದ್ದೀರಿ ಅಂತ ಬಿಟ್ಟಿದ್ದೀನಿ ಎಂದು ಇವ. ನಾನು ಹೋಗೋನಿದ್ದೆ, ಮತ್ತು ನೀವಿಷ್ಟು ಹೇಳ್ತಿದ್ದೀರಲ್ಲ ಒತ್ತಾಯ ಮಾಡಿ ಬೇಡ ಅಂತ ನಾನು ಬಿಟ್ಟಿದ್ದೇನೆ ಅಂತ ಹೇಳಿ ಒಪ್ಪಿ ರುಕ್ಮಿಣಿಯನ್ನು ವಿವಾಹ ಮಾಡ್ಕೊಳ್ತೇನೆ ಎಂದಾಗ ಅದಕ್ಕೆ ತಯಾರು ಮಾಡಿದ್ದಾರಂತೆ. ಮಂಟಪಗಳನ್ನು ಕಟ್ಟಿ ಶ್ರೀಕೃಷ್ಣ ರುಕ್ಮಿಣಿಯರ ವಿವಾಹದ ಸಂಭ್ರಮ, ಮಂಟಪಾರೋಹಣ ಮಾಡಿಸಿದ್ರು, ಹಸೆಮಣೆ ಮೇಲೆ ತಂದು ನಿಲ್ಲಿಸಿದ್ದಾರೆ. ಇಬ್ಬರನ್ನ ಕೃಷ್ಣ ರುಕ್ಮಿಣಿಯರನ್ನ ವಿವಾಹ ನಡಿಬೇಕಾದ್ರೆ ಮುತ್ತಿನ ಅಕ್ಷತೆಗಳನ್ನು ಕೊಟ್ಟು ಎಲ್ಲರ ಕೈಯಲ್ಲಿ ಸೂರ್ಯ ಸೂಕ್ತವನ್ನು ಹೇಳಿ ವಿವಾಹ ಮಾಡಿಸಿದ್ರು ಅಂತ ಕಥೆ ಬರ್ತದೆ. ಆ ಪಾಣಿಗ್ರಹಣ ಆಗೇ ಬಿಟ್ಟಿತ್ತು, ಆದರೂ ಕೃಷ್ಣ ವಿವಾಹ ಮಾಡಿಕೊಂಡ. ಸತ್ಯೇನೋತ್ತಮಿತಾ ಭೂಮಿ ಸೂರ್ಯೇಣೋತ್ತಮಿತಾ ಅಂತ ವೇದಗಳನ್ನು ಹೇಳಿ ಅದ್ಭುತವಾದ ರೀತಿಯಲ್ಲಿ ಕಲ್ಯಾಣ ಮಾಡಿಸಿದ್ದಾರೆ. ಆ ಕಲ್ಯಾಣ ನಡೆದಾಗ ಕಲ್ಯಾಣದಲ್ಲಿ ಕೆಲವು ಘಟ್ಟಗಳಿವೆ. ಆ ಘಟ್ಟದಲ್ಲಿ ಮಾಲಾರ್ಪಣೆ ಅನ್ನೋದು ಒಂದು. ಮಾಲಾರ್ಪಣೆ ಅಂತ ಒಂದು ಘಟ್ಟ ಬರ್ತದೆ. ಮಾಂಗಲ್ಯ ಬಂಧನ, ಕಂಕಣ ಬಂಧನ ಅಂತ ಮತ್ತೆರಡು ಘಟ್ಟ. ಈ ಮಾಂಗಲ್ಯ ಬಂಧನ, ಕಂಕಣ ಬಂಧನದಂತೆ ಉತ್ತರ ಕರ್ನಾಟಕದಲ್ಲಿ ಜೀರಿಗೆ ಬೆಲ್ಲ ಅಂತ ಒಂದು ಮತ್ತೊಂದಿದೆ. ಅದು ದೊಡ್ಡ ಘಟ್ಟ. ಅದು ಈ ಕಡೆ, ಆ ಕಡೆ ಇಲ್ಲ. ಅದು ದಕ್ಷಿಣದ ಭಾಗದಲ್ಲಿ ಇಲ್ಲ. ಘಟ್ಟದ ಕೆಳಗಡೆ ದಕ್ಷಿಣ ಭಾಗದಲ್ಲಿ ಜೀರಿಗೆ ಬೆಲ್ಲ ಇಲ್ಲ. ವಾದರಾಜರು ರುಕ್ಮಿಣೀಶ್ ವಿಜಯದೊಳಗೆ ಜೀರಿಗೆ ಬೆಲ್ಲದ ಕಥೆ ಹೇಳ್ತಾರೆ. ಅಂದ್ರೆ ಅವ್ರು ಎಲ್ಲಾ ಕಡೆ ಅಡ್ಡಾಡಿದ್ರು, ಎಲ್ಲ ಕಡೆ ಓಡಾಡಿದ್ದಾರೆ. ಹೇಗೆ ಆಗಿರದೆ ಎಲ್ಲ ಸಂಸ್ಕೃತಿ ಏನು, ಪರಿಸರ ಏನು. ಇದೊಂದು ಸಣ್ಣ ಸಂದರ್ಭ, ಇದನ್ನ ಯಾಕೆ ನನ್ನ ಕಾವ್ಯದಲ್ಲಿ ತರಲಿ ಅಂತ ಮುಂದೆ ಹೋಗ್ಬೋದಾಗಿತ್ತು ಅವರು. ಆದ್ರೆ ಅವುಗಳನ್ನೂ ವರ್ಣನೆ ಮಾಡಿ ಹೇಳ್ತಾರೆ. ಇದೆಲ್ಲ ರಾಜರ ಕಾವ್ಯವನ್ನ ತುಂಬಾ ಕುಲಂಕುಷವಾಗಿ ಅಧ್ಯಯನ ಮಾಡಿದ್ರೆ ನಾವೇ ಆ ಪರಿಸರಕ್ಕೆ ಹೋಗಿ ಮತ್ತೆ ಬರೋ ಹಾಗೆ ಕಾಣಿಸ್ತೇವೆ. ಅಂದ್ರೆ ಅವ್ರ ಉದ್ದೇಶ ಇಷ್ಟೇ, ಎಲ್ಲೆಲ್ಲಿ ಪ್ರದೇಶದಲ್ಲಿ ಯಾವ ಆಚಾರ, ಸಂಸ್ಕೃತಿ, ವಿಚಾರ, ಸಂಭ್ರಮ ಅದನ್ನು ಕೆಡಿಸ್ಬೇಡ್ರಿ ಅಂತಿದ್ರು ಅವ್ರು. ಅಷ್ಟೇ. ಅವ್ರದ್ದು ಮಾತುಗಳನ್ನು ನೋಡಿದ್ರೆ ಅದಕ್ಕೆ ನೀವು ಹೊಂದಿಕೊಳ್ರಿ ನಿಮಗೆ. ಅದು ಬಿಟ್ಟು ನಮ್ಮಲ್ಲಿ ಅದಿಲ್ಲ ಮಾರಾಯ, ಇದನ್ನ ಯಾಕೆ ನೀನು ಮಾಡ್ತಿ ಅಂತ ಹಿಂಗೆ ಮಾತಾಡಿದ್ರೆ ಹೆಂಗಣೆ ಬಾರ. ನಿಂದು ನೀ ಮಾಡ್ಕೊ, ಇನ್ನೊಂದನ್ನು ಗೌರವಿಸು. ಇದೇ ರಾಜರ ದೃಷ್ಟಿಕೋನ. ಅವರು ಆ ರೀತಿ ವರ್ಣನೆ ಮಾಡಿ ತೋರಿಸ್ತಾರೆ. ಅಂದರೆ ಅವರಿಗೆ ಕಾವ್ಯ ಮಾಡ್ಲಿಕ್ಕೆ ಗೊತ್ತು, ವೇದಾಂತ ಗೊತ್ತು, ವೇದಗಳು ಗೊತ್ತು, ವೇದ ವ್ಯಾಖ್ಯಾನ ಮಾಡ್ಲಿಕ್ಕೂ ಗೊತ್ತು. ಇಲ್ಲ ಏನೂ ಬೇಡ ಅಂದರೆ ಬರೀ ಆಡಳಿತ ಮಾಡೋದು, ಅದನ್ನು ಮಾಡ್ತೀನಿ ಅಂತಿದ್ರಂತ. ಆಡಳಿತ ಮಾಡೋದು ಗೊತ್ತು, ಎಲ್ಲ ಗೊತ್ತು ವಾದರಾಜರಿಗೆ. ಸತ್ತವನ್ನೇ ಬದುಕಿಸ್ತಾರೆ ಅಂದರೆ ದೇವರ ಸ್ತೋತ್ರ ಮಾಡಿ ಇನ್ನೇನು ಬೇಕ್ರಿ, ಅವ್ರಿಗೆಲ್ಲ ಗೊತ್ತು. ಅವ್ರು ಬಂದದ್ದು ಯಾಕೆ ಹಾಗಾದ್ರೆ ರಾಜರು ಅಂದರೆ, ನನಗೆಲ್ಲ ಗೊತ್ತು, ನೀವು ಎಡವಬೇಡ್ರಿ ಅಂತ ಹೇಳಲಿಕ್ಕೆ ಬಂದೀನಿ ಅಂದ್ರು.
ನಿಮ್ಮ ಬದುಕಿನಲ್ಲಿ ನೀವು ಎಡುವುದೇ ಇದ್ದ ಹಾಗೆ ನಡ್ಕೊಂಡು ಹೋಗ್ಬೇಕು ಅಂತ ನಾ ಹೇಳ್ಕೊಡ್ತೀನಿ ಅಂತಾರೆ ವಾದರಾಜ. ಹಾಗಾಗಿ ಈ ಶ್ಲೋಕಗಳೆಲ್ಲ ಅವರು ವರ್ಣನೆ ಮಾಡಿದ ವಿಷಯಗಳೆಲ್ಲ ರಮಾನಾರಾಯಣರ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ನಾವು ಅದನ್ನ ಕಲ್ಪನೆಗೆ ತಂದುಕೊಳ್ಬೇಕು. ಸರಿ, ವಿವಾಹ ಅಂತ ಆಗುವಾಗ ಮಾಲೆ ಕೊಟ್ರಂತೆ. ಆ ಮಾಲೆ ಕೃಷ್ಣ ರುಕ್ಮಿಣಿಯರಿಬ್ಬರಿಗೆ ಹಾಕುವ ಸಂದರ್ಭ ಬಂತು. ಸರಿ ಇಂಥ ಕೃಷ್ಣ ರುಕ್ಮಿಣಿ ಕೊರಳಿಗೆ ಮಾಲೆ ಹಾಕ್ತಾನೆ. ರುಕ್ಮಿಣಿ ಕೈಗೆ ಮಾಲೆ ಬಂದಿದೆ ಅಲ್ಲ, ಅದನ್ನು ಕೃಷ್ಣನ ಕೊರಳಿಗೆ ಹಾಕಬೇಕಿತ್ತು. ಅದಕ್ಕೆ ವಾದರಾಜರು ಭಾರಿ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ರುಕ್ಮಿಣಿ ಮಾಲೆ ಹಾಕುವ ಸಮಯಕ್ಕೆ ಅವಳ ಒಳಗಡೆಯಲ್ಲಿ ಆಲೋಚನೆ ಪ್ರಾರಂಭ ಆಯಿತು. ಬುದ್ಧಿ ಸಖಿನೇ ಮಾತನಾಡಿದ್ಲಂತ. ರುಕ್ಮಿಣಿ ಹಾಕುವಾಗ ಸ್ವಲ್ಪ ಎಚ್ಚರ ಇರಲಿ ಅಂದ್ಲಂತ. ಯಾರಿಗೆ ಹಾಕ್ತಾ ಇದ್ದಿ ಮಾಲೆ, ಯಾಕೆ ಹಾಕ್ತಾ ಇದ್ದಿ, ಹಾಕಿದ್ರೆ ಮುಂದೆ ಏನ್ ನಿನ್ನಗತಿ ಎಲ್ಲ ಯೋಚನೆ ಮಾಡು ಅಂದ್ರ. ಹಾಕಿದ್ಮೇಲೆ ತೆಗಿಲಿಕ್ಕೆ ಬರಲ್ಲ, ಅದು ಎಲ್ಲ ಚಮತ್ಕಾರ. ಅದಕ್ಕಿಂತ ಮುಂದೆ ಮೊದಲು ಒಂದು ಘಟ್ಟ ಇದೆ, ಅದನ್ನು ಹೇಳ್ತಾರೆ ವಾದರಾಜರು. ಈ ಜೀರಿಗೆ ಬೆಲ್ಲದ ಒಂದು ಘಟ್ಟ, ಅದಕ್ಕಿಂತ ಮೊದಲೊಂದು ಘಟ್ಟ. ಈ ಪರಸ್ಪರ ಇಬ್ಬರ ಕೈಯಲ್ಲಿ ಅಂತಃಪಟ ಧರಿಸಿದಾಗ ಅಕ್ಷತೆ ಕೊಟ್ಟಿರ್ತಾರೆ, ಮುತ್ತೇ ಕೊಟ್ಟಿದ್ರಂತೆ. ಇವಾಗ ಅಕ್ಷತೆ ಜಾಸ್ತಿ ಹಾಕಿ 2 ಮುತ್ತು ಹಾಕಿರ್ತಾರೆ, 1 2. ಅವಾಗೆಲ್ಲ ಮುತ್ತೇ ಇರ್ತಿತ್ತಂತ ಅಕ್ಷತೆಯ ರೂಪದಲ್ಲಿ. ಸರಿ, ಎಂತ ಮುತ್ತು ಅಕ್ಷತೆ ಇಡ್ತಿದ್ದಾರೆ. ಆ ಕಡೆಯಿಂದ ಬಂದು ಕೆಲವರು ಹೇಳ್ತಿದ್ರಂತ, ಕೃಷ್ಣ ಮೊದಲು ತಲೆ ಮೇಲೆ ಹಾಕಿಬಿಡು, ಜೀವನ ಇಡೀ ಅವಳೇನಾದ್ರೂ ತಲೆ ಮೇಲೆ ಹಾಕಿದರೆ ನಿನ್ನನ್ನ ಅಂತ ಹಿಂಗೇನೋ ಹೆದರಿಸ್ತಾರೆ. ನೀನು ಅವಳೇ ಮೊದಲು ಹಾಕಿದ್ರೆ ಜೀವನ ಇಡೀ ಅವಳ ಮಾತು ಕೇಳ್ಕೊಂಡಿರ್ಬೇಕಾಗ್ತದೆ. ಬೇಕಾ ನಿನಗೆ, ನಾನಿದ್ದೇನೆ ನೋಡು ಅಂತ ಒಂದು ಬೇರೆ ಹೇಳ್ಕೊತಿರ್ತಾರೆ. ತಮ್ದು ಹೇಳ್ಕೊಳ್ಳಿಕ್ ಸ್ವಲ್ಪ ಹೆದರಿಕೆ ಆದ್ರೆ ಇನ್ನೊಬ್ರಿಗೆ ತೋರ್ಸ, ಅವ್ರು ಇದ್ದಾರಲ್ಲ ಅವ್ರು ಹಂಗೆ ಆಗಿದ್ದಾರೆ. ನಾನು ನೋಡಿದೆ, ನಾವು ಮದುವೆಗೆ ಹೋಗಿದ್ದೆ, ಆಮೇಲೆ ಫೋಟೋ ತೋರಿಸ್ತೇನೆ ನೀಗ್ ಬಾ ಅಂತ. ಅವ್ರು ಹಾಕ್ಬಿಟ್ಲು ಮೊದಲು, ಮುಗಿತೀನಿ ಇನ್ ಕೃಷ್ಣನಿಗೆ ಹೇಳ್ಕೊಡು. ಆ ಕಡೆ ವಧುವಿನ ಕಡೆಯವರು ಅಲ್ಲಿ ಹೋಗಿ ಅವಳು ಕಿವಿ ಒಳಗೆ ಚುಚ್ತಿರ್ತಾರೆ ಕೆಲವರು ಹೆಣ್ಮಕ್ಳು. ನಿಂಗೆ ಗೊತ್ತಿಲ್ಲ ಅವಿ, ಬಹಳ ನೀನು ನನ್ನ ಕೈ ಕೆಳಗೆ ಬೆಳೆದವಳು ಅಂತ ಹೇಳ್ಕೊಡ್ತೀನಿ, ನನ್ನಂಗೆ ಆಗ್ಬಾರ್ದು ನಿಂದು. ಏನು ಅವಳು ಭಾರಿ, ಅವಳು ಆ ಗಂಡನ್ಕಿಂತ ಹೆಚ್ಚು ಈ ಕಡೆನೆ ದೃಷ್ಟಿ, ಏನು ಹೇಳ್ತಿದ್ದಾರೋ ಏನೋ ಇವರು. ಈಗ ಅಂತಃಪಟ ತೆಗಿತಾರೆ, ಅವನ ತಲೆ ಮೇಲೆ ಉಗ್ಗಿಬಿಡು ನೀನು. ಇಲ್ಲ ಅಂದ್ರೆ ಇಡೀ ಜೀವನ ಇಡೀ ಅವನ ಕೈ ಕೆಳಗಿರ್ಬೇಕಾಗ್ತದೆ. ಅಲ್ಲಿ ಹೇಳ್ಕೊಡೋದೇನು, ಇಲ್ಲಿ ಹೇಳ್ಕೊಡೋದೇನು, ಇದೆಲ್ಲ ರಾಜರು ಯಾವಾಗ ನೋಡಿದ್ರು ಏನೋ ಗೊತ್ತಿಲ್ಲ. ಎರಡರದ್ದು ಪ್ರಸಂಗ ನೋಡೇ ವರ್ಣನೆ ಮಾಡುವಾಗ ಅಂತಾರೆ, ಹೇಗಿತ್ತು ಕೃಷ್ಣನ ಕಥೆ, ಕೃಷ್ಣ ಹೇಗೆ ಮಾಡಿದ. ಅಲ್ಲಿರೋ ಸಂಪ್ರದಾಯಕ್ಕೆ ಅನುಗುಣವಾಗಿ ಶಾಸ್ತ್ರ ಹೇಳುವಂತೆ ವಧ್ವಾ ಪೂರ್ವಂ ಹಿ ಅಕ್ಷತಾ, ಯಾವಾಗಲೂ ಮೊದಲು ಸ್ತ್ರೀ ಮೊದಲು ಹಾಕಬೇಕು ಅಂತಿದೆ. ಇದು ಶಾಸ್ತ್ರ. ಪುರುಷ ಆಮೇಲೆ ಹಾಕಬೇಕು ಅಂತಿದೆ. ವಧುವರರಲ್ಲಿ ವಧು ಮೊದಲು ಹಾಕಬೇಕು. ಈಗ ವಧು ತಲೆ ಮೇಲೆ ಹಾಕಿಬಿಟ್ರೆ, ವಧು ಏನಾದ್ರೂ ತಲೆ ಮೇಲೆ ಹಾಕಿಬಿಟ್ರೆ ಆವಾಗ ಅವನ ಮಾತು ಕೇಳ್ಕೊಂಡಿರ್ತಾನೆ, ಇವ್ರ ಮಾತು ಕೇಳ್ಕೊಂಡಿರ್ತಾರೆ. ಇದೇ ವ್ಯವಸ್ಥೆ. ಅದಕ್ಕೆ ವಾದರಾಜರು ಭಾರಿ ಚಮತ್ಕಾರವಾಗಿ ವರ್ಣನೆ ಮಾಡ್ತಾರೆ. ಕೃಷ್ಣ ತಾನೂ ಕೈಯಲ್ಲಿ ಇಟ್ಕೊಂಡಿದ್ದ, ರುಕ್ಮಿಣಿನೂ ಇಟ್ಕೊಂಡಿದ್ಲು. ಅಂತಃಪಟ ಧರಿಸಿದ್ರೆ ಅವರ ದೇಹದೊಳಗಿರುವ ಪ್ರಭೆ ಅಂತಃಪಟ ಧರಿಸಿದ್ರೂ ಮೊದಲೇ ಒಂದಾಗಿದ್ರಂತ. ಹಾಗೆ ಕಾಣ್ತಾ ಇತ್ತಂತ, ಅಷ್ಟು ಪ್ರಭೆ ರಮಾನಾರಾಯಣರಲ್ಲಿ. ದೇವಾನುದೇವತೆಗಳ ಆಕಾಶದಲ್ಲಿ ಬಂದು ನಿಂತು ನೋಡ್ತಿದ್ದಾರೆ ರುಕ್ಮಿಣಿ ಕೃಷ್ಣರ ವಿವಾಹವನ್ನ. ವೇದ ಮಂತ್ರಗಳ ಘೋಷಣೆ ಆಗ್ತಾ ಇದೆ, ಮಂಗಲ ವಾದ್ಯಗಳು ಮಂಗಳ ವಾದ್ಯಗಳ ಧ್ವನಿ ಮೊಳಗುತ್ತಾ ಇದೆ. ಪರಸ್ಪರವಾಗಿ ಆ ಅಕ್ಷತಾರೋಪಣದ ಸಂದರ್ಭ ಬಂದಾಗ ಕೃಷ್ಣ ತಕ್ಷಣಕ್ಕೆ ತನ್ನ ತಲೆ ಹೀಗೆ ಬಗ್ಗಿಸಿದಂಥ ರುಕ್ಮಿಣಿ ಕೈಯಲ್ಲಿದ್ದದ್ದನ್ನು ಹಾಕುವಾಗ ಸ್ವಲ್ಪ ತನ್ನ ತಲೆ ಹೀಗೆ ಹಿಂದೆ ಮಾಡಿ ಎದೆ ಮುಂದೆ ಮಾಡಿಬಿಟ್ಟ. ಎದೆ ಯಾಕೆ ಮುಂದೆ ಮಾಡಿದ ಅಂತ ವಾದರಾಜರು ಚಮತ್ಕಾರ ಮಾಡ್ತಾರೆ. ತಲೆ ಕೆಳಗೆ ಹಾಕಿದ್ರೆ ತಲೆ ಮೇಲೆ ಬೀಳ್ತಿತ್ತಂತೆ. ಎದೆ ಒಳಗಿರೋಳು ಲಕ್ಷ್ಮಿನೇ ಆದ್ದರಿಂದ ಅವಳ ತಲೆ ಮೇಲೆ ಅವಳು ಹಾಕೊಂಡಿದ್ದಾಳೆ ಅಂತ ಚಮತ್ಕಾರ ಮಾಡ್ತಾರೆ. ಯಾರಿಗೂ ಕಲ್ಪನೆಗೆ ಬರಲಿಲ್ಲ ಈ ವಿಷಯ. ಇಂಥ ಅದ್ಭುತವಾಗಿ ಕೃಷ್ಣ ಮಾಡಿದ ನೋಡಿ. ಆ ಶ್ಲೋಕ ಹೇಗೆ ಹೇಳ್ತಾರೆ, ಗುಡಾನ್ವಿತಾಭಿಃ ಶುಭಜೀರಿಕಾಭಿಃ ಪರಸ್ಪರಂ ವರ್ಷತಿ ಬಂಧುವರ್ಗೇ. ಅವತ್ತಿನ ಕಾಲದಲ್ಲಿ ಅಕ್ಷತೆ ಜೊತೆಗೆ ಗುಡ, ಅನ್ವಿತ, ಜೀರಿಕಾಭಿಹಿ, ಸಂಸ್ಕೃತದಲ್ಲಿ ಜೀರಿಗೆ, ಅದನ್ನು ಹಾಕ್ಲಿಕ್ಕೆ ಕೊಟ್ಟಿದ್ರಂತೆ. ಅದನ್ನು ಗಂಟು ಕಟ್ಟಿಕೊಳ್ಳೋದೊಂದು ಪದ್ಧತಿ ಬೇರೆ ಇದೆ. ಮತ್ತೆ
ಅದ್ರದ್ದು ಗಂಟು ಕಟ್ಟಿ ಅದನ್ನು ಎಳೆದು ಅದ್ರ ಸಲುವಾಗಿ ಮತ್ತಿನ್ನೇನು ಕೇಳಿ ಇರ್ಲಿ, ಅದೊಂದು ಚಂದನೆ. ಮತ್ತೆ ಜಗಳ ಆಡ್ಲೇಬೇಕಲ್ಲ ಅವಾಗೆಲ್ಲ. ಪರಸ್ಪರಂ ವರ್ಷತಿ ಬಂಧು ವರ್ಗೆ, ಪರಸ್ಪರವಾಗಿ ಇಬ್ರಿಗೂ ಹಾಕ್ತಾ ಇರುವಾಗ ವಕ್ಷಸ್ಥಿತಾಂಬೋಧಿ ಸುತಾಜಿತಸ್ತತ್ ಪಕ್ಷೈ ಪ್ರಯುಕ್ತಂ ಪ್ರಥಮಂ ಬಭಾರ. ಅಲ್ಲ, ಕೃಷ್ಣ ಹೀಗಾದ್ರೂ ಯಾಕೆ ಮಾಡಿಸ್ಕೊಂಡ ಅವಳ ಕಡೆಯಿಂದ ಮೊದಲು? ಯಾಕೆ ಅಂದ್ರೆ ಅದಕ್ಕೆ ರಾಜರಂತಾರೆ, ಅವರೆಲ್ಲ ಖುಷಿ ಪಡ್ತಾರೆ ಅಂದ್ರೆ ಅದನ್ನೂ ಮಾಡ್ತೀನಿ ಅನ್ನಂತೆ. ಎಲ್ಲರೂ ಹೇಳ್ಕೊಂಡು ಇವಳೇ ಯಾಕೆ ಹೇಳ್ರಿ. ಆಮೇಲೆ ಮದುವೆ ಎಲ್ಲ ಆದ್ಮೇಲೆ ಅವರೆಲ್ಲ ಅದನ್ನ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಇಲ್ರಿ ನಮ್ಮ ಹುಡುಗಿನ ಹಾಕಿರ್ಲೇಳ್ರಿ, ನಮ್ಮ ಹುಡುಗಿನ ಹಾಕ್ಯಾಳ್ರಿ. ಅವ್ರದ್ದೇನು ಆಗ್ಲಿಲ್ಲ, ಬೇಕಾದ್ರೆ ನೋಡ್ರಿ ವಿಡಿಯೋ ನೋಡ್ರಿ ನೀವು, ಬೇಕಾದ್ರೆ ನಮ್ಮ ಹುಡುಗಿನ ಹಾಕ್ಯಾಳ. ತತ್ಪಕ್ಷೈ ಪ್ರಯುಕ್ತಂ ಪ್ರಥಮಂ ಬಭಾರ. ಯಾರಿಗೆ ಅರ್ಥ ಆಗಲಿಲ್ಲ ಕೃಷ್ಣ ಯಾಕೆ ವಕ್ಷಸ್ಥಿತ ಅಂಬೋಧಿ ಸುತ. ವಕ್ಷಸ್ಥಿತ, ಅಯ್ಯೋ ನಿಮಗೆಲ್ಲ ಇವತ್ತು ಕಾಣ್ತಾ ಇದ್ದಾಳೆ ಅವಳು, ನನಗೆ ಯಾವತ್ತೋ ವಕ್ಷಸ್ಥಳದಲ್ಲಿದ್ದಾಳೆ. ಅವಳು ನನ್ನ ವಕ್ಷಸ್ಥಳದಲ್ಲಿರುವಾಗ ಅವಳು ಹಾಕೋ ಅಕ್ಷತೆ ಎಲ್ಲ ಅವಳ ತಲೆ ಮೇಲೆ ಬಿದ್ದಿದೆ. ಆದ್ರೆ ಅವರೆಲ್ಲ ನಮ್ಮ ಹುಡುಗಿ ಹಾಕಿದಾಳೆ ಅನ್ಕೊಳ್ತಿದ್ದಾರೆ. ಅದೂ ಸರಿ ಇದು ಸರಿ ಅಂತ ಮಾಡಿಬಿಟ್ಟಂತೆ ಭಗವಂತ. ನಿಮ್ಮ ಹುಡುಗಿನೇ ಹಾಕಿದ್ಲಪ್ಪ, ನೀವೇ ಗೆದ್ರಿ, ಆಯ್ತಾ, ನೀವೇ ಗೆದ್ರಿ ಅಂತ. ಹೀಗೆ ಕೃಷ್ಣ ಅವರನ್ನು ಗೆಲ್ಲಿಸಿದ, ತಾನೇ ಗೆದ್ದ ಅಂತ ಹೀಗೆ ಕೃಷ್ಣನ ಚರಿತ್ರೆಯನ್ನು ರಾಜರ ವರ್ಣನೆ ಮಾಡ್ತಾರೆ. ಸಮಯ ಹೆಚ್ಚಾಗ್ತಿದ್ದರಿಂದ ಇನ್ನೊಂದು ಶ್ಲೋಕ ಹೇಳಿ ಮುಕ್ತಾಯ ಮಾಡೋಣ. ಮಾಲೆ ಕೈ ಕೊಟ್ರಂತೆ. ಆ ಕೊಟ್ಟಂಥ ಮಾಲೆ, ಆ ಮಾಲೆ ಯಾರ ಕೊರಳಿಗೆ ಹಾಕಬೇಕು ಅದ್ರ ಬಗ್ಗೆ ಆಲೋಚನೆ. ಅವಳ ಬುದ್ಧಿ ಸಖಿ ಮಾತನಾಡಿಸ್ತಾಳೆ, ಯಾರಿಗೆ ಹಾಕ್ತಿ ಅಂತ. ಅದರಲ್ಲಿ ರುಕ್ಮಿಣಿ ಕೃಷ್ಣನ್ ಕೊರಳಿಗೆ ಹಾಕುವಾಗ ಇಷ್ಟು ಆಲೋಚಿಸಿದ್ಲಂತೆ. ಮಾಲೆಯನ್ನು ನೋಡ್ತಾಳೆ, ಅದರೊಳಗೆ ಹೊಸ 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 ಹೂಗಳನ್ನೆಲ್ಲ ಗುತ್ತಾಗಿ ಕಟ್ಟಿದ್ದಾರೆ ಮಾಲೆ. ಈಗ ಮಾಲೆ ಎಲ್ಲ ಕಟ್ಟುವಾಗ ನೋಡ್ತೀವಲ್ಲ, ಇಷ್ಟಿಷ್ಟು ಉದ್ದುದ್ದ ಕಟ್ಟಿರ್ತಾರೆ. ಅದು ಬರೀ ದಾರನೇ ಕಾಣ್ತಿರ್ತದೆ, ಹೂವಿಗಿಂತ ಜಾಸ್ತಿ ಗುತ್ತಾಗಿ ಕಟ್ಟಿದ್ದಾರೆ. ಯಾವ್ಯಾವ ಹೂಗಳಿತ್ತು ಅಂತ ಒಂದೊಂದು ಹೂವಿನ ಬಣ್ಣ ಕಾಣಬೇಕು. ಸುಗಂಧವಾದ ಹೂಗಳು, ಸುಗಂಧ ಭರಿತವಾದದ್ದು. ಲಕ್ಷ್ಮಿ ರುಕ್ಮಿಣಿ ಹೇಳ್ತಾಳೆ ಬುದ್ಧಿ ಸಖಿ, ಈ ಮಾಲೆ ಏನಿದ್ರು ಕೃಷ್ಣನಿಗೆ ಕಣೆ ಅನ್ಲಂತ. ಯಾಕೆ ಈ ಮಾಲೆ ಕೃಷ್ಣನಿಗೆ? ಅದಕ್ಕೆ ಅವಳು ಕೊಡೋ ಕಾರಣಗಳನ್ನು ರಾಜರು ವರ್ಣನೆ ಮಾಡಿದರು. ಯಾವೈ ಚಂಪಕ ಸಂಪದಾಬ್ಜವಸತೆ. ಈ ಹೂವಿನ ಮಾಲೆಯಲ್ಲಿ ಚಂಪಕ ಸಂಪದ, ಸಂಸ್ಕೃತದಲ್ಲಿ ಚಂಪಕ, ಕನ್ನಡದಲ್ಲಿ ಸಂಪಿಗೆ. ಈ ಸಂಪಿಗೆ ಹೂವು ಅದರೊಳಗೆ ಚೆನ್ನಾಗಿ ಅಲ್ಲಲ್ಲಿ ಹಾಕಿ ಕಟ್ಟಿದ್ದಾರೆ. ಆ ಸಂಪಿಗೆಯನ್ನ ಯಾವ ಕಾರಣಕ್ಕೂ ಈ ಬ್ರಹ್ಮದೇವರಿದ್ದಾರಲ್ಲ ಅವ್ರಿಗೆ ಅದು ಅಷ್ಟಾಗಿ ಬರಲ್ಲಂತ. ಅವ್ರೇನೋ ಪಾಪ ಅವ್ರ ಯೋಚನೆ ಹಾಕಿ ಮಾಡ್ಕೊಂಡು ನನಗೆ ಸಂಪಿಗೆ ಬೇಡ ಅಂತ ಅವರೇ ಬಿಟ್ಬಿಟ್ಟಿದ್ದಾರೆ. ಕೆಲವು ಹೂ ತಲೆನೋವು ಬಂದ್ಬಿಡ್ತದೆ. ಆ ಕೆಲವು ಹೆಣ್ಣು ಮಕ್ಕಳು ಅದಕ್ಕೆ ನನಗೆ ಆ ಹೂ ಬೇಡ ಅಂತಿರ್ತಾರೆ. ಅದೇನೋ ಆ ವಾಸನೆ ತಲೆನೋವು ಬರ್ತದೆ ಅಂತ ಅವ್ರ ಅಭಿಪ್ರಾಯ. ಆ ಗಂಧ ಅವ್ರಿಗೆ ಆಗಲ್ಲ. ಅದು ಕಾರಣನೂ ಇದೆ, ಒಂದು ವೈಜ್ಞಾನಿಕ ಕಾರಣ ಇದೆ. ನಮ್ಮ ಬ್ರೈನ್ನಲ್ಲಿರುವ ಕೆಲವು ನಾಡಿಗಳಿಗೆ ಆ ಗಂಧಗಳು ಆಗದೆ ಹಾಗೆ ಮಾಡಿದಾರಂತೆ. ಅದಕ್ಕೆ ಆ ಬ್ರಹ್ಮದೇವರು ಅದೇನೋ ಬೇಡ ಅಂತಾರಂತ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ಇದೇನಿದ್ರು ಬ್ರಹ್ಮದೇವರಿಗಂತೂ ಹಾಕ್ಲಿಕ್ಕಾಗಲ್ಲ, ಸಂಪಿಗೆ ಇದೆ, ಸರಿ ನೀನೇ ಹಾಕ್ಕೊಳ್ಬೋದಾ? ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ಆ ಮಾಲೆ ಕಟ್ಟುವಾಗ ಪದೇ ಪದೇ ಮಧ್ಯದಲ್ಲಿ ದೂರ್ವ ಹಾಕಿದ್ರಂತ, ಅಂದ್ರೆ ಗರ್ಕಿ ಲಕ್ಷ್ಮಿ ನನಗೆ ಬೇಡ ಅಂತಾಳಂತ. ಅವಳಿಗೆ ಇಷ್ಟ ಇಲ್ಲ, ಅದೇನು ಚುಚ್ತದ ಅನ್ನಿಸ್ತದೆ ಸ್ವಲ್ಪ ಮೈಗೆ. ಅಯ್ಯೇ ಪದೇ 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 ತಲೆಗೆ ಹಾಕೋಣ, ಅದು ಕುತ್ತಿಗೆ ಚುಚ್ಚಿರೋಣ ಅಂತೇನೋ ಬಹುಶಃ ಅದು ಬಿಟ್ಟಿರ್ಬೇಕು. ಅವಳು ಬೇಡ ಅಂತಾಳೆ, ಅದು ಹಾಕ್ಬೇಡ ಅಂತ. ಅದಕ್ಕೆ ಲಕ್ಷ್ಮಿ ನೋಡು, ಇದು ಭಾಳ ಗರ್ಕಿ ಹಾಕಿ ಕಟ್ಟಿದ್ದಾರೆ, ಇನ್ನು ನನ್ನ ಕೂತಿಗೆ ಬರಲ್ಲ ಇದು ಅಂತ. ಸರಿ, ಅವಳಿಗೆ ಅದು ನಿಷಿದ್ಧ. ಸ್ವಾತ್ಮನಃ ಶ್ರಿಯಾ ದೂರ್ವ ಕೇತಕ್ಯ ವಿಭವೇನ ಕೃತ್ತಿವಸನಸ್ಯ. ಕೇತಕಿ ಅಂದ್ರೆ ಕ್ಯಾದಗಿ ಅಂತ ನಾವು ಕರಿತೇವೆ. ಅದನ್ನು ಚೆನ್ನಾಗಿ ಮಡಚಿ, ಅದೊಂದು ಹಾವು ಥರ ಇರ್ತದೆ ಹೂವು, ಅದು ಒಂದು ರೀತಿ ಅದ್ಭುತವಾದದ್ದು. ಅದ್ರ ಗಂಧವೇ ಅದ್ಭುತ, ಭಾರಿ ಇಷ್ಟ, ಹಾವಿಗೆ ಬಹಳ ಇಷ್ಟ ಅದು. ಅದನ್ನು ತಂದು ಸೇರಿಸಿದ್ದಾರೆ. ಆದ್ರೆ ಏನು ಮಾಡೋಣ, ಕೃತ್ತಿವಸನಸ್ಯ. ಅದೇನವ ಶಿವ ಮೈ ತುಂಬ ಹಾವು ಹಾಕ್ಕೊಂಡಿದ್ದಾರೆ. ಈ ಕ್ಯಾದಿಗೆ ಬೇಡ ಅಂತಾನೆ ಮಾರಾಯ, ಈ ಕ್ಯಾದಿಗೆ ನಂಗೆ ಬೇಡ ಅಂತಾನೆ. ಅದಕ್ಕೆ ಕ್ಯಾದಿಗೆ ಶಿವನಿಗೆ ಬೇಡ ಅಂತ ನಿಷೇಧ ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ.
ಅದನ್ನ ಯಾಕೆ ಆಚಾರ್ಯ, ಅದನ್ನ ಯಾಕೆ ಅಂತ ಮತ್ತೆ ಚರ್ಚೆ ಮಾಡಬಾರ್ದು ಜಾಸ್ತಿ. ಪುರಾಣ ಹೇಳುವಾಗ ಇದೊಂದು ಸಮಸ್ಯೆ. ಈಗ ಕಾವ್ಯ ಆಸ್ವಾದನೆ ಮಾಡ್ತಿರ್ತಾನೆ, ಅಲ್ಲೇನೋ ಪುರಾಣದಲ್ಲಿ ಹೇಳಿದ್ದಕ್ಕೆ ಅದನ್ನೇ ದೊಡ್ಡ ಚರ್ಚೆಯಾಗಿ ಶಿವನಿಗೆ ಕ್ಯಾದಿಗೆ ಆಚಾರ್ಯ ಯಾಕೆ ಬೇಡ ಅಂದ್ರು, ಇದೇ ದೊಡ್ಡ ಇಶ್ಯೂ. ಕಾವ್ಯದ ಆಸ್ವಾದನೆಯ ಸ್ವಭಾವ ಬೇಕು ನಮಗಷ್ಟೆ. ಶಾಸ್ತ್ರಗಳು ಬೇಡ ಅಂತ ಹೇಳಿದಾವಪ್ಪ ಅಂತ ಇಷ್ಟು ಹೇಳ್ಬೋದು ಅಷ್ಟೆ. ಕ್ಯಾದಿಗೆ ಬೇಡ, ಅದಕ್ಕೆ ಲಕ್ಷ್ಮಿ ಅಂತಾಳೆ. ಇದು ರುದ್ರದೇವರ ಕೊರಳಿಗೆ ಹಾಕ್ಲಿಕ್ಕೆ ಆಗಲ್ಲ. ನೀಲಕಮಲ ಇದೆ, ಹಾಗೆ ಕಮಲನೂ ಇದೆ. ಒಂದು ಸೂರ್ಯನಿಗಾಗಲ್ಲ, ಒಂದು ಚಂದ್ರನಿಗಾಗಲ್ಲ. ಏನ್ ಮಾಡೋಣ? ಅದನ್ನು ಲಕ್ಷ್ಮಿ ಎರಡೂ ಕಮಲ ಹಾಕಿದ್ರಂತೆ ಒಂದೇ ಮಾಲೆ ಒಳಗೆ. ಅಲ್ಲಲ್ಲಿ ನೀಲಕಮಲ ಹಾಕಿದ್ದಾರೆ, ಅಲ್ಲಲ್ಲಿ ಕೆಲವು ಕಡೆ ಕಮಲ ಹಾಕಿಬಿಟ್ಟಿದ್ದಾರೆ. ಅದಕ್ಕೆ ಚಂದ್ರನಿಗಿಲ್ಲ, ಸೂರ್ಯನಿಗಿಲ್ಲ, ಮತ್ತೆ ಇನ್ನು ಯಾರಿಗೆ ಹಾಕ್ಬೇಕು ನೋಡಿ? ಒಂದು ಬಂದ್ರೆ ಒಂದು ಅರಳುತ್ತದೆ, ಒಂದು ಬಂದ್ರೆ ಒಂದು ಮೊಗ್ಗ ಆಗ್ತದೆ. ಈಗ ಸೂರ್ಯ ಬಂದ ಅಂದ್ರೆ ನೀಲಕಮಲ ಏನಾಗ್ಬಿಡ್ತಾವೆ? ಮೊಗ್ಗಾಗ್ತವೆ. ಚಂದ್ರ ಬಂದ ಅಂದ್ರೆ ನೀಲಕಮಲ ಅರಳುತ್ತದೆ, ಕಮಲ ಪಾಪ ಅವು ಮೊಗ್ಗ ಆಗ್ಬಿಡ್ತಾವೆ. ಅವು ಒಂದಕ್ಕೊಂದಕ್ಕೆ ಅವು ಪ್ರಕೃತಿಯಲ್ಲಿ ಬರಲ್ಲ. ಅವು ಕೆಲವ್ರು ಬಂದ್ರೆ ಕೆಲವ್ರು ಉಪನ್ಯಾಸಕ್ಕೆ ಬರಲ್ಲ. ಅವ್ರು ಬಂದಾರೆ, ಅವ್ರು ಬಂದ್ರೆ ನಾವು ಬರಲ್ಲ. ನಮ್ದ ಇಷ್ಟದ ಅಂತಾನೆ ಬಾರ. ಪುರಾಣ ಹೇಳೋರು ಹಂಗೆ ಇದ್ದಾರೆ. ಮತ್ತೆ ಅವ್ರನ್ನ ಕರ್ಸ್ರಿ, ಅವ್ರನ್ನೇ ಕರ್ಸ್ರಿ. ಇನ್ನೇನು ಮೋಕ್ಷ, ಇನ್ನೇನು ಭಗವಂತ, ಇನ್ನೆಲ್ಲಿ ವೈರಾಗ್ಯ, ಇನ್ನೇನು ಶಾಸ್ತ್ರ? ಅವ್ರನ್ನಂದ್ರೆ ಇವ್ರಾಗಲ್ಲ, ಇವ್ರಂದ್ರೆ ಅವ್ರಾಗಲ್ಲ. ಹಾಸ್ಯಕ್ಕೆ ಹೇಳ್ದೆ. ಹಾಗೆ ಕಮಲಗಳಲ್ಲೇ ವ್ಯತ್ಯಾಸ ಇದೆ. ಶುಭಮಣಿ, ದಿನಮಣಿ, ಶ್ರೀಮತ್ ತುಳಸ್ಯಾಹ. ತುಳಸಿ ಬೇರೆ ಹಾಕಿದ್ದಾರೆ, ಗುತ್ತಾಗಿ ಕಟ್ಟಿ ತುಳಸಿ ಜೊತೆಯಲ್ಲಿ ಸೇರಿಸಿ ಕಟ್ಟಿಬಿಟ್ಟಿದ್ದಾರೆ. ಆ ಗಣಪತಿ ತುಳಸಿ ಬೇಡ ಅಂತ ಕೂತಾನೆ ಮಾರಾಯ. ಅವನಿಗೆ ಯಾವಾಗ ಅದು ಬೇಡ ಆಯ್ತೋ ಏನೋ ಗೊತ್ತಿಲ್ಲ ನಮಗೆ. ಹಂಗಾಗಿ ಅವ ಗಣಪತಿ ನಂಗೆ ತುಳಸಿ ಬೇಡ ಅಂತಾನೆ, ನೀವು ಶಿವ ಕ್ಯಾದಿಗೆ ಬೇಡ ಅಂತಾನೆ, ನೀಲಕಮಲ ಸೂರ್ಯ ಬೇಡ ಅಂತಾನೆ, ಕಮಲವನ್ನ ಚಂದ್ರ ಬೇಡ ಅಂತಾನೆ, ಕ್ಯಾದಿಗಿ ಅಂತಂದ್ರೆ ಇದು ದೂರ್ವ ಅಂದ್ರೆ ಲಕ್ಷ್ಮಿ ಬೇಡ ಅಂತಾಳೆ, ಸಂಪಿಗೆ ಅಂದ್ರೆ ಬ್ರಹ್ಮ ಬೇಡ ಅಂತಾನೆ. ಇವರೆಲ್ಲ ತಾವೇ ತಮ್ಮದೇ ನಿಷೇಧಗಳ ಮಾತುಗಳಿಂದ ಯಾವ ಭಕ್ತರು ನಮಗೆ ಇಂಥವುಗಳನ್ನು ತಂದು ಪೂಜಿಸಬೇಡ್ರಿ ಅಂತ ನಿಷೇಧ ಮಾಡಿಬಿಟ್ಟಿದ್ದಾರೆ. ಅವೆಲ್ಲ ಸೇರಿಸಿ ಹಾಕಿದ್ರೆ ಇಂಥವ್ಯಾವುದು ಬೇಡ ಅಂತ ಅನ್ನದೇ ಇರೋನೊಬ್ಬನಿದ್ದಾನಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಅವನೊಬ್ಬನೇ ಕೃಷ್ಣ, ಅವ ಎಲ್ಲದಕ್ಕೂ ಸೈ ಅಂತಾನೆ. ಹಾಗಾಗಿ ಭಕ್ತಿಯಿಂದ ಅವನ ಕೊರಳಿಗೆ ಹಾಕ್ಬಿಡ್ತೇನೆ ಬುದ್ಧಿ ಸಖಿ ಅಂತ. ಸಾಮಾಲಿಕಾ ಶೋಭತೆ, ಭಗವಂತನ ಕೊರಳಿಗೆ ಆ ಮಾಲೆಯನ್ನು ಹಾಕಿದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ಇದು ಈ ರೀತಿ ಮಾಲೆ ಹಾಕೋದ್ರಲ್ಲೇ ಒಂದು ವಿಶೇಷತೆಯನ್ನು ವರ್ಣನೆ ಮಾಡ್ತಾರೆ. ಎಷ್ಟು ಶ್ಲೋಕ ಇದೆ ಇಲ್ಲಿ? 5-6 ಶ್ಲೋಕ ಬರೀ ಮಾಲೆ ಲಕ್ಷ್ಮಿ ಹಾಕುವಾಗ ಎಷ್ಟು ಯೋಚನೆ ಮಾಡ್ತಿದ್ಲಂತ. ಇಂಥವನಿಗೆ ಹಾಕಬೇಕು, ಬೇರೆಯವನಿಗೆ ಹಾಕ್ಲಿಕ್ಕಿಲ್ಲ ಅನ್ಲಿಕ್ಕೆ. ಇವೆಲ್ಲ ಪುರಾಣಗಳಲ್ಲಿ ಬಂದದ್ದನ್ನ ರಾಜರು ತಮ್ಮ ಕಾವ್ಯದಲ್ಲಿ ವರ್ಣಿಸ್ತಾರೆ, ಹೆಣ್ಣಿಗೂ ಹೇಳ್ಕೊಡ್ತಾರೆ. ಯಾರನ್ನ ಇವ ನನ್ನ ವರನಾಗಲಿ ಅಂತ ಅವಳು ಅಪೇಕ್ಷಿಸಿ ವಿವಾಹ ಮಾಡಿಕೊಳ್ಳುವಾಗ ಬಹಳ ಆಲೋಚನೆ ಮಾಡಿರ್ಬೇಕಂತ. ಲಕ್ಷ್ಮಿಗೆ ಬುದ್ಧಿ ಸಖಿಯೊಟ್ಟಿಗೆ ಮಾತಾಡುವಂಥ ಸಂದರ್ಭ ಬಂದಿದೆ. ಅವಾಗಲೇ ಇಷ್ಟು ಜನ ಬ್ರಹ್ಮಾದಿ ದೇವತೆಗಳು ಆಕಾಶದಲ್ಲಿ ನಿಂತಿದ್ರಲ್ಲ, ಬ್ರಹ್ಮಾದಿ ದೇವತೆಗಳು ನಿಂತಾಗ ಯಾರನ್ನ ನೀನು ವಿವಾಹ ಮಾಡ್ಕೊಳ್ಳಿಕ್ಕೆ ಹೊರಟಿದಿ, ಸ್ವಲ್ಪ ಆಲೋಚನೆ ಮಾಡು, ಒಳ್ಳೆ ವ್ಯಕ್ತಿ ಇರಬೇಕು, ಅಂಥಿಂಥವ್ರು ಇರಬಾರ್ದು ಅಂತ ಹೇಳಬೇಕು ಮಾಲೆ ಹಾಕುವಾಗ. ಅದಕ್ಕೆ ಅವಳು ಹೇಳಿದ್ಲು, ನಾನು ಬ್ರಹ್ಮನಿಗಂತೂ ಹಾಕಲ್ಲ ಅಂದ್ಲಂತೆ ರುಕ್ಮಿಣಿ. ಅಯ್ಯೋ ಬ್ರಹ್ಮ ಬೇಡ ಅಂತ. ಯಾಕೆ ಅಂತ, ವೇದ ವೈದಿಕ ಮೌಲಿರೇಶ ಪವನೋ, ದೇವತೆಗಳ ಸ್ಮರಣೆ ಬರಬೇಕು ಅಂತ ಹೇಳ್ತಾರೆ. ಬ್ರಹ್ಮ ವೇದ ವೈದಿಕ ಮೌಲಿ, 4 ಮುಖ ಅವನಿಗೆ, ಒಂದಲ್ಲ ಎರಡಲ್ಲ, 4 ಮಾರಿಯಿಂದ 4 ವೇದ ಹೇಳ್ತಿರ್ತಾನ. ಹಂಗಾಗಿ ಭಾರಿ ವೈಭವ ಅಂತ ನಮ್ಮ ದೃಷ್ಟಿಯಲ್ಲಿ. ಆದ್ರೆ ಲಕ್ಷ್ಮಿ ಒಲ್ಲೇನ ವೈದಿಕ ಗಂಡನ್ನ ಬೇಡ, ವೈದಿಕ ಮೌಲಿ ಅಂದ್ರೆ ಹಾಗರ್ಥ ಅಂತ. ಅದರ ಶ್ಲೋಕನೇ ಹಂಗೆ, ಒಲ್ಲೇನ ವೈದಿಕ ಗಂಡನ್ನ ಅವ ಬೇಡ. ಬರೀ ವೇದ ಹೇಳಿದ್ರೆ ಏನು ಬಂತ್ರಿ ನಮಗೆ? ಎಲ್ಲಿ ಕರ್ಕೊಂಡು ಹೋಗ್ತಾನ, ಎಲ್ಲಿ ವಿಹಾರ ಮಾಡಿಸ್ತಾನ? ಕೂತೇ ಇರ್ಬೇಕು ಆ ಸರಸ್ವತಿ, ವೀಣೆ ಹಿಡ್ಕೊಂಡು ಕೂತಿರ್ಬೇಕು, ಇವ ವೇದ ಹೇಳ್ತಾ ಇರ್ಬೇಕು, ಜಪ ಮಾಡ್ತಾ ಇರ್ಬೇಕು. ಇಂಥವ್ನು ಬೇಡ ಅನ್ಲಂತವ್ರು. ಲಕ್ಷ್ಮೀದೇವಿ ಹೇಳ್ಬಿಟ್ರು, ವೇದ ವೈದಿಕ ಮೌಲಿರೇಶ ಪವನೋ. ಸರಿ, ವಾಯು ವಿವಾಹ ಮಾಡ್ಕೋ, ಅವನು ಎಲ್ಲಾ ಕಡೆ ಹಾರಾಡ್ತಾನೆ. ಸಂಚಾರ ಮಾಡೋದೇ ವಾಯುವಿನ ಕೆಲಸ. ಓಡಾಡೋ ಹುಚ್ಚಿದ್ರೆ ವಾಯುನ ಮಾಡ್ಕೊಂಡ್ಬಿಡು ಅಂತಂದ್ಲಂತೆ ಬುದ್ಧಿ ಸಖಿ.
ಯಪ್ಪ ಬೇಡ ಅನ್ಲತ್ತವಳು. ಅಯ್ಯೋ ಯಾಕೆ? ಮಂತ್ರಂ ಜಪಂ ಸಂತತಂ. ಅವ ಹಂಸ ಮಂತ್ರ ಮಾಡ್ತಾನೆ ಯಾವಾಗಲೂ, ಶ್ವಾಸ ಮಂತ್ರ. ಇಷ್ಟು ಜಪ ಕೂತಿರ್ತಾರೆ ಮನೆಯೊಳಗೆ, ಹೇಳ್ತೇನೆ ಏನೇನೇನೇನು ಕೆಲಸ ಆಗಿರಲ್ಲ ಮನೆಯೊಳಗೆ ಅದೊಂದೇ ಜಪ ಮಾಡೋದೇ ಒಂದು ಜಪ 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 ಜಪ. ಕೆಲವರು ಅಲ್ಲ, ನಾವು ಈಗ ನೋಡ್ತಿಲ್ಲ, ಮೊಬೈಲ್ ಬಂದ ಮೇಲೆ ಕಡಿಮೆ ಆಗಿರ್ಬೋದೇನೋ. ಜಪ ಅಂದ್ರೆ ಏನು ಮಾಡ್ಬೇಕು ಅವನು, ಹುಡುಗಿ ಏನು ಮಾಡ್ಬೇಕ್ರಿ ಪಾಪ. ಈ ಯಜಮಾನ್ರು ಯಾವಾಗಲೂ ಜಪ ಕೂತ್ರೆ ಅದಕ್ಕೆ ಜಪ ಜಾಸ್ತಿ ಮಾಡೋರು ನಮಗೆ ಬೇಡ. ಕೆಲವ್ರಂತೂ ಇನ್ನೊಬ್ರು ಜಪ ತಾವು ಇಸ್ಕೊಂಡಿರ್ತಾರೆ. ನಿದ್ದೆ ನಿಂಗೆ ಮಾಡ್ಲಿಕ್ಕೆ ಆಗಲ್ಲ, ಅವ್ರು ಯಾರೋ ಹೇಳಿದ್ರು ಅಂತ ಅವ್ರದ್ದೊಂದು ಗ್ರಹ ರಾಹು ಜಪ ಕೇತು ಜಪ ನಿಂದ ಮಾಡೋ ಮಾರಾಯ, ನೀ ಗಾಯತ್ರಿ ಮಾಡೋದು 10. ಇಲ್ರಿ ಅವ್ರ ಜಪ ಹೇಳ್ಯಾರ, ಇವ್ರ ಜಪ ಹೇಳ್ಯಾರ, ಇವ್ರ ಜಪ ಹೇಳ್ಯಾರ. ಹಣೆ ಬಾರ. ಈ ಪರಿ ಜಪ ಮಾಡೋ ವರನನ್ನ ಹುಡುಗಿಯಾಗಿ ನೀವು ಒಲಿಸ್ಬೇಡ ಅಂದಿದ್ಲಂತ ಅವಳು. ಬುದ್ಧಿ ಸಖಿ ಹೇಳ್ಕೊಡ್ತಾಳ ಅವಳು. ನೋಡು ಅಷ್ಟು ಆ ಪರಿ ಜಪ ಮಾಡೋ ಲಗ್ನ ಮಾಡ್ಕೊಂಡು ಏನು ಪಡಿತಿ ಆಮೇಲೆ? ನಾ ಅವ್ನು ಬೇಡ ಅಂದ್ಬಿಟ್ಟೆ. ನಿಲ್ಲ ಲಕ್ಷ್ಮೀ ದೇವಿ ಅವ್ನು ಬೇಡವೇ ಬೇಡ ನನಗೆ. ಶರ್ವೋಸೌ ಸುವಿರಕ್ತಧೀ ಸಮಘವಾನ್. ಶರ್ವೋಸೌ, ಶರ್ವ ಅಂದ್ರೆ ಶಿವ ಅಂತ ಅರ್ಥ. ಶಿವನನ್ನು ಮದುವೆ ಮಾಡ್ಕೋಬೋದಾ ಅಂತ ಚರ್ಚೆಗೆ ಬಂತಂತ ಬುದ್ಧಿ ಸಖಿಯ ಜೊತೆಗೆ. ಬೇಡ ಅಂದ್ಲು ಲಕ್ಷ್ಮೀದೇವಿ. ಸುವಿರಕ್ತಧೀ, ಅಷ್ಟು ವೈರಾಗ್ಯ ಒಳ್ಳೇದಲ್ಲ ಅಂತಿರ್ತೀವಿ. ಅಲ್ಲ, ನೀವು ಪುರಾಣ ಬಾಳ್ಸಲಿ ಹೇಳಿರಿ, ನಾವು ಕೇಳೇವಿ, ಅಡ್ಡಿ ಇಲ್ಲ. ಆದ್ರೂ ನಮಗಿನ್ನೂ ಅಷ್ಟು ವೈರಾಗ್ಯ ಬೇಡ ಆಚಾರ. ನಾವು ಯಾಕಂದ್ರೆ ಲಗ್ನ ಮಾಡ್ಕೊಂಡು ಮಕ್ಕಳನ್ನ ಪಡೆದಿರ್ತೀವಿ, ನೀವೇನೋ ಪುರಾಣ ಹೇಳ್ತೀರಿ ನಿಜ, ಆದ್ರೂ ನೀವ್ ಹೇಳೋಷ್ಟು ವೈರಾಗ್ಯ ಬೇಡ ಅಂತಿರ್ತಾರೆ. ಏನೋ ಉತ್ಸಾಹದಿಂದ ಎಕ್ಸೈಟ್ ಆಗಿ ಹೇಳ್ತಿರ್ತಾರೆ, ಅಷ್ಟು ವೈರಾಗ್ಯ ಬೇಡ. ಅಂದ್ರೆ ವೈರಾಗ್ಯ ಮನುಷ್ಯನಿಗೆ ಬ್ಯಾಡದು, ಅದು ಬೇಡ ಅಂತಾರೆ. ಅದಕ್ಕೆ ಲಕ್ಷ್ಮಿ ಅಂದೇ ಹೇಳಿಬಿಟ್ಲು, ಆ ಪರಿ ವೈರಾಗ್ಯದ ಹುಡುಗ ನನಗೆ ಬೇಡವಾ ತಾಯಿ, ಅವನ್ ಬೇಡವೇ ಬೇಡ ಅಂತ. ಎಂಥ ವೈರಾಗ್ಯವ ನೋಡಿದ್ರೆ, ಹೆಸರಿಗೆ ಈಶ್ವರ, ಮತ್ತೆ ಸರಿಯಾದ ಒಂದು ಬಟ್ಟೆ ಹಾಕೋಬೇಕ ಬೇಡ. ಇಷ್ಟು ಕಂಪನಿಗಳವ ಅಲ್ರಿ, ಮನೆಗಳಿಗೆ ಬೇಕಾದಂಗೆ ಇಟ್ಕೊಟ್ಟಿರ್ತಾನೆ ಭಗವಂತ. ಏನೇನೇನೇನು ಹಾಕೊಳ್ಳೋದ್ಲು, ಮತ್ತವ ಮಂಡಿ ಮೇಲಿಂದ ಹಾಕಿ ಏನ್ ಅಡ್ಡಾಡ್ತಾವು ಏನು. ಈಗಂತೂ ಹಾಕೊಂಡ ಮೇಲೆ ಹರ್ಕೊಳ್ಳಿಕ್ ಶುರು ಮಾಡ್ಯಾರ. ಮತ್ತೆ ಅದ್ಯಾಕೆ ಅದ್ರ ಬಗ್ಗೆ ಏನಾದ್ರೂ ವಿಷಯ ಕೇಳಲಿಕ್ಕೆ ಹೋದ್ರೆ ಬ್ಯಾಡ, ಚಂದ ಇರಲ್ಲದು. ಇಷ್ಟೇ ನೀವು ವ್ಯಕ್ತಿ ಸ್ವಾತಂತ್ರ್ಯ ಹರಣ ಮಾಡಿ. ನಿಮ್ ಸ್ವಾತಂತ್ರ್ಯ ಹರಣಕ್ಕೆ ಹೋಗ್ಬಿಡ್ತಾಳೆ ಒಂದೇ ಸಲಿ. ಅಲ್ಲೋ ಮನೆಯೊಳಗೆ ಹಾಕೊಳ್ಳೋ ಒಂದ್ 4 ಬಟ್ಟೆ ಹಾಕೊಳ್ಳೋ ಅಂದ್ರೆ ಸ್ತ್ರೀ ಸ್ವಾತಂತ್ರ್ಯ ಹರಣ ಮಾಡ್ತಾ ಇದ್ದಾರೆ ಇವರು. ಯಾವ ಸ್ವಾತಂತ್ರ್ಯ ಹರಣ ಇಲ್ಲ, ಯಾರ್ಯಾರು ಸ್ವಾತಂತ್ರ್ಯಕ್ಕೆ ನಾವು ಬಂದಿಲ್ಲೋ, ಕೈ ಹಾಕಿಲ್ಲ, ಅದು ಅವಳ ಇಷ್ಟ ಅಂತ ಹೇಳ್ಬಿಟ್ರೆ ಏನ್ ಅರ್ಥ ಮಾಡು. ಅದ್ರ ಬಗ್ಗೆನೇ ಟಿವಿ ಒಳಗೆ ದಿನ ಒಂದು 24 ತಾಸು ತೋರ್ಸೋದು. ಅವು ಹಾಕೊಳ್ಳೋ ಬಟ್ಟೆಗಳೆಲ್ಲ ಒದ್ದಾಡ್ತಿರ್ತಾವು ಪಾಪವು. ನಾವ್ ಇಲ್ಲೇ ಕೂತೀವಿ, ಟಿವಿ ಅವ್ರು ಎಷ್ಟು ಪಡ್ಕೊಳ್ಳಿಕತ್ತಾರ ನೋಡು ಅಂತ. ಇದೇ ಭಗವಂತನ ವಿವರಣೆ. ತರ್ಲೇರನ್ನೇ ಕಪ್ಪು ಮೈಯವನ್ಯಾತರ ಚಲುವನೇ, ಕರಿಯ ಜಡೆಯ ಜೋಗಿಗಿಂತ ಉತ್ತಮನಲ್ಲವೇನೇ. ಪಾರ್ವತಿ ರುಕ್ಮಿಣಿಯರ ಸಂವಾದದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಏನ್ ಈ ಕೃಷ್ಣನ್ ಮದ್ವೆ ಮಾಡ್ಕೊಂಡು ಖುಷಿ ಪಡ್ತಿ ನೀನು, ಮಹಾ ತರ್ಲೆ ಅವ ಅಂತಂದ್ಲಂತೆ ಪಾರ್ವತಿ. ತರ್ಲೇರನ್ನೇ ಕಪ್ಪು ಮೈಯವನ್ಯಾತರ ಚಲುವನೇ. ಕಪ್ಪಗೆಟ್ಟಾನವ, ಕಾಳಗಪ್ಪು. ತರ್ಲೆ ಅಂದ್ರೆ ವಿಪರೀತ ತರ್ಲೆ. ಕೃಷ್ಣ ಅಂದ್ರೇನು ಸಾಮಾನ್ಯ ತರ್ಲೆ ಅಲ್ಲವ, ಭಾರಿ ತರ್ಲೆ. ಅಂತ ತರ್ಲೆನ್ನು ಹೋಗಿ ಲಗ್ನ ಮಾಡ್ಕೊಂಡ್ಬಿಟ್ಟಿಲ್ಲ ರುಕ್ಮಿಣಿ. ಏನ್ ಚಂದಿದ್ದಾನಂತ ಮಾಡ್ಕೊಂಡಿ ಅಂದ್ರೆ ರುಕ್ಮಿಣಿ ಕೇಳ್ಬೇಕ ಅವಳು, ನನ್ನ ಯಜಮಾನನ್ ಬೈತೇನೆ ನೀನು. ಪಾರ್ವತಿಗೆ ಭಾರಿ ಚೆನ್ನಾಗಿ ಹೇಳ್ತಾಳೆ ರುಕ್ಮಿಣಿ. ಅವಳಲ್ಲಂತೆ, ಕರಿಯ ಜಡೆಯ ಜೋಗಿಗಿಂತ ಉತ್ತಮನಲ್ಲವೇನೆ. ನಿನ್ನ ಯಜಮಾನನ್ ತಲೆ ಜಟೆ ನೋಡಿಲ್ವೇ? ಎಣ್ಣೆ ಹಚ್ಚಿದಾನವ? ಒಂದು ದಿನ ಆದ್ರೂ ಎಣ್ಣೆ ಕಾಣ್ತಾ ನಿಮ್ಮ ಯಜಮಾನನ್ ತಲೆ? ಏನೇನಿಲ್ಲ. ಅದು ಎಷ್ಟು ದಿವಸದಿಂದ ಹಂಗೇ ಇಟ್ಕೊಂಡಿದ್ದಾನೆ ನೋಡು. ಅದ್ರ ಮೇಲೆ ಮತ್ತೆ ಗಂಗೆನ್ ಬೇರೆ ಹೊತ್ತಿದ್ದಾನೆ ಅಂತ ಇವಳು ವ್ಯಂಗ್ಯ ಮಾಡಿದ್ಲಂತ. ಮತ್ ಸಿಟ್ಟು ಬಂತಂತ ಅವಳಿಗೆ, ನನ್ನ ಯಜಮಾನನ್ ಬೈತೀಯ ಅಂತ. ಹಿಂಗೆ ವಾದರಾಜರು ಆ ಚಮತ್ಕಾರಗಳನ್ನೆಲ್ಲ ವರ್ಣನೆ ಮಾಡಿದ್ರು. ದಾಸರು ವರ್ಣನೆ ಮಾಡಿರೋ ಕ್ರಮ ಹಂಗೆ. ರುಕ್ಮಿಣಿ ಪಾರ್ವತಿಯರ ಮಧ್ಯದಲ್ಲಿ ನಡೆದಾಗ ಅವು ಅವರ ಗುಣಗಳೇ ಆದ್ರೂ ಮಾತಿನಲ್ಲಿ ದೋಷದ ರೂಪದಲ್ಲಿ ಕಂಡು ಬರ್ತಾವಂತೆ.
ಹಾಗಾಗಿ ಯಾವುದು ಗುಣ ಯಾವುದು ದೋಷ ಅಂತ ನಮ್ಮ ಬುದ್ಧಿವಂತಿಕೆಯಿಂದ ನಾವು ಚಿಂತನೆ ಮಾಡಲಿ ಅಂತಾರೆ. ವೈರಾಗ್ಯ ಶಿವನಿಗೆ ಗುಣ, ರುಕ್ಮಿಣಿ ವಿವಾಹಕ್ಕದ ದೋಷವಾಗಿ ಕಾಣ್ತದೆ ಅಂತಾರಂತೆ. ಇದೆ ಗುಣದೋಷಗಳನ್ನು ಮನುಷ್ಯ ತಿಳುವಳಿಕೆಯಿಂದ ತಗೊಳ್ಬೇಕು. ಎಲ್ಲ ವ್ಯಕ್ತಿಗಳಲ್ಲಿ ಹಾಗೆ ಇರ್ತದಂತೆ. ನಮ್ಮ ದೃಷ್ಟಿಯಲ್ಲಿ ಯಾವುದೋ ಒಂದು ನಮ್ಮೊಳಗಿರೋದು ನಮ್ಮ ದೃಷ್ಟಿಯಲ್ಲಿ ನಮಗೆ ಗುಣ ಆಗಿದೆ, ಆದರೆ ಮತ್ತೊಬ್ಬರಿಗೆ ಅದು ದೋಷವಾಗಿರ್ತದೆ. ಇದೇ ಪ್ರಪಂಚ. ಅದನ್ನು ಇಲ್ಲಿ ಸ್ಪಷ್ಟಪಡಿಸಿ ಹೇಳ್ತಾಳೆ. ವೇದ ಓದಬೇಕು, ಪಾರಾಯಣ ಮಾಡಬೇಕು, ವೇದದ ಅರ್ಥ ತಿಳಿಬೇಕು, ವೇದದಿಂದ ದೇವರನ್ನು ಸ್ತೋತ್ರ ಮಾಡಬೇಕು, ವೈದಿಕ ಅನುಷ್ಠಾನ ಇಟ್ಕೊಳ್ಬೇಕು. ಇದೆಲ್ಲ ಸಾಧನೆಗೆ ಬೇಕೇ ಬೇಕಾದಂತಹ ಬ್ರಹ್ಮದೇವರಿಗೆ ಅತ್ಯಂತ ಗುಣವೇ. ಆದರೂ ರುಕ್ಮಿಣಿ ಅಂತಾಳೆ, ನನಗದರ ಅವಶ್ಯಕತೆ ಇಲ್ಲ, ನಾನೇ ವೇದ ಅಂತಾಳೆ ಅವಳು. ನಾನೇ ವೇದದ ಅಭಿಮಾನಿ, ನಾನೇನು ಸಾಧನೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ಬೇಕಾಗಿದೆ, ನಾನೆಲ್ಲ ಸಾಧನೆ ಮಾಡಿ ನಿತ್ಯ ಮುಕ್ತಳು ಶ್ರೀರಾಮ ಅಂತ. ಅದಕ್ಕೆ ನನಗದರ ಅವಶ್ಯಕತೆ ಇಲ್ಲ ಅಂತಾಳಂತೆ. ಹೀಗೆ ಲಕ್ಷ್ಮಿಯ ವ್ಯಕ್ತಿತ್ವ ತಿಳಿಬೇಕು. ಬ್ರಹ್ಮನಿಗದು ಗುಣವಾದರೂ ನನಗದರ ಅವಶ್ಯಕತೆ ಇಲ್ಲ, ಆದ್ರಿಂದ ನನಗದು ಬೇಡ ಅಂತ ಅನ್ಬೇಕು. ಹೀಗೆ ಅನುಸಂಧಾನ ಮಾಡಲಿ ಅಂತ ಹೇಳ್ಕೊಡ್ತಾರೆ. ಹಾಗೆ ಶರ್ವೋಸೌ ಸುವಿರಕ್ತಧೀ, ಚಂದ ಬಟ್ಟೆ ಹಾಕೊಳ್ಳೋ ಮಾರಾಯ ಅಂದ್ರೆ ಆನಿನ ಕೊಂದಂತೆ ಚರ್ಮಕ್ಕಿಂತ ಅದನ್ನೇ ಸುತ್ಕೊಂಡು ಬಂದ್ಬಿಟ್ಟ. ಇನ್ನೊಂದು ಕಡೆ ಹುಲಿನ ಕೊಂದ, ಹುಲಿ ಚರ್ಮ ಹಾಕೊಂಡು ಬಂದ್ಬಿಟ್ಟ. ಕೃತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಹೋಗಿ ಉಪ್ಪಿನ ನೀರಿನಲ್ಲಿ ಸಮುದ್ರದಲ್ಲಿ ಮುಳುಗಿ ಸ್ನಾನ ಮಾಡಿ ಅಲ್ಲೇನೋ ವೇದ ಪಾಠ ಕೇಳ್ತೀನಿ ಅಂತ. ಎಲ್ಲೋ ನಾರ್ಮಲ್ ಆಗಿ ಕುತ್ಕೊಂಡು ಪಾಠ ಕೇಳಿಲ್ರಿ ರುದ್ರದೇವ್ರವರು. ಸಮುದ್ರದಲ್ಲಿ ಮುಳುಗಿ ಪಾಠ ಕೇಳಿದಾರಂತೆ 40 ಕಲ್ಪ. ಇಂಥ ವೈರಾಗ್ಯ ನಂಗೆ ಬೇಡ ಅಂದ್ರೆ ಲಕ್ಷ್ಮಿ ಮತ್ತೆ ಅವನಿಗೆ ಇಟ್ಕೊಳ್ಳಿ. ಒಂದು ಬಂಗಾರದ ಸರ ಹಾಕೋಬೇಕ ಬೇಡ, ಹೋಗಿ. ಈಶ್ವರ ಅಂತ ಹೆಸರು. ಬೆಳ್ಳಗಿದ್ದ, ನೋಡ್ಲಿಕ್ಕೆ ಚಲುವ. ಮತ್ತೆ ಶಿವ ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ. ಎಲ್ಲಾದ್ರೂ ಶಿವನನ್ನು ಕಂಡ್ರೆ ಹ್ಯಾಕ್ ಕಾಣ್ತಾನೆ ಅಂದ್ರೆ ಸ್ಫಟಿಕದ ಬೆಟ್ಟ ನಡ್ಕೊಂಡು ಬಂದು ಹಾಕಿದ್ದಾನಂತೆ ಶಿವ. ಅಷ್ಟು ಬೆಳ್ಳಗಿದ್ದಾನೆ. ಆದ್ರೆ ಒಂದು ಬಂಗಾರದ ಸರ ಕುತ್ತಿಗೆಯಲ್ಲಿ ಇಲ್ಲ. ರುಂಡದ ಮಾಲೆ ಹಾಕೊಂಡು ತಿರುಗ್ತಾನೆ. ಕೈಯಲ್ಲಿ ಕಪಾಲ, ರುಂಡ, ಬಾಯಲ್ಲಿ ಏನು ಹೇಳ್ತಾನೆ? ರಾಮ 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 ಅಂತ. ಸೋಯಂ ಕಾಶಿ ನಿವಾಸಿ, ಕಾಶಿ ವಾಸ ಮಾಡ್ಕೊಂಡಿರ್ತಾನೆ. ಕಾಶಿ ಅಂದ್ರೆ ಏನದು? ಸ್ಮಶಾನ ಅಂತ ಹೆಸರು. ಹಿಂದೆಲ್ಲ ಇರ್ಲಿಕ್ಕೆ ಮನೆ ಇಲ್ಲ, ಹಾಕ್ಕೊಳ್ಲಿಕ್ಕೆ ಬಟ್ಟೆ ಇಲ್ಲ, ಬಂಗಾರದ ಆಭರಣ ಹಾಕ್ಕೊಂಡಿಲ್ಲ. ಓಡಾಡ್ತಾನೆ ಮಹಾರಾಯ. ಮನೆ ಓಡಾಡ್ತಾನೆ. ಪಾಯಂ ಶ್ರುತಿ ಚುಲಕಿತಂ ರಾಮ ನಾಮಾಮೃತಂ ಯಹ ಧ್ಯಾಯನ್ ರಾಮ ರಾಮ ಅನ್ಕೊಂಡು ಆ ಕಾಶಿ ಊರಿನೊಳಗೆ ಮನೆ ಮುಂದೆ ಹೋಗಿ ಭಿಕ್ಷೆ ಬಿಡ್ತಾರಂತೆ. ರಾಮನಾಮ ಕೇಳಿಸ್ಕೊಳ್ಳಿ. ಅವರು ಭಿಕ್ಷೆ ಹಾಕ್ತಾರೋ ಬಿಡ್ತಾರೋ, ನಾನು ಹೇಳಿದ ರಾಮನಾಮ ಅವ್ರ ಕಿವಿಗೆ ಬೀಳ್ತದಲ್ಲ ಅಷ್ಟು ಸಾಕು ಅಂತಾನಂತೆ. ವೈರಾಗ್ಯದ ಮೂರ್ತಿ. ಒಂದು ಕಡೆ ಇರಲ್ಲ, ಸ್ಮಶಾನ ಕಾಯ್ತಾನೆ, ಕೈಯಲ್ಲಿ ಭಿಕ್ಷಾ ಪಾತ್ರೆ ಇಟ್ಕೊಂಡಿದ್ದಾನೆ, ಒಂದು ಆಭರಣ ಹಾಕ್ಕೊಳ್ಳಿಲ್ಲ, ವಸ್ತ್ರ ತೊಡ್ಲಿಲ್ಲ. ಇಷ್ಟು ವೈರಾಗ್ಯ ನನಗೆ ಬೇಡ ಅಂದು ಲಕ್ಷ್ಮೀದೇವಿ. ಯಾಕೋ ಸ್ವಲ್ಪ ಓವರ್ ಆಗ್ಲಿಲ್ಲ ಅಂತಾರಲ್ಲ ಈಗೆಲ್ಲ, ಹಂಗೆ ಅದೇ ಶಬ್ದ. ಯಾಕೋ ಸ್ವಲ್ಪ ಓವರ್ ಆಗ್ಲಿಲ್ಲ, ಬ್ಯಾಡ ಬಿಡ್ರಿ ನಮಗೆ. ಮುಂಜಾನೆ ಸಂಧ್ಯಾ ವಂದನೆ ಮಾಡಿದ್ರೆ ಕನ್ಯಾ ಕೊಡೋರು ಕಷ್ಟ ಆಗ್ಯಾರ ವರನಿಗೆ. ಎಲ್ಲ ಫಿಕ್ಸ್ ಆಗಿತ್ರಿ. ಅವನ ಸ್ಯಾಲ್ರಿ ಇವಳು ಸ್ಯಾಲ್ರಿ ಎಲ್ಲ ಮುಗಿದಿತ್ತು. ಮತ್ತೆ ಜಾತಕ ತೋರಿಸಿದ್ವಿ, ಇನ್ನು ಮದ್ವೆ ಡೇಟ್ ಫಿಕ್ಸ್ ಮಾಡಿದ್ರು. ಯಾಕೋ ಏನೋ ಬಿಟ್ಕೊಂಡ್ಬಿಟ್ರು ನೋಡ್ರಿ ಅಂತ. ಆಮೇಲೆ ನನಗೆ ಆಶ್ಚರ್ಯ, ಯಾಕ್ರಿ ಏನಾಯ್ತು ರೀ? ಏನಿಲ್ಲ ಆಚಾರ್ಯ, ಹುಡುಗ ಭಾಳ ಚಲೋ ಇದ್ದಾನ ನಮ್ಮ ಪ್ರಕಾರ. ಅಲ್ರಿ ಏನಾಯ್ತು ರೀ? ನಾನೇ ಹೇಳಿದ್ನಲ್ಲ ನಿಮಗೆಲ್ಲ ಅವನ ವಿಷಯದಲ್ಲಿ. ಆಚಾರ್ಯ ಮುಂಜಾನೆ ಸಂಧ್ಯಾ ವಂದನೆ ಮಾಡ್ತಾನೆ, ಅದಕ್ಕೆ ಬೇಡ ಅಂದ್ರು ಅಂತ. ಹುಡುಗಿ ಸಂಧ್ಯಾ ವಂದನೆ ಮಾಡಿದರೆ ಬೇಡ ಆಗಿದ್ದಾರೆ, ಪೂಜೆ ಮಾಡಿದರೆ ಬೇಡವಾಗ್ತಾನೆ ಅಂದರೆ ಅದು ಭಾಳ ಆಗ್ಬಿಡ್ತದ್ರಿ ನಮ್ಮ ಹುಡುಗಿಗೆ. ಅದೆಲ್ಲ ಆಗ್ಬರಲ್ಲ. ಇಂಥವೆಲ್ಲ ಶುರು ಆಗಿದೆ ಇವತ್ತು. ಇದು ಸಮಾಜ ಎಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬೇಕು? ಲಕ್ಷ್ಮಿ ಹೇಳೋ ವೈರಾಗ್ಯ ಬೇರೆ ಅದ. ಅವಳು ಇಷ್ಟು ವೈರಾಗ್ಯದ ಹುಡುಗ ಬೇಡ ಅಂದ್ಲ ಅವಳು. ಸರಿ, ಹಾಗಾದ್ರೆ ಇಂದ್ರನನ್ನು ಮಾಡ್ಕೊ ಅಂದ್ಲಂತೆ ಬುದ್ಧಿ ಸಖಿ ಹೇಳಿದ್ಲು. ಬುದ್ಧಿ ಸಖಿ ಭಾಳ ಚೆನ್ನಾಗಿ ಮಾತಾಡ್ತಾಳೆ. ರುಕ್ಮಿಣಿ, ಇಂದ್ರನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಇಂದ್ರ ಚೆನ್ನಾಗಿದ್ದಾನೆ, ಅವನು ದೊಡ್ಡ ಸ್ವರ್ಗದ ಅಧಿಪತಿ, ಶ್ರೀಮಂತ ಇದ್ದಾನೆ ವ್ಯಕ್ತಿ. ಆದರೆ ವ್ಯಾಪಾರ ಭಾರ ಕುಲಹ, ವ್ಯಾಪಾರದ ಭಾರ ಜಾಸ್ತಿ. ದೇವತೆಗಳ ಅಧಿಪತಿ ಆದ್ರಿಂದ 8 ದಿಕ್ಪಾಲಕರ ಏನೇ ಸಮಸ್ಯೆ ಇದ್ರು ಇವನೇ ಬಗೆಹರಿಸ್ಬೇಕ್ರಿ, ಇವನ ಪರಿಹಾರ ಮಾಡ್ಬೇಕು. ಅತಿ ವ್ಯಾಪಾರ ಅಂದ್ರೆ ಏನು ಸಾಮಾನ್ಯ ಅಲ್ಲ. ಬೆಳಗ್ಗೆಯಿಂದ ರಾತ್ರಿ ತನಕ, ರಾತ್ರಿಯಿಂದ ಬೆಳಗ್ಗೆ ತನಕ ಸದಾ ಬಿಜಿನೇ ಇರ್ತಾನೆ.
ಅವು ಕೆಲವು ರೂಮಲ್ಲಿ ಅವ್ರು ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೂತ್ ಬಿಡ್ತಾರಲ್ಲ, ಹಿಂಗೆ 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 ಮಾಡ್ತಿರ್ತಾವ. ರಾತ್ರಿ ಮಲಗಿದಾಗ್ಲೂ ಹಿಂಗ ಹಿಂಗ ಅಂತಿರ್ತಾರೆ. ಅಷ್ಟು ಏನು ಬಿಜಿ ಇಡೀ ಪ್ರಪಂಚದ ಎಲ್ಲಾ ವ್ಯವಹಾರಗಳು ನನ್ನ ಲ್ಯಾಪ್ಟಾಪ್ ಒಳಗೆ ಬಂದ್ಬಿಟ್ಟಿದ್ದಾವೋ ಏನೋ. ಅವ್ರ ಮನೆ ಇವ್ರ ಮನೆ, ಅಲ್ಲೋ ಎಷ್ಟು ಮನೆ ನೋಡ್ತೀಯೋ, ಇರೋದೇ 24 ಗಂಟೆನೋ. ಸ್ವಲ್ಪ ಪ್ರಪಂಚ ನೋಡು, ನೀಳ ಆಕಾಶ, ಹಾರೋ ಪಕ್ಷಿಗಳು, ಅವು ಮಾಡೋ ಕಲರವ, ಅಲ್ಲಿ ಹರಿಯುವ ನದಿಗಳು, ಸಮುದ್ರ, ಏನೇನೇನೇನು ಅನುಭವಿಸ್ಲಿಕ್ಕೆ ಇಲ್ಲ. ಬರ್ತಾ 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 1 ವರ್ಷ ಆಗ್ತದೆ ಕೆಲಸಕ್ಕೆ ಸೇರಿ, ಇಷ್ಟು ದಪ್ಪ ಗಾಜು ಬರ್ತಾವ ಕನ್ನಡಿಗೆ. ಆಮೇಲೆ ಅವು ಕಣ್ಣ ಅವು ದಪ್ಪ ಗಾಜು ಹಾಕೋತಾರೆ. ಯಾಕೆ? ಲ್ಯಾಪ್ಟಾಪ್ ನೋಡಿದ್ವಲ್ಲ ನಾವೆಲ್ಲ ಸೇರ್ಕೊಂಡು ಅಂತ. ಈ ಪರಿ ವ್ಯಾಪಾರ. ಎಷ್ಟು ಸ್ಟ್ರೆಸ್ಸಿಗೆ ಹೋಗ್ತಿದ್ದಾನೆ ಮನುಷ್ಯ ಇವತ್ತು. ಆರಾಮಿರ್ಲಿಕ್ಕೆ ದೇವರು ಭೂಮಿ ಮೇಲೆ ನಮ್ಮನ್ನು ತಂದ್ರೆ ಇದ್ದ ಭಾರ ಎಲ್ಲ ತಲೆ ಮೇಲೆ ಹಾಕೋತಾರೆ. ಅದಕ್ಕೆ ಅವಳು ಲಕ್ಷ್ಮಿ ಅಂದೇ ಅಲ್ಲ, ಈ ಭಾಳ ವ್ಯಾಪಾರ ಕೆಲಸ ಮಾಡೋ ಹುಡುಗ ನಂಗೆ ಬೇಡ ಅನ್ಲಂತವ್ರು. ವ್ಯಾಪಾರ ಭಾರ ಕುಲ, ಅತಿ ವ್ಯಾಪಾರ ಮಾಡೋ ಹುಡುಗ ಬೇಡ. ಸೂರ್ಯ ಅವ ಭಾಳ ಚಂದಿದ್ದ ಅಂತ. ಏನು ವ್ಯಾಪಾರ? ಮುಂಜಾನೆ ಹೋಗ್ತಾನ, ರಾತ್ರಿ ಮನೆಗೆ ಬಂದ್ಬಿಡ್ತಾನ. ರಾತ್ರಿನೂ ಅಲ್ಲ, ಸಂಜೆಗೆ ಬರ್ತಾನ್ರಿ. ಹಿಂದೆಲ್ಲ ಹಂಗೆ ಇರ್ತಿತ್ತಲ್ಲ ಕೆಲಸ. ಬೆಳಗ್ಗೆ 10 ಗಂಟೆಗೆ ಹೋದ್ರೆ ಸಾಯಂಕಾಲ 5 ಗಂಟೆಗೆ ಮನೆಯಲ್ಲಿ ಇರ್ತಿತ್ತು. ಫ್ಯಾಮಿಲಿ ಇಸ್ ಮಸ್ಟ್ ಅಂತಿದ್ರಂತ. ಇನ್ನು ನೋಡ್ರಿ, ನೀವೇನೇ ಮಾಡ್ರಿ ನಾವು ಮನೆಗೆ ಹೋಗ್ಬೇಕು ಅಂತ. ಈಗ ಹಂಗಲ್ಲ, ನೀವೇನೇ ಮಾಡ್ರಿ ನಾವು ಮನೆ ಬಿಟ್ಟು ಹೋಗ್ಬೇಕು ಅಂತ. ಹಿಂಗೆ ಶುರು. ಹಿಂದೆಲ್ಲ ಮನೆಗೆ ಯಾವಾಗ ಹೋಗೇನೋ ಅಂತ ತವಕಿಸ್ತಿದ್ರು, ಅಷ್ಟು ಕಾಲ ಕಳಿತಿದ್ರು ಕುಟುಂಬ ಸದಸ್ಯರ ಜೊತೆಗೆ. ಈಗ ಯಾವಾಗ ಹೋಗೇನೋ ಏನೋ ಮನೆಯಿಂದ ಬೇಡವೇ ಬೇಡ ನಂಗೆ ಅಂತ. ಈ ಪರಿ ಮನೆ ಒಳಗಾದ್ರೆ ಏನೋ ವಿಕೃತಿ ಮೆರಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ನಾವೆಲ್ಲ ಸೇರ್ಕೊಂಡು. ಎಲ್ಲರೂ ನಾವು ಸ್ವಲ್ಪ ಆಲೋಚಿಸ್ಬೇಕಾಗಿದೆ ಈ ವಿಷಯದಲ್ಲಿ. ಲಕ್ಷ್ಮಿ ಚಮತ್ಕಾರವಾಗಿ ಹೇಳಿದ್ರು, ಸೂರ್ಯ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾನಂದೆಲ್ಲ, ಅಷ್ಟು ಗಂಟೆ ಅವನು ಮಾಡುವ ಪರ್ಯಟನವು ನನಗೆ ಬೇಡ ಅನ್ಲಂತೆ. ನನ್ನ ಜೊತೆಗೆ ಯಾವಾಗಲೂ ಇರಬೇಕು ಅಂತ ಹೇಳುತ್ತೆ ಲಕ್ಷ್ಮಿ. ಸೂರ್ಯ ಪರ್ಯಟನ ಪ್ರಿಯ. ಯಾಕಂದ್ರೆ ಮರುದಿವಸ ಮತ್ತೆ ಹೋಗ್ತಾನೆ. 1 ದಿವಸನಾದ್ರೂ ರಜೆ ಹಾಕಿದ್ದು ಅಂತದೇನು ಸೂರ್ಯ. ಅವ ಹಾಕಿದ್ರೆ ನಮ್ಮ ಪರಿಸ್ಥಿತಿ ಏನ್ರಿ? ಬಿಟ್ಟದ್ದು ಅಂತ ಇಲ್ಲೇ ಇಲ್ಲ. ಅದಕ್ಕೆ ಅವಳು ಹೇಳಿಬಿಟ್ಲು, ಅವ ಪರ್ಯಟನ ಪ್ರಿಯ. ಕೆಲವರು ಯಾವಾಗಲೂ ಟೂರಿಸ್ಟ್ ಅಂತ ಹೇಳಿ ಇರ್ತಾರೆ, ಅವ್ರ ವ್ಯವಸ್ಥಾಪಕರು. ಅವ್ರು ಯಾವಾಗಲೂ ಪರ್ಯಟನೆ ಮಾಡೇ ಮಾಡ್ತಾರೆ. ಅಂಥವ್ರು ಬೇಡ. ಶಶಿ ಚಂದ್ರನನ್ನ ಮದುವೆ ಮಾಡ್ಕೋ. ಚಂದ್ರ ಬೇಡ. ದೋಷ ಆಕರ. ಸಂಸ್ಕೃತದಲ್ಲಿ ದೋಷ ಅಂದರೆ ರಾತ್ರಿ ಅಂತ ಅರ್ಥ. ರಾತ್ರಿಗೆ ಆಕರ ಅಂದರೆ ದೋಷಕ್ಕೆ ಆಕರ. ಅವನು ಬೇಡ, ಅವನಲ್ಲಿ ಕಲಂಕ ಇದೆ. ಮನ್ಮಥ ಅವ ಅನಂಗ ಅಂತ ಹೇಳ್ಬಿಟ್ಲಂತ. ಶಿವನ 3ನೇ ಕಣ್ಣಿನಿಂದ ಅನಂಗನಾಗಿದ್ದ. ಕೊನೆಗೆ ಭಕ್ತಿ ಇವಳು ಬುದ್ಧಿ ಸಖಿ ಹೇಳ್ತಾಳೆ, ನೋಡು ರುಕ್ಮಿಣಿ, ನಿನ್ನ ಜೊತೆಗೆ ಮಾತಾಡೋದು ಕಷ್ಟ ಇದೆ. ನೋಡುವ, ನಿನಗೆ ಯಾರು ಬೇಕೋ ಮಾಡ್ಕೋ, ಬ್ಯಾಡ ಅಂದರೆ ಬಿಡು. ಎಷ್ಟಂತ ಹೇಳ್ಬೇಕು ನಿನಗೆ? ಹೇಳಿ ನನಗೂ ಸಾಕಾಯಿತು. ಒಬ್ಬೊಬ್ಬರಲ್ಲಿ ಒಂದೊಂದು ಹೇಳ್ತೀನಿ ಅಂದರೆ ಎಳ್ಳಷ್ಟೂ ದೋಷಗಳಿಲ್ಲದ ಒಬ್ಬ ವರ ನನ್ನ ತೋರಿಸ್ತೇನೆ ಅಂತ ರುಕ್ಮಿಣಿ ದೇವಿ ಅದೇ ಕೃಷ್ಣ ಪರಮಾತ್ಮ ಅಂತ ಅವನ ಕೊರಳಿಗೆ ಹಾರ ಹಾಕಿದ್ದಾಳೆ ಅಂತ. ಹೀಗೆ ದೇವತೆಗಳ ಸ್ಮರಣೆನೂ ಆಗಿರಬೇಕು, ಅದೇ ಸಮಯಕ್ಕೇನೆ ಮಾಲೆ ಹಾಕಿ ವರಿಸಿದ್ಲು ಅಂತ ಹೇಳಬೇಕು. ನಿರ್ದೋಷ ಕೃಷ್ಣ ಅನ್ನೋ ಅನುಸಂಧಾನ ಬರಬೇಕು. ಹಾಗೆ ಮಾಡಿದ್ದಾರೆ. ಮಾಲೆ ಹಾಕಿದ್ಲು, ಕಂಕಣ ಬಂಧನ ಮಾಡಿಸ್ಕೊಂಡ ಭಗವಂತ. ಆಮೇಲೆ ಲಾಜ ಹೋಮ ಮಾಡಿದ. ಎಲ್ಲರ ಸಮಕ್ಷಮದೊಳಗೆ 4 ದಿನಗಳ ಕಾಲ ಕಲ್ಯಾಣ ಮಹೋತ್ಸವವನ್ನು ಮಾಡಿಕೊಂಡ ಜಗದೊಡೆಯ ಕೃಷ್ಣ. ಮಾಂಗಲ್ಯ ಬಂಧನ ಮಾಡುವಾಗ ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನಾ ಕಂಠೇ ಬದ್ನಾಮಿ ಸುಬಗೆ ಅಂತ ಭಗವಂತ ಕಂಠದಲ್ಲಿ ಮಾಂಗಲ್ಯ ಬಂಧನ ಮಾಡಿ, ಆ ತನ್ನಗಾಗಿ ಅಂತ ಹೇಳಿಲ್ಲ, ಮಮ ಜೀವನ ಅಂತ ಹೇಳ್ದೇನೆ ಜಗಜ್ಜೀವನ ಹೇತುನ, ಜಗತ್ತಿಗೆ ಮಂಗಳವಾಗಲಿ ಅಂತ ರಮಾನಾರಾಯಣರು ಲೋಕ ವಿಡಂಬನಕ್ಕಾಗಿ ಭೂಮಿಗೆ ಬಂದು ತಾವು ಕಲ್ಯಾಣ ಮಾಡಿಕೊಂಡಂತೆ ನಟನೆ ಮಾಡಿದ್ರಷ್ಟೇ. ಎಲ್ಲರಿಗೆ ಕಲ್ಯಾಣ ಯಾವಾಗಲೂ ಮಾಡಿಕೊಂಡಿದ್ದಾರೆ. ಅನಾದಿ ದಂಪತಿಗಳು ಹೊಸ ರೀತಿಯಿಂದ ಕಲ್ಯಾಣ ಮಾಡಿಕೊಂಡಂತೆ ತನ್ನ ಭಕ್ತರಿಗಾಗಿ ಅಂತ ನಟನೆ ಮಾಡಿದ ಕಥೆಯನ್ನು ರಾಜರು ವರ್ಣನೆ ಮಾಡಿದ್ದಾರೆ. ರುಕ್ಮಿಣೀಶ ವಿಜಯ ಅಂದರೆ ಮುಂದೆ ಕೃಷ್ಣ ರುಕ್ಮಿಣಿಯರ ಶೋಭಾನ ಹೇಗಾಯಿತು ಅಂತ ಅದನ್ನು ವರ್ಣಿಸ್ತಾರೆ. ಭಾರಿ ಶೃಂಗಾರ ರಸವನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ. ಮಕ್ಕಳನ್ನು ಪಡೆದದ್ದನ್ನು ವರ್ಣನೆ ಮಾಡಿದ್ದಾರೆ. ಗೃಹಸ್ಥರಾಗಿ ಹೇಗೆ ಬದುಕಬೇಕು ಅನ್ಲಿಕ್ಕೆ ಕೃಷ್ಣನ ಕಥೆನೇ ನಿದರ್ಶನ ಅಂತ ವಾದರಾಜರು ನಮಗೆ ಅನುಸಂಧಾನ ಕೊಟ್ಟಿದ್ದಾರೆ. ಅಂಥ ರುಕ್ಮಿಣೀಶ ವಿಜಯ ಕಾವ್ಯದ 3 ದಿನಗಳ ಪ್ರವಚನ ಮಾತ್ರ ಮಾಡಿದ್ದೇನೆ. ಕೊನೆಗೆ ಅವರೇ ಈ ಕಾವ್ಯಕ್ಕೆ ಮಂಗಳ ದೇವತೆಯಾದ ಲಕ್ಷ್ಮಿನೇ ನಾಯಕಿ, ಮಂಗಳ ದೇವತೆಯಾದಂಥ ಶ್ರೀಕೃಷ್ಣನೇ ನಾಯಕ, ಹಯಗ್ರೀವ ದೇವರ ದಯಾ ಸಮುದ್ರದಲ್ಲಿ ಹುಟ್ಟಿ ಬಂದಂಥ ಒಂದು ರತ್ನ ಈ ನನ್ನ ಕಾವ್ಯ ಅಂತ ವರ್ಣನೆ ಮಾಡಿ ಮುಕ್ತಾಯ ಮಾಡ್ತಾರೆ. ಕೊನೆಯ ಶ್ಲೋಕ ರೋಮಣಾಂ ಹರ್ಷಣಕಾರಿಣಿ
ಅದಕ್ಕಿಂತ ಮೊದಲು ಒಂದು ಶ್ಲೋಕ ಮಾಡಿದ್ದಾರೆ. ಏನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಪರಮಾತ್ಮನಲ್ಲಿ ನಾವೆಲ್ಲ ಅಂತ. ಕೃಷ್ಣ, ಈ ಕಾವ್ಯವನ್ನು ರಚನೆ ಮಾಡಿದ್ದಕ್ಕೆ ನಿನ್ನ ಅಭಯಹಸ್ತ ಅನ್ನೋ ಛತ್ರಿ ನನ್ನ ತಲೆ ಮೇಲೆ ಇಟ್ಟುಬಿಡು, ಹಾಗೆ ಸಚ್ಚಾಸ್ತ್ರ ಅನ್ನುವಂಥ ರಾಜ್ಯದಲ್ಲಿ ಪದವಿ ಕೊಡು, ತತ್ವಜ್ಞಾನ ಅನ್ನುವ ವಾಹನ ಕೊಡು, ನಿನ್ನ ಪಾದಗಳ ಆರಾಧನಾ ಅನ್ನೋ ಕಂಕಣ ಕೈಗೆ ಹಾಕು, ನಿನ್ನ ಕೈಂಕರ್ಯ ಅನ್ನುವ ಹಾರ ಕುತ್ತಿಗೆಗೆ ಹಾಕಿಬಿಡು, ಸದಾ ನಿನ್ನ ಚಿಂತನೆ ಅನ್ನುವಂತಹ ಅಪೂರ್ವವಾದ ಧನವನ್ನು ನನಗೆ ಕೊಡು ಅಂತ ಪ್ರಾರ್ಥಿಸಿ, ನೀನೇ ಸರ್ವೋತ್ತಮ ಅಂತ ಸಾಧಿಸ್ಲಿಕ್ಕೆ ಬೇಕಾದ ಯುಕ್ತಿಗಳ ರತ್ನವನ್ನು ನನಗೆ ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡ್ತಾರೆ. ಅಂಥ ರುಕ್ಮಿಣೀಶ ವಿಜಯ ಕಾವ್ಯದ ಕೊನೆಯ ಶ್ಲೋಕದಲ್ಲಿ ಬಂದಂತೆ ನಾವು ಕೃಷ್ಣನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ, ರೋಮ್ಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೋಘ ವಿಧ್ವಂಸಿನಿ ಪ್ರೇಮ್ಣ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸರ್ಗೋಭೂತ್ ಸುರಮಂಡಲೀಶು ಸುತರಾಂ ಏಕೋನ ವಿಂಶೋ ಮುದಾಂ ಅಂತ 19ನೇ ಸರ್ಗ ಇಲ್ಲಿಗೆ ಮುಕ್ತಾಯ ಮಾಡಿದ್ದಾರೆ. ಭಾವಿ ಸಮೀರರಾದ ಶ್ರೀ ವಾದಿರಾಜರು ಎಲ್ಲ ಭಕ್ತರ ಮೇಲೆ ಕರುಣೆಯಿಂದ ಇಂಥ ಕೃತಿ ರಚನೆ ಮಾಡಿಕೊಟ್ಟು, ಈ ಕೃತಿಯ ಪಾರಾಯಣ ಪ್ರವಚನ ಅನುಸಂಧಾನ ಮಾಡಿದವರಿಗೆ ಅವರವರ ಮನೆಗಳಲ್ಲೇನೆ ಅನಿಷ್ಟಗಳು ಕಳೆದು ಒಳ್ಳೆಯ ಇಷ್ಟಪ್ರಾಪ್ತಿಯಾಗಿ ಮಂಗಳ ಉಂಟಾಗಲಿ ಅಂತ ಈ ಸಂದರ್ಭದೊಳಗೆ ಆ ಕರುಣೆಯನ್ನು ಸ್ಮರಣೆ ಮಾಡಬೇಕು. ವಾದರಾಜರ ಕರುಣೆ, ಅಂಥ ವಾದರಾಜ ತೀರ್ಥರ ಅನುಗ್ರಹ ನಮ್ಮ ಮೇಲಾಗಲಿ ಅಂತ ಪ್ರಾರ್ಥಿಸಿ, 3 ದಿನ ಅಧಿಕ ಮಾಸದೊಳಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಪ್ರವಚನ ಆಗಬೇಕು ಅಂತಂದರು. ಸರಿ, ರುಕ್ಮಿಣೀಶ ವಿಜಯ ಅಂತ ನಿಶ್ಚಯಿಸಿದ್ದಕ್ಕೆ ಅದೇ ಆಗಲಿ ಅಂತ ರುಕ್ಮಿಣೀಶ ವಿಜಯವನ್ನು ಪ್ರವಚನ ಮಾಡಿದ್ದೇನೆ. 3 ದಿನಗಳು ನಿರ್ವಿಘ್ನವಾಗಿ ನಡೆದಿದೆ ನಮ್ಮ ಬದರಿಯಾಚಾರ್ಯ ಮನೆಯಲ್ಲಿ. ನಾನು ಸಾಮಾನ್ಯ ತುಮಕೂರಿಗೆ ಬಂದಾಗೆಲ್ಲ ಅವ್ರ ಮನೆಯಲ್ಲೇ ಇಳಿತೀನಿ, ಇಲ್ಲೆಲ್ಲ ಪ್ರವಚನಕ್ಕೆ ಅವ್ರ ಮನೆಯಲ್ಲಿದ್ದಾಗಲೇ ಹೋಗ್ತೇನೆ. ಇದು ಮಾಡಿಸಿದ ಉದ್ದೇಶ ಅವರಿಬ್ಬರ ಮಕ್ಕಳಿಗೆ ಶ್ರೇಯಸ್ಸಾಗಲಿ ಅನ್ನೋ ಕಾರಣದಿಂದ ಮಾಡಿಸಿದ್ದಾರೆ. ಹಾಗಾಗಿ ಕೃಷ್ಣ ರುಕ್ಮಿಣಿಯರು ಅವರಿಬ್ಬರ ಮಕ್ಕಳಿಗೂ ಕಲ್ಯಾಣವನ್ನು ಉಂಟು ಮಾಡಲಿ. ಒಂದು ಶ್ರೀಶ, ನಮ್ಮ ಶ್ರೀಶನಿಗೂ ಮತ್ತು ಜಾಹ್ನವಿಗೂ ಒಳ್ಳೆಯ ಆರೋಗ್ಯ, ಕಲ್ಯಾಣ, ಉತ್ತಮವಾದಂಥ ಕೆಲಸ ಸಿಗಲಿ, ಹರಿಗುರುಗಳಲ್ಲಿ ಭಕ್ತಿ ಚೆನ್ನಾಗಿ ಅವರಿಗೆ ಮೂಡಲಿ, ಎಲ್ಲ ರೀತಿಯಿಂದ ಶ್ರೇಯಸ್ಸು, ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯ, ಐಶ್ವರ್ಯ ಭಾಗ್ಯವನ್ನು ಶ್ರೀಕೃಷ್ಣ ರುಕ್ಮಿಣೀಪತಿ ಅನುಗ್ರಹಿಸಿ ತಾನು ಉತ್ತಮವಾದ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಸಾಗುವ ಹಾಗೆ ಭಗವಂತ ಮಾಡಲಿ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡ್ತೇನೆ. ಇನ್ನು ಈ ಕಾರ್ಯದೊಳಗೆ ತಾವೆಲ್ಲ ಕೈ ಜೋಡಿಸಿದ್ರಿ, ಬಂದ್ರಿ, ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ, ಆ ರುಕ್ಮಿಣೀಶ ವಿಜಯ ಅಂದರೆ ರುಕ್ಮಿಣೀಪತಿ ಶ್ರೀಕೃಷ್ಣನೇ ಅಧಿಕ ಮಾಸದ ಪುರುಷೋತ್ತಮ, ಆದ್ದರಿಂದ ಅವನೇ ನನಗೂ ನಿಮಗೂ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಭಾಗವತ ಸಾಯಂಕಾಲ ಮಂಗಳ ಆದರೂ ಬೆಳಗ್ಗೆ ಒಂದು ಶ್ಲೋಕದಿಂದ ಆ ಭಾಗವತ ಪ್ರತಿಪಾದ್ಯನಾದ ಕೃಷ್ಣ ಕಲಿಮಲ ಕಲ್ಮಶ ಕಾಲನೋಖಿಲೇಶೋ ಹರಿರಿತರತ್ರ ನಗೀಯತೆ ಹ್ಯಭೀಕ್ಷಣಂ ಇಹತು ಪುನರ್ಭಗವಾನ್ ಅಶೇಷ ಮೂರ್ತಿ ಪರಿಪಠಿತೋನುಪದಂ ಕಥಾ ಪ್ರಸಂಗೈ ಅಂತ ಭಾಗವತ ಪ್ರತಿಪಾದ್ಯನಾದ ಕೃಷ್ಣ ನಮ್ಮನ್ನು ಅನುಗ್ರಹಿಸಲಿ ಅಂತ ನಮ್ಮ ಪ್ರಹ್ಲಾದ್ ಅವ್ರ ಮನೆಯಲ್ಲಿ ನಡೀತಾ ಇದೆ. ಅವರಿಗೂ ಶ್ರೇಯಸ್ಸಾಗಬೇಕು, ಆ ದಂಪತಿಗಳು ಅವರ ಚಿರಂಜೀವಿ ಮಗ ಅವನಿಗೂ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಅಂತೂ 3 ದಿನಗಳ ಕಾಲ ನಾವು ಒಂದೇ ಕೆಲಸ ಮಾಡಿದ್ದೇವೆ. ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ರುಕ್ಮಿಣಿ ಕಲ್ಯಾಣ, ಸಾಯಂಕಾಲ ಕೃಷ್ಣನ ಕಥೆ ಅಂದರು, ಭಾಗವತದ ಕಥೆ. ಇದೇ ನಮಗೆ ಜನ್ಮ ಜನ್ಮಾಂತರದಲ್ಲಿ ತಾರಕವಾದದ್ದು. ನಾವು ಪ್ರತ್ಯೇಕ ರೀಚಾರ್ಜ್ ಮಾಡಿಸೋದೇ ಬೇಕಾಗಿಲ್ಲ, ಇನ್ನು ಮೊಬೈಲಿಗೆ ಮಾಡಿಸ್ಲೇಬೇಕಾ? ಮತ್ತೆ ಮೊಬೈಲಿಗಲ್ಲ, ನಮ್ಮ ಬದುಕಿನಲ್ಲಿ ನಾವು ಮುಂದೆ ಸಾಗಲಿಕ್ಕೆ ಹೊಸ ಹೊಸ ರೀತಿ ಭಗವಂತ ನಮ್ಮ ಕಷ್ಟಗಳನ್ನು ಕಳೆದು ವಿಘ್ನಗಳನ್ನು ಪರಿಹಾರ ಮಾಡಿ ಇಂಥ ಪುಣ್ಯದ ಕಾರ್ಯದೊಳಗೆ ತೊಡಗಿಸುವಂತೆ ಮಾಡ್ತಾನೆ. ಮತ್ತೆ ಒಂದಿಷ್ಟು ಕರ್ಮದ ಅನುಭವ ಕೊಡ್ತಾನೆ, ಮತ್ತೆ ಅನುಗ್ರಹ ಮಾಡ್ತಾನೆ. ಹೀಗೆ ಸಾಧನೆ ಮಾಡಿಕೊಂಡು ದೇವರ ಅನುಗ್ರಹ ನಮಗೆ ಮತ್ತಷ್ಟು ಮುಂದುವರಿಯಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.